ಎಲ್ಲರಿಗೂ ಸ್ವಾಗತ. ನಮ್ಮ ಈ ಕನ್ನಡದ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಸೆಷನ್ನ 15ನೇ ಮತ್ತು ಕೊನೆಯ ದಿನ, ಕೋರ್ಸ್ ಮುಕ್ತಾಯದ ದಿನ. ರೈಟ್. ಸೊ ಕೋರ್ಸ್ ಮುಕ್ತಾಯದ ದಿನ. ಮುಕ್ತಾಯ ಅಂದ್ರೆ ನಾವು ಈ ಒಂದು 15 ಡೇಸ್ ಅಥವಾ 15 ದಿನ ನಾವೇನ್ ಪ್ಲಾನ್ ಮಾಡಿದ್ವಿ ಟ್ರೈನಿಂಗು, ಅದಕ್ಕಷ್ಟೇ ಮುಕ್ತಾಯ. ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ನಾವೇನ್ ಪ್ಲಾನ್ ಮಾಡಿದ್ವಿ ಅದಕ್ಕೆ ಆ ಕೋರ್ಸಿನ ಟ್ರೈನಿಂಗಿನ ಪ್ರೋಗ್ರಾಮ್ ಮುಕ್ತಾಯದ ದಿನ ಅಷ್ಟೇ. ಬಟ್ ನಮ್ಮ ಸ್ಕಿಲ್ಸ್, ನಮ್ಮ ನಾಲೆಜ್ ಅನ್ನ ಹಂಚ್ಕೊಳ್ಳೋದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನ ಇನ್ನೂ ಮುಂದುವರ್ಸೋಣ. ಬಟ್ ಈ ಒಂದು 15 ದಿನದ ಪ್ರೋಗ್ರಾಮ್ ಏನ್ ನಾವು ಪ್ಲಾನ್ ಮಾಡಿದ್ವಿ ಇದನ್ನ ಇವತ್ತು ಕೊನೆಗೊಳಿಸಿ ನಿಮಗೆ ಸರ್ಟಿಫಿಕೇಟ್ಸ್, ಬೋನಸ್ ಮತ್ತು ಇನ್ನೂ ಅನೇಕ ಉಪಯುಕ್ತ ಅಂದ್ರೆ ನಿಮಗೆ ಯೂಸ್ಫುಲ್ ಆಗುವಂತ ಕೆಲವೊಂದು ಇನ್ಫಾರ್ಮೇಶನ್ಸ್ ಮತ್ತೆ ಫೈಲ್ಸ್ ಮತ್ತೆ ನನ್ನಿಂದ ಏನೆಲ್ಲ ಕೊಡ್ಬೋದು ಅದನ್ನ ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಓಕೆ. ಸೊ ಮೊದಲಿಗೆ ಎಲ್ರಿಗೂ ಧನ್ಯವಾದಗಳು. ತುಂಬಾ ಜನ, ನಾನು ಅಟೆಂಡೆನ್ಸ್ ಅನ್ನ ನೋಡ್ತಾ ಇದ್ದೆ, ತುಂಬಾ ಜನ ಡೈಲಿ ಬಂದಿದ್ದಾರೆ. ಆಕ್ಚುಲಿ ಎಷ್ಟೇ ಕಷ್ಟ ಆದ್ರೂ ಕೂಡ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಡೈಲಿ ಅಟೆಂಡ್ ಮಾಡಿದ್ದೀರಾ. ಸೊ ಅಂಥವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಕೆಲವರೆಲ್ಲ ನನಗೆ ಮೆಸೇಜ್ ಮಾಡಿದ್ರು, ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನಗೆ ಬರೋದಿಕ್ಕಾಗೋದಿಲ್ಲ, ಆದರೂ ಕೂಡ ನಾನು ಟ್ರೈ ಮಾಡ್ತೀನಿ ಅಂತ. ಕೆಲವರು ನನಗೆ ಮೆಸೇಜ್ ಮಾಡಿ ಮೊಬೈಲಲ್ಲೇ ನಾವು ಕ್ಲಾಸಸ್ಸನ್ನು ಕೇಳ್ತಾ ಇದ್ದೀವಿ, ಪ್ರಾಕ್ಟೀಸ್ ಆಮೇಲೆ ಮಾಡ್ತೀವಿ ಅಂತ ಅನೇಕ ರೀಸನ್ಸ್ಗಳು ಕೊಟ್ಟಿದ್ದಾರೆ. ಬಟ್ ಕೆಲವರು ನನಗೆ ರೀಸನ್ಸ್ ಕೊಟ್ಟಿರಲ್ಲ, ಬರೋದಿಲ್ಲ, ಒಂದಿನ ಬರ್ತಾರೆ ಸರ್ಟಿಫಿಕೇಟ್ಸ್ಗೆ ಅಂತ ಏನೋ ಟ್ರೈ ಮಾಡ್ತಾರೆ. ಆ ಥರ ಯಾವತ್ತೂ ಮಾಡ್ಕೋಬೇಡಿ. ನಾನು ಪ್ರತಿ ಸರಿ ಹೇಳ್ತೀನಿ, ಸರ್ಟಿಫಿಕೇಟ್ಗೆ ಅಂತ ಯಾರೂ ಕೂಡ ಯಾವುದೇ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಡಿ. ಬರೀ ಸರ್ಟಿಫಿಕೇಟಿಂದ ನಿಮಗೆ ಯಾವುದೇ ರೀತಿಯಾದ ಕೆಲಸ ಸಿಗಲ್ಲ. ಸ್ಕಿಲ್ಸ್ ಪ್ಲಸ್ ಸರ್ಟಿಫಿಕೇಟ್ಸ್, ಎಸ್. ಓಕೆನಾ? ನೋಡಿ, ಅದಕ್ಕೆ ನಾನು ಕೊಡ್ತಾ ಇರೋ ಸರ್ಟಿಫಿಕೇಟ್ ನಿಮಗೆ ಈ ರೀತಿ ಇರುತ್ತೆ. ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್. ಓಕೆನಾ? ನೋಡಿ, ಇಲ್ಲಿ ನಮ್ಮ ಸೀಲು, ಸಿಗ್ನೇಚರ್ ಮತ್ತೆ ಯಾವತ್ತಿಂದ ಯಾವತ್ತವರೆಗೂ ನಾವು ಈ ಒಂದು ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡಿದ್ದೀವಿ, ನಿಮ್ಮ ನೇಮ್ ಬರುತ್ತೆ. ಎಲ್ಲೂ ಕೂಡ ಇದು ಕನ್ನಡದಲ್ಲಿ ಮಾಡಿದ್ದೀವಿ ಅಂತ ನಾನು ಮೆನ್ಷನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಈ ವರ್ಕ್ಶಾಪ್ಸ್ ಅದಕ್ಕೆಲ್ಲ ಓಕೆ ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಅಂತ. ಇದನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು ಇಂಟರ್ವ್ಯೂ ಕೂಡ. ಯಾಕಂದ್ರೆ ನಾನು ನಿಮಗೆ 15 ದಿನ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀನಿ. ಅಂತ ಒಂದು ಸೆಷನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೆಷನ್ಸ್ ಅನ್ನ ಕನ್ನಡದಲ್ಲಿ ಮಾಡಿದ್ವಿ, ಎಸ್. ಬಟ್ ಇಲ್ಲಿ ನಾನು ಎಲ್ಲೂ ಮೆನ್ಷನ್ ಮಾಡಕ್ ಹೋಗಲ್ಲ, ಇದನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಓಕೆನಾ? ಇದನ್ನ ನೀವು ಇಂಟರ್ವ್ಯೂಗೆ ಅಥವಾ ನಿಮ್ಮ ಪ್ರೊಫೈಲ್ ಕೂಡ ನೀವು ಇದನ್ನ ಹಾಕೊಳ್ಳಿ, ಖಂಡಿತವಾಗಿ ಇದು ಯೂಸ್ ಆಗುತ್ತೆ. ಮತ್ತೆ ಇಲ್ಲಿ ನಾನು ನಿಮಗೆ ವಿತ್ ರಿಜಿಸ್ಟರ್ಡ್ ನಂಬರ್ ಅನ್ನ ಕೊಡ್ತೀನಿ. ವೆರಿಫೈ ಮಾಡಬೇಕು ಅಂತ ಅಕಸ್ಮಾತ್ ಯಾರು ವೆರಿಫಿಕೇಶನ್ ಬಂದರೂ ಕೂಡ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಯಾಕಂದ್ರೆ ಇದೆಲ್ಲ ಡಾಕ್ಯುಮೆಂಟೆಡ್. ನೀವು ರಿಜಿಸ್ಟರ್ ಮಾಡುವಂತ ನಿಮಗೆ ನಾನೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಕೊಡ್ತೀನಿ. ಆ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಲಿಂಕ್ ನಾನು ನಿಮಗೆ ಕೊಡ್ತೀನಿ. ಆ ಲಿಂಕ್ ಅನ್ನ ನೀವು ಯೂಸ್ ಮಾಡಿಕೊಂಡು ಫಾರ್ಮ್ ಫಿಲ್ ಮಾಡಿ ನಾನು ನಿಮಗೆ ಸರ್ಟಿಫಿಕೇಟ್ಸ್ ನಾನು 2-3 ಡೇಸ್ ಆದಷ್ಟು ನಾನು ನಾಳೆನೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ನಿಮಗೆ ಬುಧವಾರ ಇಲ್ಲ ಗುರುವಾರ ಎಲ್ಲ ಸರ್ಟಿಫಿಕೇಟ್ಸನ್ನು ನಾನು ತಲುಪಿಸ್ತೀನಿ. ಅದ್ರ ಜೊತೆಗೆ ನಿಮಗೆ ಈ ರೀತಿಯಾದ ಒಂದು ಬ್ಯಾಡ್ಜನ್ನು ಕೂಡ ಕೊಡ್ತೀನಿ. ನಿಮ್ಮ ಹೆಸರು ಮತ್ತು ಇದು ನಿಮಗೆ ಕನ್ನಡದಲ್ಲೇ ಕೊಟ್ಟಿದ್ದೀನಿ, ಯಾಕಂದರೆ ಇದೊಂದು ಬ್ಯಾಡ್ಜ್ನ ಎಷ್ಟೋ ಬ್ಯಾಡ್ಜ್ಗಳನ್ನು ನಾನು ನೋಡಿದ್ದೀನಿ, ಎಲ್ಲ ನಿಮಗೆ ಇಂಗ್ಲೀಷಲ್ಲಿರುತ್ತೆ ಮತ್ತು ಯಾವ್ದಾದ್ರು ಕಾರ್ಪೊರೇಟ್ ಕಂಪ್ನೀಸಿಂದ ಬಂದಿರುತ್ತೆ. ಸೊ ನಾವು ಕೊಡ್ತಾ ಇರ್ತಕ್ಕಂಥ ಈ ಒಂದು ಬ್ಯಾಡ್ಜು ನಿಮಗೆ ಕನ್ನಡದಲ್ಲೇ ಇರಲಿ ಅಂತ ಆದಷ್ಟು ನಿಮ್ಮ ಹೆಸರು ಕೂಡ ಕನ್ನಡದಲ್ಲಿ ನಾನು ಟ್ರೈ ಮಾಡ್ತೀನಿ. ಸೊ ಇದು ಒಂದು ನೀವು ಕನ್ನಡದಲ್ಲಿ ಹಾಕೋಬಹುದು. ಒಂದು ಹೆಮ್ಮೆಯಿಂದ ನಾವು ಕೂಡ ಕನ್ನಡದಲ್ಲಿ ಕಲಿತಾ ಇದ್ದೀವಿ ಅಂತ ತೋರಿಸೋದಕ್ಕೆ ಈ ಒಂದು ಬ್ಯಾಡ್ಜ್ ಅನ್ನ ಕೊಡ್ತಾ ಇದ್ದೀವಿ. ಓಕೆ, ರೈಟ್. ಸೊ ಇವಾಗ ನಾನು ನಿಮಗೆ ಈ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಫಸ್ಟ್ ಇದನ್ನ ಚಾಟ್ ಬಾಕ್ಸ್ ಅಲ್ಲಿ ಪೇಸ್ಟ್ ಮಾಡಿರ್ತೀನಿ. ಓಕೆ, ಸೊ ಈ ಲಿಂಕ್ ಅನ್ನು ಯೂಸ್ ಮಾಡಿಕೊಂಡು ನೀವು ಸರ್ಟಿಫಿಕೇಟ್ಗೆ ಫಿಲ್ ಮಾಡ್ಬೋದು. ದಯವಿಟ್ಟು
ನೀಟಾಗಿ ನೋಡ್ಕೊಂಡು ಫಿಲ್ ಮಾಡಿ ಆಯ್ತಾ. ಕೆಲವರೆಲ್ಲ ನಿಮ್ಮ ಹೆಸರನ್ನ ಫಿಲ್ ಮಾಡಿ ಅಂತ ಹಾಕಿದ್ರೆ, ಇಲ್ಲೇ ನೋಡಿ ಫಾರ್ಮ್ ಓಪನ್ ಮಾಡ್ತೀನಿ. ಹೆಸರನ್ನ ಫಿಲ್ ಮಾಡಿ ಅಂತಂದ್ರೆ ಅಡ್ವಾನ್ಸ್ ಎಕ್ಸೆಲ್ ಅಥವಾ ರಿಪೋರ್ಟಿಂಗ್ಸ್ ಈ ಥರದ್ದು ಏನೇನೋ ಹಾಕಿರ್ತಾರೆ, ಆ ಥರ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು. ಇಲ್ಲೇ ಓಪನ್ ಮಾಡ್ತೀನಿ. ನೋಡಿ ಇಲ್ಲಿ ನಿಮ್ಮ ಪೂರ್ಣ ಹೆಸರು ಇಂಗ್ಲಿಷಲ್ಲಿ ಹಾಕಿ, ಓಕೆನಾ. ನೀವು ಕನ್ನಡದಲ್ಲಿ ಕೆಲವೆಲ್ಲ ಕನ್ನಡದಲ್ಲಿ ಟೈಪ್ ಮಾಡ್ತೀರಾ, ದಯವಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಕ್ ಹೋಗ್ಬೇಡಿ. ಅವಾಗ ನಾವು ಪ್ರಿಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಸರ್ಟಿಫಿಕೇಟ್ ಅನ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಅದು ಕನ್ನಡದಲ್ಲೇ ಬಂದ್ಬಿಡ್ತದೆ. ದಯವಿಟ್ಟು ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ. ಇಂಗ್ಲಿಷಲ್ಲೇ ಫಿಲ್ ಮಾಡಿ, ಪರವಾಗಿಲ್ಲ ಇದನ್ನೆಲ್ಲ, ಓಕೆನಾ. ಹೆಸರು, ಮೊಬೈಲ್ ನಂಬರ್, ನಿಮ್ಗೆ ಹೆಂಗೂ ಅದು ಕ್ಯಾರೆಕ್ಟರ್ ಇದು ನಂಬರ್ಸ್ ಎಲ್ಲ ಬರುತ್ತೆ. ಇಮೇಲ್ ಇಲ್ಲಿವರೆಗೂ ನೀವು ಇಂಗ್ಲಿಷಲ್ಲೇ ಟೈಪ್ ಮಾಡಿ, ಪರವಾಗಿಲ್ಲ. ಇದಾದ್ಮೇಲೆ ಇಲ್ಲಿ ನಿಮ್ಮ ಇಷ್ಟ ಆಯ್ತಾ. ನೀವೇನಾದ್ರೂ ನಿಮ್ಮ ಅನಿಸಿಕೆಯನ್ನ ಇದು ಏನೋ ಕಳಿಸ್ಬೇಕು ಅಂತಿದ್ರೆ, ಅಥವಾ ನೀವೇನಾದ್ರೂ ಕಮೆಂಟ್ಸ್ ಹಾಕ್ಬೇಕು ಅಂತಿದ್ರೆ ಇಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಯಾವ್ದಾದ್ರು ಫೈನ್, ನಮ್ಗೇನು ತೊಂದರೆ ಇಲ್ಲ. ಬಟ್ ಇಲ್ಲಿ ಮಾತ್ರ ನೀವು ಇಂಗ್ಲಿಷಲ್ಲೇ ಫಿಲ್ ಮಾಡಿ, ನಮಗೆ ಸರ್ಟಿಫಿಕೇಟ್ ಜನರೇಟ್ ಮಾಡಕ್ ಈಸಿ ಆಗುತ್ತೆ. ಓಕೆ. ಆಮೇಲೆ ದಯವಿಟ್ಟು ಇಲ್ಲಿ ಕರೆಕ್ಟ್ ನೇಮ್, ನಿಮ್ಮ ID ಪ್ರೂಫ್ ಏನಿದೆ ಅಥವಾ ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಏನು ನೇಮ್ ಕೊಟ್ಟಿರ್ತಾರೆ ಅದೇ ಥರದ್ದು ಕೊಡಿ. ನಿಮ್ಮ ಪ್ರೊಫೈಲ್ಗೆ ಅದು ಮ್ಯಾಚ್ ಆಗುತ್ತೆ. ನೀವು ಇಲ್ಲಿ ಅರ್ಧಂಬರ್ಧ ಹೆಸರು ಹಾಕ್ಬಿಟ್ಟು ಆಮೇಲೆ ಸರ್ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಯಿತು ಕರೆಕ್ಷನ್ ಮಾಡಬೇಕು, ನಮಗೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಒಂದೇ ಒಂದು ಸರ್ಟಿಫಿಕೇಟ್ ಮಾಡೋಕ್ಕಾಗಲ್ಲ, ಅದು ಒಂದೇ ಸರಿ ಬಲ್ಕಲ್ಲಿ ಹಾಕ್ಬಿಟ್ಟು ನಾವು ಜನರೇಟ್ ಮಾಡ್ಬಿಡ್ತೀವಿ. ಸೊ ಹಂಗಾಗಿ ಅದು ನಮ್ಗೆ ಈಸಿ ಆಗುತ್ತೆ, ಓಕೆನಾ. ಸೊ ನೀವಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಡಿ, ನಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡಿರಲಿ. ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಫಿಲ್ ಮಾಡಿ, ಏನೂ ತೊಂದರೆ ಇಲ್ಲ. ನಿಮಗೆ ನಾಳೆ ಸಂಜೆವರೆಗೂ ನಾನು ಟೈಮ್ ಕೊಡ್ತೀನಿ, ಓಕೆನಾ. ನಾಳೆ ಸಂಜೆವರೆಗೂ ಟೈಮ್ ತೊಗೊಂಡು ಆರಾಮಾಗಿ ಫಿಲ್ ಮಾಡಿ. ಆಮೇಲೆ ನಾನು ಇನ್ನೊಂದು ಎಲ್ರಿಗೂ ಒಂದು ರಿಕ್ವೆಸ್ಟು, ಸುಮ್ಮನೆ ಸರ್ಟಿಫಿಕೇಟ್ ಕೊಡ್ತಾರೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಇಲ್ಲಿ ಏನು ಮಾಡ್ತಾರೆ, ಎಸ್ ಓಕೆ ಈ ಥರ ಎಲ್ಲ ಕಮೆಂಟ್ಸನ್ನು ಹಾಕ್ತಾರೆ. ನಾವು ಎಷ್ಟೋ ಕಷ್ಟಪಟ್ಟು ನಿಮಗೋಸ್ಕರ ಎಷ್ಟೆಲ್ಲ ನಾವು ಟ್ರೈನಿಂಗ್ಸನ್ನು ಕೊಟ್ಟಿರ್ತೀವಿ. ನಿಮ್ಮ ಅನಿಸಿಕೆನ ಮನಸ್ಸಿಂದ ಹಾಕಿ ದಯವಿಟ್ಟು. ನಾನು ತುಂಬ ಕಡೆ ನೋಡಿದ್ದೀನಿ, ನಾನೇನಾದರೂ ಬೋನಸ್ ಕೊಡ್ತೀನಿ ಅಥವಾ ಇನ್ನೊಂದು ಏನಾದ್ರು ಕೊಡ್ತೀನಿ ಅಂದರೆ ಗ್ರೇಟ್ ಸರ್, ಓಕೆ ಸರ್, ನೈಸ್ ಸರ್, ಇದೆಲ್ಲ ನಿಮ್ಮ ಮನಸ್ಸಿಂದ ಬರ್ಬೇಕು. ಆ್ಯಕ್ಚುಲಿ ಏನೋ ಕೊಡ್ತಾರೆ ಬಿಡು ನಮಗೇನೋ ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆ ಥರ ಹಾಕಕ್ಕೆ ಹೋಗ್ಬಿಡಿ ಯಾವತ್ತೂ. ನಿಮ್ಮಿಷ್ಟ, ನಾನು ಮತ್ತೆ ಅದನ್ನು ನೀವು ಹಿಂಗೆ ಹಾಕ್ಬಾರ್ದು ಅಂತ ನಾನು ಹೇಳೋಕ್ಕಾಗಲ್ಲ, ನಿಮ್ಮಿಷ್ಟ. ಬಟ್ ಆದಷ್ಟು ಏನೇ ಕಮೆಂಟ್ಸ್ ಹಾಕ್ಬೇಕಾದ್ರೆ ಮನಸ್ಸಿಂದ ಹಾಕಿ. ನಿಮ್ಗೆ ಅಕಸ್ಮಾತಾಗಿ ಏನಾದರೂ ಈ ಥರ ಟ್ರೈನಿಂಗ್ ಚೆನ್ನಾಗಿಲ್ಲ, ನೀವು ಈ ಥರ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ನಿಮ್ಗೆ ಏನಾದರೂ ಅಕಸ್ಮಾತಾಗಿ ಹೇಳ್ಬೇಕು ಅಂದ್ರೆ ದಯವಿಟ್ಟು ಅದನ್ನ ಹಾಕಿ. ನಾನು ಯಾವತ್ತೂ ಕೂಡ ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಇಲ್ಲಿ ಹೆಸರು ಹಾಕ್ಬಿಟ್ಟು ಇಲ್ಲಿ ಹಿಂಗೆ ಹಾಕ್ಬಿಡ್ತೀವಿ, ಏನೋ ನೆಗೆಟಿವ್ ಪಾಯಿಂಟ್ಸ್ ಹಾಕ್ಬಿಟ್ಟಿದ್ದೀರ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾರೆ ಅಂತಲ್ಲ. ಅದರಿಂದ ಕಲಿಯೋದು ಇರುತ್ತೆ. ನಾವು ಖಂಡಿತವಾಗಿ ಅದನ್ನ ಸ್ಪೋರ್ಟಿವ್ ಆಗಿ ತಗೋತೀವಿ. ಬಟ್ ಜೆನ್ಯೂನ್ ಆಗಿ ಹಾಕಿ, ಓಕೆನಾ. ಜೆನ್ಯೂನ್ ಅಂದರೆ ನೀವು ಏನಿದೆ ಅದನ್ನ ಹಾಕ್ಬೇಕು. ಅವಾಗ ಏನಾಗುತ್ತೆ ಅಂದರೆ ನಮಗೂ ನೆಕ್ಸ್ಟ್ ಏನಾದ್ರು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಅಕಸ್ಮಾತ್ ಏನಾದ್ರು ಒಳ್ಳೇದಿದ್ರೆ ಖಂಡಿತ ಹಾಕಿ. ನಾನು ಆದಷ್ಟು ಯಾರಿಗೂ ಕೂಡ ನೋವಾಗ್ದಂಗೆ ಮತ್ತು ಉಪಯೋಗ ಆಗೋ ಥರನೇ ನಾವು ಆ್ಯಕ್ಚುಲಿ ಮಾಡೋದು. ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ, ಯಾವುದೇ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರು ಸುಮ್ಮನೆ ಸರ್ಟಿಫಿಕೇಟ್ಗಾಗಿ ಅಟೆಂಡ್ ಮಾಡಬೇಡಿ ಅಂತ. ನಾನು ಕೂಡ ಏನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಈವನ್ ನಾನು 10 ನಿಮಿಷ ಸ್ಪೆಂಡ್ ಮಾಡಿದ್ರು ಅದು ಉಪಯೋಗ ಆಗಲೇಬೇಕು ಅನ್ನೋ ಥರನೇ ನಾನು ಯೋಚನೆ ಮಾಡೋದು. ಸೊ ಇವತ್ತಿನ ಕಾರ್ಯಕ್ರಮ ಆ್ಯಕ್ಚುಲಿ ನಡೆಸಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಕ್ಲಾಸಸ್ ಮುಗೀತು, ಅಲ್ಲಿಗೆ ಕ್ಲೋಸ್ ಮಾಡ್ಬೋದಾಗಿತ್ತು. ಆದರೂ ಕೂಡ ನಾನು ಒಂದು ದಿನ ಎಕ್ಸ್ಟ್ರಾ ಏನು ತೊಗೋತಿದ್ದೆ ಅಂದರೆ, ಬರೀ ಟೆಕ್ನಿಕಲ್ ಕ್ಲಾಸಸ್, ಬರೀ ನಾವು ಕೋರ್ಸ್ ಬಗ್ಗೆ ಅಷ್ಟೇ ಮಾಡಿ ನಿಮ್ಮ ಹತ್ರ ನಾನು ಇಂಟ್ರಾಕ್ಟ್ ಮಾಡಿಲ್ಲ ಅಂದರೆ ಅದಕ್ಕೆ ಅರ್ಥವೇ ಇರಲ್ಲ. ಯಾಕಂದರೆ ಸುಮ್ಮನೆ ನಂಗೆ ಹೆಂಗೆ ಬೇಕೋ ಹಂಗೆ ಮಾಡಿರ್ತೀನಿ. ನಿಮ್ಮಿಂದ ನಾನು ಏನು ತಿಳ್ಕೊಳ್ದೇ ಇದ್ದಾಗ ಅದಕ್ಕೆ ಅದು ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ದಿನ ನಿಮ್ಮ ಜೊತೆ ಇಂಟ್ರಾಕ್ಷನ್ ಅಂದರೆ ನಿಮ್ಮ ಜೊತೆ ಸ್ಪಂದಿಸೋದಕ್ಕೆ ಅಂತ ಒಂದು ದಿನ ಇಟ್ಕೊಂಡಿರ್ತೀನಿ, ಓಕೆನಾ. ಸೊ ಈ ರೀತಿ ಸರ್ಟಿಫಿಕೇಟ್ ಮತ್ತು ಬ್ಯಾಡ್ಜ್ಗಳನ್ನು ನೀವು ತೊಗೊಳೋದಕ್ಕೆ ಇಲ್ಲಿ ಫಾರ್ಮನ್ನು ನಾನು ಲಿಂಕ್ ಕಳಿಸಿದ್ದೀನಿ. ದಯವಿಟ್ಟು ಫಿಲ್ ಮಾಡಿ. ನಿಮಗೆ ನಾಳೆ ಸಂಜೆವರೆಗೂ ಟೈಮ್ ಕೊಡ್ತೀನಿ. ಗ್ರೂಪಲ್ಲಿ ನನಗೆ ಹಾಕೋದಕ್ಕೆ ಏನಕ್ಕೆ ಭಯ ಅಂತಂದರೆ ಎಲ್ಲರೂ ಫಿಲ್ ಮಾಡ್ತಾರೆ, ಓಕೆನಾ. ರೈಟ್, ರೀಸೆಂಡ್ ದ ಲಿಂಕ್. ಓಕೆ, ಮತ್ತೆ ಕಳಿಸ್ತೀನಿ, ತೊಂದರೆ ಇಲ್ಲ. ನಾನು ಕ್ಲಾಸ್ ಎಂಡ್ ಆದಾಗಲೂ ಕಳಿಸ್ತೀನಿ ಇದನ್ನು, ಓಕೆ. ಅದು ಬಿಟ್ಟು ಲಾಸ್ಟ್ ನಿಮಗೆ ಬೋನಸ್ ಲಿಂಕ್ ಅಂತೂ ನಾನು ಬೋನಸ್ ಲಿಂಕ್ ಕೊಡ್ತೀನಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ.
ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನೆಲ್ಲ ಬೋನಸ್ ನಾನು ಕೊಡ್ತೀನಿ ಅಂತ. ಮತ್ತೆ ಕೆಲವರೆಲ್ಲ ಜಾವಾ ಫೈಲ್ಸ್ ಏನೋ ಕೇಳಿದ್ರಿ, ಅದನ್ನು ಆಲ್ರೆಡಿ ಅರೇಂಜ್ ಮಾಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅದನ್ನು ಕೂಡ ನಾನು ನಿಮಗೆ ತಲುಪಿಸ್ತೀನಿ. ಅದು ಬಿಟ್ಟು ಏನೇ ಬೇಕಿದ್ರು ನಿಮಗೆ ನನಗೆ ತಿಳಿಸಿ, ನಾನು ಆದಷ್ಟು ನಾನು ಟ್ರೈ ಮಾಡ್ತೀನಿ ನಿಮಗೆ ಫೈಲ್ಸ್ನ ಕೊಡೋದಕ್ಕೆ. ಓಕೆ, ರೈಟ್. ನೆಕ್ಸ್ಟ್ ನಾವು ಇಲ್ಲಿ 15 ದಿನ ಟ್ರೈನಿಂಗ್ ಅನ್ನ ಮಾಡಿದ್ವಿ. ಇಲ್ಲಿ ನೋಡಿರ್ಬೋದು, ರೋಡ್ ಮ್ಯಾಪ್ ಇಂದ ಹಿಡಿದು 2 ದಿನ ಎಕ್ಸೆಲ್, 2 ದಿನ ಪವರ್ ಬಿ ಐ, 2 ದಿನ ಟ್ಯಾಬ್ಲು, 2 ದಿನ SQL ಸರ್ವರ್, ಮತ್ತೆ 2 ದಿನ ಪೈಥಾನ್ ಪ್ರೋಗ್ರಾಮಿಂಗ್ ಮತ್ತೆ ಲೈಬ್ರರೀಸ್. ಅದಾದ್ಮೇಲೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ವಿ, ಮತ್ತೆ ಇಂಟರ್ನ್ಶಿಪ್ ಅನ್ನ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಇಂಟರ್ನ್ಶಿಪ್ ಅನ್ನ ಸಾಲ್ವ್ ಮಾಡಿಲ್ಲ, ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಲಿಂಕ್ಡ್ಇನ್ ಮತ್ತೆ ಕಿರಿಯರ್ ಗೈಡೆನ್ಸ್ ಮತ್ತೆ ರೆಸ್ಯೂಮ್ ಯಾವ ರೀತಿ ಇರಬೇಕು ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವತ್ತು ನಾವು ಫೈನಲ್ ಡೇ ಅಲ್ಲಿ ಇದ್ದೀವಿ. ಸೊ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇದೆಲ್ಲ ವಿಡಿಯೋಸ್ ಎಲ್ಲಿ ಸಿಗುತ್ತೆ? ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ, ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ನಿಮಗೆ ನಾನು ಅದಕ್ಕೆ ಅಂತಾನೆ ಒಂದು ಪ್ಲೇ ಲಿಸ್ಟ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದ್ರೆ ನೋಡಿ, ಕನ್ನಡ ರಾಜ್ಯೋತ್ಸವ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಕಂಪ್ಲೀಟ್ ಪ್ಲೇ ಲಿಸ್ಟ್, ಆಯ್ತಾ, ಎಲ್ಲ ಇಲ್ಲಿದೆ. ನಿಮಗೆ ಎಲ್ಲ 1 2 3 4 ಈ ಥರ ಡೇ ವೈಸ್ ಹಾಕಿದ್ದೀನಿ. ಇದನ್ನ ನೀವು ಒಂದೊಂದೇ ವಿಡಿಯೋನ ನೋಡಿಕೊಂಡು ಕಲ್ತ್ಕೋಬಹುದು. ರೈಟ್. ಇದಾದ್ಮೇಲೆ ಅಕಸ್ಮಾತ್ ಇದರಿಂದ ಇನ್ನೂ ಏನಾದ್ರು ಉಪಯೋಗ ಇದೆಯಾ ಅಂತ ನೀವು ಅನ್ಕೊಂಡ್ರೆ, ಇಲ್ಲಿ ಇದು ಬಿಟ್ಟು ನಾನು ತುಂಬಾ ಇನ್ನೂ ಎಷ್ಟೊಂದು ವಿಡಿಯೋಸ್ಗಳನ್ನ ಇಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿ ನಮ್ಮ ITAS ಕಮ್ಯುನಿಟಿ ಕ್ಲಾಸಸ್. ಇವಾಗ ನೆಕ್ಸ್ಟ್ ನಾನು ಏನು ಹೇಳಿದ್ನಲ್ಲ, ನಾವು ಕಮ್ಯುನಿಟಿ ಕ್ಲಾಸಸ್ ಅಲ್ಲಿ ಸಿಗ್ತೀವಿ ಅಂತ ನೋಡಿ. ಇಲ್ಲಿ ಹೋದ್ರೆ ನಿಮ್ಗೆ ಇದು ಕೂಡ ನಾನು ಪ್ಲೇ ಲಿಸ್ಟ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ತುಂಬಾ ಇಲ್ಲ, ಇವಾಗ ಅದೇ ಒಂದೊಂದೇ ನಾವು ಆ್ಯಡ್ ಮಾಡ್ತಾ ಹೋಗ್ತಾ ಇದೀವಿ. ಬಟ್ ಇಲ್ಲೂ ಕೂಡ ನಿಮಗೆ ತುಂಬಾ ಅಡ್ವಾನ್ಸ್ಡ್ ಆಗಿರುವಂಥ ಟಾಪಿಕ್ಸ್ಗಳು ನೀವು ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು. ಇಂಟರ್ನೆಟ್ ಅಲ್ಲಿ ಹುಡುಕ್ರೆ ಇಂಥವೆಲ್ಲ ಸಿಗ ನೋಡಿ. 125 ಶಾರ್ಟ್ಕಟ್ ಕೀಸ್ ಈ ಥರದ್ದೆಲ್ಲ ಇದೆ, ಆಯ್ತಾ. ನೀವು ದಯವಿಟ್ಟು ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಮತ್ತೆ ಕನ್ನಡದಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ನಾನು ಪ್ಲೇ ಲಿಸ್ಟಲ್ಲಿ ಇಟ್ಬಿಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ನೋಡಿ ಎಷ್ಟಿದೆ ಗೊತ್ತಾ, ಇಲ್ಲಿ 65 ಎಕ್ಸೆಲ್ ಇತ್ತು. ಓಕೆ, 65 ಫೈಲ್ಸ್ ಇದೆ ಇಲ್ಲಿ. ಎಲ್ಲ ಚಿಕ್ಕದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆಲ್ಲ ಇಲ್ಲಿ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಈ ಥರ ಎಷ್ಟೊಂದಿದೆ, ಆಯ್ತಾ. ನೋಡಿ ಇಲ್ಲಿ ಹೋದ್ರೆ ನಿಮ್ಗೆ ಎಷ್ಟೊಂದು ವಿಡಿಯೋಸ್ಗಳಿಂದ ನಾನು ಹಾಕಿದ್ದೀನಿ. ಆಮೇಲೆ ಇದೇ ಥರ ನಾವು 2021 ಅಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಇದನ್ನ ಕಂಡಕ್ಟ್ ಮಾಡಿದ್ವಿ. ಅವಾಗ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ರು. ಆ ಅಂದ್ರೆ ತುಂಬಾ ಬೇಜಾರಾಗಿತ್ತು ಅವಾಗ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಲೆಜನ್ನು, ಯಾಕಂದ್ರೆ ಅವರು ಸ್ಫೂರ್ತಿ ದಿನ ಅಂತಾನೆ ನಾವು ಮಾಡ್ತಾ ಇದ್ವಲ್ಲ, ಹಂಗಾಗಿ ಅವ್ರಿಗೋಸ್ಕರ ನಾವು ಇನ್ನೂ ತುಂಬಾ ಹೆಚ್ಚಿನ ಒಂದು ನಾಲೆಜನ್ನು ಕೊಡಬೇಕು ಅಂತ ಇಲ್ಲಿ ನೋಡಿ ಕಂಟಿನ್ಯೂಸ್ ಇದೆ. ಅದನ್ನು ಅಷ್ಟೇ 2021 ಅಲ್ಲಿ ಮಾಡಿದ್ವಿ ಇದನ್ನ. ದಯವಿಟ್ಟು ಇದನ್ನು ನೀವು ನೋಡ್ಕೊಳ್ಳಿ. ಇದು ಬಿಟ್ಟು ಆಯ್ತಾ, ಇದೆಲ್ಲ ಬಂದು ಕಂಪ್ಲೀಟ್ ಕನ್ನಡಕ್ಕೆ ಅಂತ ನಾನು ಸಪ್ರೇಟ್ ಆಗಿ ಮಾಡಿದ್ದೆ ಆಕ್ಚುಲಿ. ಇದು ಬಿಟ್ಟು ಏನಾದರೂ ನಿಮಗೆ ಇನ್ನೂ ನಾನು ಸಖತ್ತು ತುಂಬಾ ಅಡ್ವಾನ್ಸ್ಡ್ ಆಗಿ ಕಲಿಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡದ ಅಂದ್ರೆ ಇಂಗ್ಲೀಷಲ್ಲಿದೆ, ಓಕೆನಾ. ಅದನ್ನು ಕೂಡ ನೀವು ನೋಡ್ಕೋಬಹುದು. ನಮ್ಮ ಇಂಗ್ಲಿಷ್ ಚಾನಲಲ್ಲಿ ತುಂಬಾ ಅಂದ್ರೆ ತುಂಬಾ ವಿಡಿಯೋಸ್ ಇದೆ. ಇದರಲ್ಲಿ ನಿಮಗೆ ಕನ್ನಡ ಇಂಗ್ಲಿಷ್ ಎರಡೂ ಸಿಗುತ್ತೆ. ನಾವು ಒಂದು ಟೈಮಲ್ಲಿ ಏನು ಮಾಡಿದ್ವಿ ಅಂದ್ರೆ, ಆದಷ್ಟು ಎಲ್ಲ ಸಪ್ರೇಟಾಗಿ ಕನ್ನಡ ಇಡಬೇಕು ಅಂದ್ಬಿಟ್ಟು ಕನ್ನಡನೇ ಸಪ್ರೇಟಾಗಿ ಮಾಡಿದ್ವಿ. ನೋಡಿ ಇಲ್ಲಿ ಹೋದ್ರೆ ನಿಮಗೆ ಎಷ್ಟೊಂದು ಪ್ಲೇ ಲಿಸ್ಟ್ ಇದೆ, ನೀವು ಇಲ್ಲಿ ನೋಡ್ಕೋಬಹುದು. ಎಷ್ಟು ತುಂಬಾ ಇದೆ ಆಕ್ಚುಲಿ, ತುಂಬಾ ಇದೆ. ಆಲ್ಮೋಸ್ಟ್ 1000 ವಿಡಿಯೋಸ್ ಮೇಲಿದೆ. ನೀವು ಇಲ್ಲಿ ಹೋಗ್ಬಿಟ್ಟು ಏನಾದ್ರು ಕಲ್ತ್ಕೋಬೇಕು ಅಂದ್ರೆ ದಯವಿಟ್ಟು ಇಲ್ಲಿ ನೀವು ಕಲ್ತ್ಕೋಬಹುದು. ಇದು ಇಂಗ್ಲಿಷ್ ಯೂಟ್ಯೂಬ್ ಇರುತ್ತೆ, ಓಕೆನಾ. ಸೊ ಇದನ್ನು ನೀವು ನೋಡ್ಕೋಬಹುದು. ಇದನ್ನು ಕೂಡ ನೀವು ಬೆಳೆಸ್ತೀನಿ ಅಂದ್ರೆ ನಮ್ಗೆ ಖಂಡಿತ ಸಂತೋಷ. ನಮ್ಮ ಕನ್ನಡದವರು ಒಂದು ಚಾನಲ್ ಅನ್ನ, ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಾಲೆಜ್ ಶೇರಿಂಗ್ ಆಗಿರ್ಬೋದು, ನಿಮ್ಮಿಂದ ಅದು ಹೆಲ್ಪ್ ಆದರೆ ಸಪೋರ್ಟ್ ಆದರೆ ಇನ್ನು ನಮಗೆ ಒಂದು ಎನ್ಕರೇಜ್ಮೆಂಟ್ ಸಿಕ್ತಂಗೆ ಆಗುತ್ತೆ. ಓಕೆ, ಸೊ ಇಲ್ಲಿ ನಾ 2
ಯೂಟ್ಯೂಬ್ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಡೋಂಟ್ ವರಿ, ನಾನು ಕಮ್ಯುನಿಟಿ ಚಾನಲ್ ಮತ್ತೆ ಇದೆಲ್ಲ ನಾನು ಪೇಸ್ಟ್ ಮಾಡ್ತೀನಿ ಎಕ್ಸೆಪ್ಟ್ ಸರ್ಟಿಫಿಕೇಟ್ ಲಿಂಕ್. ಬಾಕಿ ಎಲ್ಲದೂ ನಾನು ಹಾಕ್ತೀನಿ. ಸರ್ಟಿಫಿಕೇಟ್ ಲಿಂಕ್ ಯಾಕಲ್ಲ ಹಾಕಲ್ಲ ಅಂದರೆ ಅನ್ನೆಸೆಸರಿ ಎಲ್ಲರೂ ನಮ್ಮ ಸರ್ಟಿಫಿಕೇಟ್ ಬೇಕು ಅಂತಂತಾರೆ. ಆ ರೀತಿ ಮಾಡೋದು ಬೇಡ. ಪಾಪ ನೀವು ತುಂಬ ಟೈಮ್ ತೊಗೊಂಡು ಕಷ್ಟಪಟ್ಟು ನೀವು ಬಂದಿರ್ತೀರ, ಎಷ್ಟೇ ಟೈಮ್ ನಿಮ್ಗೆ ಬೇರೆ ಕೆಲಸ ಇದ್ರೂ ಅಟೆಂಡ್ ಮಾಡಿರ್ತೀರ, ಅಂಥವ್ರಿಗೆ ಮಾತ್ರ ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ಇದೆಲ್ಲ ನಾನು ಗ್ರೂಪಲ್ಲೂ ಹಾಕ್ತೀನಿ. ಓಕೆ, ಯೂಟ್ಯೂಬ್ ಲಿಂಕು, ಕಮ್ಯುನಿಟಿ ಚಾನಲ್ ಲಿಂಕ್ ಎಲ್ಲ. ಸೊ ಇದನ್ನು ನೀವು ಅಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಸರ್ಟಿಫಿಕೇಟ್ ಲಿಂಕ್ ಮಾತ್ರ ನಾನು ಇಲ್ಲಿ ಮಾತ್ರ ಹಾಕ್ತೀನಿ. ಓಕೆನಾ, ರೈಟ್. ಸೊ ಇದು ಯೂಟ್ಯೂಬ್ ಚಾನಲ್, ನೀವು ಆದಷ್ಟು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಇನ್ಸ್ಟಾಗ್ರಾಮ್, ಇದರಲ್ಲಿ ನಿಮಗೆ ಈ ಸ್ಕೆಡ್ಯೂಲ್ಸ್ ಬರುತ್ತೆ. ಅಂದರೆ ಯಾವುದೆಲ್ಲ ಕೋರ್ಸಸ್ ನಡೀತಾ ಇದೆ, ಯಾವುದೆಲ್ಲ ನಿಮಗೆ ಬ್ಯಾಚಸ್ ಇದೆ, ಮತ್ತು ಸಣ್ಣ ಪುಟ್ಟ ಟಿಪ್ಸ್ ಟ್ರಿಕ್ಸ್ ಅದೆಲ್ಲ ಇಲ್ಲಿ ಹಾಕಿರ್ತೀನಿ. ಸೊ ಇದನ್ನು ಕೂಡ ನೀವು ತೋರಿಸ್ತೀನಿ, ಇದನ್ನು ಕೂಡ ನೀವು ಬೇಕಾದ್ರೆ ಫಾಲೋ ಮಾಡಬಹುದು. ಸೊ ಇನ್ಸ್ಟಾಗ್ರಾಮ್ ಕೂಡ, ಅದರಲ್ಲೂ ಕೂಡ ತುಂಬ ಕಂಟೆಂಟ್ಸ್ ಹಾಕಿದ್ದೀವಿ. ಓಕೆ, ಇಲ್ಲಿ ತುಂಬ ಇದೆ. ಇಲ್ಲೂ ಕೂಡ ನಾವು ಆದಷ್ಟು ಕಂಟೆಂಟ್ಸ್ಗಳನ್ನು ಹಾಕಿದ್ದೀವಿ. ಇಲ್ಲಿ ಇಲ್ಲೂ ತುಂಬ ಕಂಟೆಂಟ್ಸ್ಗಳನ್ನು ಇಲ್ಲೂ ಹಾಕಿದ್ದೀವಿ. ಆ್ಯಕ್ಚುಲಿ ಕನ್ನಡದಲ್ಲಿ ಎಷ್ಟೊಂದು ಚಾಪ್ಟರ್ಸ್ ನೋಡಲ್ಲ. ಬಟ್ ಏನಂದರೆ ಎಂಕರೇಜ್ಮೆಂಟ್ ಇಲ್ಲ ಅಂದಾಗ ನಮಗೂ ಬೇಜಾರಾಗ್ಬಿಡುತ್ತೆ. ನಾವು ಇಷ್ಟೆಲ್ಲ ಹಾಕಿನೂ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಗೇನು ಅನ್ಸುತ್ತೆ ಗೊತ್ತಾ, ಒಂದು ಪಾಯಿಂಟ್ ಆಫ್ ಟೈಮ್ ನಾವು ಯಾತಕ್ಕೋಸ್ಕರ ಇದನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಕ್ಬೇಕು ಅಂತ. ಸೊ ಎನ್ಕರೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇವಾಗ ನಮಗೆ ಫಾಲೋವರ್ಸ್ ಇಲ್ಲಾಂದ್ರೂ ಪರವಾಗಿಲ್ಲ. ನೋಡಿ, ಯಾರು ನೋಡೋದೇ ಇಲ್ಲ. ಇಲ್ಲ ನಾವೇನೋ ಒಂದು ವಿಡಿಯೋ ಹಾಕಿರ್ತೀವಿ ನೋಡಿ, ಎಷ್ಟೊಂದು ಟೆಕ್ನಿಕಲ್ ವಿಡಿಯೋಸ್ ನಾನು ತೋರಿಸ್ತೀನಿ, ನೋಡೋದೇ ಇಲ್ಲ ನೋಡಿ. ಇದೆಲ್ಲ ಒಂದು ನೀವು ಅಕಸ್ಮಾತ್ ಗೂಗಲಲ್ಲಿ ಹುಡುಕಿದ್ರು ಇಂಗ್ಲೀಷಲ್ಲಿ ಸಿಗುತ್ತೆ, ಇಲ್ಲ ಅಂತಲ್ಲ, ಕನ್ನಡದಲ್ಲಿ ಸಿಗಲ್ಲ ಇದೆಲ್ಲ ನಿಮಗೆ. ಓಕೆ, ಸೊ ಹಂಗಾದಾಗ ನಮಗೂ ಬೇಜಾರಾಗುತ್ತೆ. ಬಟ್ ಇದನ್ನು ಹೆಂಗೆ ಇನ್ಕ್ರೀಸ್ ಮಾಡ್ಬೋದು, ನಮಗೆ ಫೇಕ್ಸ್ ಎಲ್ಲ ಹಾಕ್ಕೊಂಡು ಇನ್ಕ್ರೀಸ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಇದನ್ನು ಸ್ವಲ್ಪ ವರ್ಕೌಟ್ ಮಾಡಬೇಕು. ಯಾರಾದರೂ ಅಕಸ್ಮಾತ್ ಹೆಲ್ಪ್ ಮಾಡೋದಿದ್ದರೆ ಅಥವಾ ಇದನ್ನು ಎಂಕರೇಜ್ ಮಾಡಿ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಸ್ತೀವಿ ಅಂತಂದರೆ ಖಂಡಿತ ಯು ಆರ್ ವೆಲ್ಕಮ್. ನಿಮಗೆ ಸ್ವಾಗತ ನಮಗೆ ಸಜೆಷನ್ ಕೊಡೋದಕ್ಕೆ. ಓಕೆನಾ. ಸೊ ಇನ್ಸ್ಟಾಗ್ರಾಮ್ ಕೂಡ ಇದೆ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ಫಾಲೋ ಮಾಡ್ಬೋದು. ಸೊ ಈ ಲಿಂಕ್ ಕೂಡ ನಾನಿಲ್ಲಿ ಹಾಕಿರ್ತೇನೆ. ಓಕೆ, ರೈಟ್. ನೆಕ್ಸ್ಟ್ ಬಂದು ಕಮ್ಯುನಿಟಿ ಚಾನಲ್ಸ್. ಈ ಕಮ್ಯುನಿಟಿ ಚಾನಲ್ಸನ್ನು ಯಾತಕ್ಕೆ ನಾವು ಯೂಸ್ ಮಾಡ್ಕೋಬೇಕು ಅಂದರೆ, ಕೆಲವು ಟೈಮ್ ಏನಾಗುತ್ತೆ ಅಂದರೆ ಕೆಲವು ಫೈಲ್ಸ್ಗಳನ್ನು ನಾವು ಮೇಲಲ್ಲೋ ಅಥವಾ ನಿಮಗೆ ವಾಟ್ಸಪ್ಪಲ್ಲೋ ಕಳ್ಸೋಕ್ಕಾಗಲ್ಲ. ನೋಡಿ, ಇದು ನಮ್ಮ ಕನ್ನಡದ ಕಮ್ಯುನಿಟಿ ಚಾನಲ್, ಇದು ವಾಟ್ಸಪ್ ಚಾನಲ್ ಇದು. ಓಕೆ, ಇಲ್ಲಿ ಕೆಲವು ಟೈಮ್ ಸ್ವಲ್ಪ ಇರಿಟೇಟ್ ಆಗ್ಬೋದು ನಿಮಗೆ, ಯಾಕಂದರೆ ತುಂಬ ಈ ಥರದ್ದೆಲ್ಲ ನಾವು ಬರೀ ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀವಿ. ಇಲ್ಲೆಲ್ಲ ನಿಮ್ಗೆ ವೀಡಿಯೋಸ್ ಹಾಕೋಕ್ಕಾಗಲ್ಲ, ಯಾಕೆಂದರೆ ಇದೆಲ್ಲ ನಿಮಗೆ ತುಂಬ ರೆಸ್ಟ್ರಿಕ್ಟೆಡ್ ಇರುತ್ತೆ ಮತ್ತು ತುಂಬ ದೊಡ್ಡ ದೊಡ್ಡ ಫೈಲ್ಸನ್ನು ಇಲ್ಲಿ ಹಾಕೋದಕ್ಕಾಗೋದಿಲ್ಲ. ಬಟ್ ಇಲ್ಲಿ ನಾನು ಏನು ಆದಷ್ಟು ಯೂಸ್ ಮಾಡ್ಕೊತೀನಿ ಅಂದರೆ, ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಥವಾ ಏನಾದರೂ ನಾವು ನಿಮಗೆ ತಿಳಿಸ್ಬೇಕು ಅಂದರೆ ಈ ಒಂದು ಚಾನಲನ್ನು ನಾನು ಯುಟಿಲೈಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಈ ಟೆಲಿಗ್ರಾಮ್ ಚಾನಲ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೋಡಿ ಎಷ್ಟೊಂದು ಫೈಲ್ಸ್ ಎಲ್ಲ ಇದೆಯಲ್ಲ, ಅಕಸ್ಮಾತ್ ಏನೋ ಫೈಲ್ಸ್ ಕಳಿಸ್ಬೇಕು ಅಂದರೆ ಇದರಲ್ಲಿ ನಾವು ಈಸಿ ಕಳಿಸ್ಬೋದು. ಆ್ಯಕ್ಚುಲಿ ನೋಡಿ, ಈ ಥರ ನಾವು ಫೈಲ್ಸನ್ನು ಇಲ್ಲಿ ಕಳಿಸ್ಬೋದು. ಬಟ್ ಅದನ್ನು ನಾವು ಏನೋ ವಾಟ್ಸಪ್ಪಲ್ಲಿ ನಾವು ಕಳ್ಸೋಕ್ಕಾಗಲ್ಲ. ಕಳಿಸಿದ್ರು ಏನಾಗುತ್ತೆ ಅಂದರೆ ಅಕಸ್ಮಾತ್ ಹೊಸ್ದಾಗಿ ಜಾಯ್ನ್ ಆಗಿರೋರು ಅದು ಸಿಗಲ್ಲ. ಓಕೆ, ಸೊ ಈ ರೀತಿ ನಮಗೆ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಇದೆ. ಪ್ರತಿಯೊಂದು ಅಷ್ಟೇ, ನಾವು ಏನೇ ಮಾಡಿದ್ರು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ನಾವು ಇದನ್ನು ಏನೋ ಚಾನಲನ್ನು ಮಾಡಿರ್ತೀವಿ. ಸೊ ನೀವು ಎರಡೂ ಚಾನಲ್ ಇರ್ಬೋದು, ಯಾಕಂದರೆ ಕೆಲವೊಂದು ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಹಾಕೋಕ್ಕಾಗದೇ ಇರೋವಂಥ ಕೆಲವೊಂದು ವೀಡಿಯೋಸ್ಗಳೆಲ್ಲ ಇಲ್ಲಿರುತ್ತೆ. ಅಥವಾ ಕೆಲವರಿಗೆ ಕನ್ನಡದಲ್ಲೇ ಈಸಿಗೆ ಅರ್ಥ ಆಗಬೇಕು ಅಂದರೆ ಕನ್ನಡ ಚಾನಲ್ ಕೂಡ ಇರುತ್ತೆ. ಸೊ ಈ ಥರ ಕಮ್ಯುನಿಟಿ ಚಾನಲ್ ಕೂಡ ಇರುತ್ತೆ. ಅದರಲ್ಲೂ ಕೂಡ ನೀವೇನಾದ್ರು ಅಕಸ್ಮಾತ್ ಆಗಿತ್ತು ಅಂದರೆ ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ನಾನು ಕೊಡ್ತಾ ಇರೋದು ಬರೀ ಕನ್ನಡ ಕಮ್ಯುನಿಟಿ ಚಾನಲ್, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದನ್ನು ನಾನಿಲ್ಲಿ ಯೂಸ್ ಮಾಡ್ತೀನಿ. ರೈಟ್. ಓಕೆ, ಇದು ಕಮ್ಯುನಿಟಿ ಚಾನಲ್. ನೆಕ್ಸ್ಟ್ ನಿಮಗೆ ನಾನು ಮೊನ್ನೆ ಲಿಂಕ್ಡ್ಇನ್ ಬಗ್ಗೆ ತುಂಬ ಏನೋ ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಲಿಂಕ್ಡ್ಇನ್ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಪ್ರೊಫೆಷ್ನಲಿ ನೀವೇನಾದ್ರು ಅಕಸ್ಮಾತ್ ಆಗಿ ಬೆಳಿಬೇಕು ಅಂತಂದರೆ ಇದು ತುಂಬ ಇಂಪಾರ್ಟೆಂಟು. ಓಕೆನಾ. ನೀವು
ನನ್ನ ನೆಟ್ವರ್ಕ್ ಅಲ್ಲಿ ಇದ್ರೆ ಈಗ ನೋಡಿ ಜಸ್ಟ್ ಈಗ ಯಾರೋ ಒಬ್ರು ಒಂದು ಇದು ಪೋಸ್ಟ್ ಮಾಡಿದ್ರು, ಏನು ಪವರ್ ಬಿ ಅದೊಂದು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿತ್ತು, ಒಂದು ಕಮೆಂಟ್ ಆಗ್ತೆ. ಓಕೆನಾ, ನಾನು ಕಮೆಂಟ್ ಹಾಕಿದಾಗ ನನ್ನ ಜೊತೆ ಇರೋವಂಥವ್ರು ಅಥವಾ ನನ್ನ ಸರ್ಕಲ್ ಇರೋವಂಥವ್ರು ನೋಡ್ಬೋದು. ನೀವು ಅಕಸ್ಮಾತ್ ಒಂದು ಸರ್ಟಿಫಿಕೇಟ್ ಇರ್ಬೋದು ಅಥವಾ ನೀವು ಒಂದು ಪ್ರಾಜೆಕ್ಟ್ ಇರ್ಬೋದು, ನಾನು ಖಂಡಿತ ಅಕಸ್ಮಾತ್ ಏನಾದ್ರು ಬಂತು ಅಂದ್ರೆ, ಅಕಸ್ಮಾತ್ ನನ್ನ ಗಮನಕ್ಕೆ ಬಂತು ಅಂದ್ರೆ, ನಾನು ಖಂಡಿತವಾಗಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಲೈನ್ ಕಮೆಂಟ್ ಆದ್ರೂ ನಾನು ಹಾಕ್ತೀನಿ, ಫೀಡ್ಬ್ಯಾಕ್ ಕೊಟ್ಟೇ ಕೊಡ್ತೀನಿ. ಯಾತಕ್ಕೆ ಅಂದ್ರೆ ನಮ್ಮ ಒಂದು ಫೀಡ್ಬ್ಯಾಕ್ ಇಂದ ನಿಮ್ಗೆ ಒಂದು ಎಂಕರೇಜ್ಮೆಂಟ್ ಸಿಗ್ಬೋದು. ನೋಡ್ತೀನಿ ಕಮೆಂಟ್ ನಾನು ಜಸ್ಟ್ ಹಾಕಿದ್ದೆ ನೋಡಿ, ಇಲ್ಲಿ ಅರವಿಂದ್ ಇಂದಲ್ಲ, ಇವರು ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ ಅನ್ನ ಮಾಡ್ತಾರವರು, ನೀವು ಅವ್ರನ್ನು ಫಾಲೋ ಮಾಡಬಹುದು ಆಕ್ಚುಲಿ. ಕಮೆಂಟ್ ಹಾಕಿದಾಗ ಎಲ್ಲಿದೆ ಗೊತ್ತಿಲ್ಲ, ತುಂಬಾ ನಿಮ್ಗೆ ತುಂಬಾ ಜನ ಇದ್ರೆ ಹೋಗ್ತಾ ಇರುತ್ತದ. ಓಕೆ, ಸೊ ಈ ತರ ನೀವು ನೆಟ್ವರ್ಕ್ ಅಲ್ಲಿ ಇದ್ರೆ ನಿಮ್ಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೇಗ ಬೆಳಿಬೋದು ನೀವು ಆಕ್ಚುಲಿ. ಓಕೆನಾ, ಸೊ ನನ್ನ ಫಾಲೋ ಮಾಡಿ, ಮತ್ತೆ ನಮ್ದು ಇನ್ಸ್ಟಿಟ್ಯೂಟ್ ಏನಿದೆ ಐಟೆಕ್ ಅನಾಲಿಟಿಕ್ಸ್, ಇದನ್ನು ಫಾಲೋ ಮಾಡಿ. ಯಾಕಂದ್ರೆ ತುಂಬಾ ಜನ ಕಂಪ್ನೀಸ್ ಇದಕ್ಕೆ ಬರ್ತಾರೆ, ಏನೋ ಕಂಪ್ನಿ ಪ್ರೊಫೈಲ್ ಬರ್ತಾರೆ, ಅಲ್ಲೂ ಕೂಡ ಯಾರು ನೆಟ್ವರ್ಕ್ ಅಲ್ಲಿ ಇದ್ದಾರೆ ಅವ್ರನ್ನು ಕೂಡ ಸೆಲೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ನಾನು ಹೇಳ್ತಾ ಇರೋದು ಏನು, ಅಲ್ಲಿ ನೀವು ನೆಟ್ವರ್ಕ್ ಅಲ್ಲಿ ಇದ್ದ ತಕ್ಷಣ ಸೆಲೆಕ್ಟ್ ಮಾಡ್ಬಿಡ್ತಾರೆ ಅಂತಲ್ಲ, ಅಟ್ಲೀಸ್ಟ್ ನಿಮ್ಗೊಂದು ಇನ್ಫಾರ್ಮೇಶನ್ ಬರ್ತಿರುತ್ತೆ. ಓಕೆ, ಇದು ಬಿಟ್ಟು ನಾನು ಒಂದು ಕನ್ನಡಕ್ಕೆ ಅಂತಾನೆ ಒಂದು ಸಪರೇಟ್ ಆಗಿ ಒಂದು ಗ್ರೂಪ್ ಮಾಡಿದ್ದೀನಿ ಲಿಂಕ್ಡ್ ಇನ್ ಅಲ್ಲಿ. ಓಕೆನಾ, ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ಇದು ಜಸ್ಟ್ ನಮ್ಮ ಈ ಕನ್ನಡದ ಡೇಟಾ ಅನಾಲಿಟಿಕ್ಸ್ ಏನಿದೆ ಅವಾಗ ಇದು ಸ್ಟಾರ್ಟ್ ಮಾಡಿದೆ ಇದನ್ನ. ಇದು ನೆಕ್ಸ್ಟ್ ಹೋಗ್ತಾ ಕಂಪ್ಲೀಟ್ ಆಗಿ ಲಿಂಕ್ಡ್ ಇನ್ ಏನು ಯೂಸ್ ಆಗುತ್ತೆ ಅದು ಕನ್ನಡದಲ್ಲೇ ಮಾಡಬೇಕು ಅಂತ ಆದಷ್ಟು. ಈಗ ಬರೀ ನಾನು ಕನ್ನಡದಲ್ಲಿ ಈ ಒಂದು ಪ್ರೋಗ್ರಾಮ್ ಏನು ಸ್ಟಾರ್ಟ್ ಮಾಡಿದ್ವಿ ಅದು ಮುಗಿಲಿ ಅಂತ ಕಾಯ್ತಾ ಇದ್ದೆ, ಸೊ ಅದಕ್ಕೋಸ್ಕರ ಇಷ್ಟು ಮಾತ್ರ ಆಗ್ತಾ ಇದೆ. ನೆಕ್ಸ್ಟ್ ಲಿಂಕ್ಡ್ ಇನ್ ಆಕ್ಟಿವಿಟೀಸ್ ಏನಿದೆ ಅದು ಕನ್ನಡದಲ್ಲೇ ಕಂಪ್ಲೀಟ್ ಆಗಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಾವೇನ್ ವಿಡಿಯೋಸ್ ಮಾಡ್ತೀವಿ ಅಥವಾ ಲಿಂಕ್ಡ್ ಇನ್ ಅಲ್ಲಿ ಆರ್ಟಿಕಲ್ಸ್ ಏನ್ ಮಾಡ್ತೀವಿ ಅದೆಲ್ಲ ಇಲ್ಲಿ ನಾನು ಹಾಕ್ತೀನಿ, ಅದನ್ನು ಕೂಡ ನಾವು ಬೆಳೆಸ್ಬೇಕು. ಆಕ್ಚುಲಿ ನನ್ನ ಉದ್ದೇಶ ಏನಂದ್ರೆ, ನಾವು ಕನ್ನಡದವ್ರು ದೊಡ್ಡ ಮಟ್ಟಿಗೆ ಎಲ್ಲಾ ಕಡೆ ಬೆಳೀತಾ ಹೋದ್ರೆ, ಅದು ಇನ್ಸ್ಟಾಗ್ರಾಮ್ ಇರಲಿ, ಯೂಟ್ಯೂಬ್ ಇರಲಿ, ಫೇಸ್ಬುಕ್ ನಾನು ಅಷ್ಟೊಂದು ಇದು ಏನೋ ಪ್ರಾಮುಖ್ಯತೆ ಕೊಡಲ್ಲ. ಯಾಕಂದ್ರೆ ಫೇಸ್ಬುಕ್ ಬಂದು ತುಂಬಾ ಪರ್ಸನಲಿ ಅದನ್ನ ಯೂಸ್ ಮಾಡ್ಕೋತಾರೆ. ಸೊ ಹಂಗಾಗಿ ಅದಕ್ಕೆ ಅಷ್ಟೊಂದು ಅಂದ್ರೆ ಇದೆ ಫೇಸ್ಬುಕ್, ನಾನು ಅದನ್ನ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಬಟ್ ಲಿಂಕ್ಡ್ ಇನ್, ಇನ್ಸ್ಟಾಗ್ರಾಮ್ ನಮ್ಗೆ ಆಡ್ಸ್ಗೆ ಯೂಸ್ ಆಗುತ್ತೆ, ಬಟ್ ಸ್ಟಿಲ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋಸ್ಗಳು ಹಾಕಿದಾಗ ನಿಮ್ಗೆ ಅದು ತುಂಬಾ ಈಸಿಗೆ ಅರ್ಥ ಆಗುತ್ತೆ. ಸೊ ಅಂತ ವಿಡಿಯೋಸ್ಗಳು. ಮತ್ತೆ ಯೂಟ್ಯೂಬ್ ಅದು ನಮಗೆ ತುಂಬಾ ಲಾಂಗ್ ವಿಡಿಯೋಸ್ ಹಾಕೋದಕ್ಕೆ ಯೂಸ್ ಆಗುತ್ತೆ, ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಫೇಸ್ಬುಕ್ ಅಲ್ಲಿ ಸೇಮ್ ಅದೇ ವಿಡಿಯೋಸ್ ಅನ್ನ ಹಾಕ್ಬೋದು. ಹಂಗಾಗಿ ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಅಂಡ್ ಲಿಂಕ್ಡ್ ಇನ್ ಅಷ್ಟೇ ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಕೇಸ್ ಫೇಸ್ಬುಕ್ ಅಲ್ಲಿ ಯಾರನ್ನ ಅಕಸ್ಮಾತ್ ಫಾಲೋ ಮಾಡ್ಬೇಕು ಅಂದ್ರೆ ಇದೇ ವಿಡಿಯೋಸ್ ನಾನು ಅಲ್ಲೂ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಬಟ್ ಅದು ನಾನು ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಬಟ್ ಅಲ್ಲೂ ನಾನು ಹಾಕ್ತೀನಿ ಎಲ್ಲ ಪ್ರತಿಯೊಂದು ಹಾಕೋ ಪೋಸ್ಟರ್ಗಳು. ಬಟ್ ನಿಮಗೆ ನಾನು ಇದಿಷ್ಟೇ ಹೆಂಗ್ ತೋರಿಸ್ತಿದ್ದೀನಿ ಅಂದ್ರೆ ಯಾವ್ದು ನಿಮಗೆ ಪ್ರೊಫೆಷನಲಿ ಇಂಪಾರ್ಟೆಂಟ್ ಅದು ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ಇದ್ರದ್ದೆಲ್ಲ ಲಿಂಕ್ಸ್ ನಾನು ನಿಮಗೆ ಕೊಟ್ಟಿರ್ತೀನಿ, ಇದು ಕೂಡ ಲಿಂಕ್ಸ್ ಕೊಡ್ತೀನಿ, ಇಲ್ಲೂ ಕೂಡ ನೀವು ಇದನ್ನ ಫಾಲೋ ಮಾಡ್ಕೊಂಬೋದು. ಇದು ನೋಡಿ, ಇದು ಕಂಪ್ಲೀಟ್ ಲಿಂಕ್ಡ್ ಇದ್ದು. ಓಕೆ, ರೈಟ್. ಸೊ ಇದೆಲ್ಲ ಲಿಂಕ್ಸ್ ಮತ್ತೆ ನಾನು ಗ್ರೂಪಲ್ಲಿ ಹಾಕ್ತೀನಿ, ಎಕ್ಸೆಪ್ಟ್ ಸರ್ಟಿಫಿಕೇಟ್ ಲಿಂಕ್ ಒಂದು ಬಿಟ್ಟು. ಓಕೆ, ರೈಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಸೇ, ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಲಿಂಕ್ಸ್ ಅನ್ನ ನಿಮಗೆ ಕೊಟ್ಟೆ. ಮತ್ತೆ ಇಂಟರ್ನ್ಶಿಪ್ ನಾನು ಲಿಂಕ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಇದನ್ನ ದಯವಿಟ್ಟು ಇಂಟರ್ನ್ಶಿಪ್ ಅನ್ನ ನೀವು ವರ್ಕ್ ಮಾಡಿ, ಆ ಸರ್ಟಿಫಿಕೇಟ್ ಅನ್ನ ನೀವು ಲಿಂಕ್ಡ್ ಇನ್ ಅಲ್ಲಿ ಪೋಸ್ಟ್ ಮಾಡಿ, ನನ್ನ ಟ್ಯಾಗ್ ಮಾಡಿ, ಒಂದಷ್ಟು ಕಮೆಂಟ್ಸ್ ಅಂದ್ರೆ ನೀವು ಏನ್ ಕಲ್ತ್ರಿ, ಅದರಲ್ಲಿ ಏನ್ ಮಾಡಿದ್ರಿ ಆ ಒಂದು ಪ್ರಾಜೆಕ್ಟ್ ಅಲ್ಲಿ, ಅದನ್ನ ನೀವು ಬ್ರೀಫ್ ಮಾಡಿ, ಅದನ್ನ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಎಲ್ಲ ಅದೇ ಡೀಟೇಲ್ಸ್ ಕೊಟ್ಬಿಡುತ್ತೆ. ಅದನ್ನ ಮಾಡಿ ಆದಷ್ಟು ನೀವು ವಿಸಿಬಲ್ ಇರಬೇಕು ಇಂಟರ್ನೆಟ್ ಅಲ್ಲಿ, ಅಂದ್ರೆ ಆನ್ಲೈನ್ ವಿಸಿಬಲ್ ಇರಬೇಕು. ಓಕೆನಾ, ಸೊ ಆ ರೀತಿ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೆ ಕೆರಿಯರ್ ಸಿಗುತ್ತೆ. ಓಕೆ, ರೈಟ್. ಸೊ ಇದು ನಾನು ನಿಮಗೆ ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಸ್ಕಿಲ್ಸ್ ಬಗ್ಗೆ, ನಾಲೆಜ್ ಬಗ್ಗೆ ಏನು ಹೇಳ್ಬೇಕು ಅಂತಿದ್ದೆ ಅದನ್ನ ನಾನು ತಿಳಿಸಿದ್ದೀನಿ. ಮತ್ತೆ ನಿಮಗೆ ನಾನು ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಮತ್ತೆ ಮ್ಯೂಟ್ ಮಾಡಿದ್ದೀನಿ, ಯಾಕಂದ್ರೆ ನಾನು ಅಷ್ಟು ಹೇಳಿದ್ರು ಅನ್ಮ್ಯೂಟ್ ಮಾಡ್ಕೊಂಡು ಸುಮ್ಮನೆ ಅದು ಸೌಂಡ್, ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಬರ್ತಿತ್ತು, ನಿಮಗೆ ಮತ್ತೆ ಮ್ಯೂಟ್ ಮಾಡಿದ್ದೀನಿ. ಇನ್ನೊಂದು 5 ನಿಮಿಷ ತಗೋತೀನಿ, ಅದು ಮುಗಿಸಿ ಅದಾದ್ಮೇಲೆ ನಾನು
ನಿಮಗೆ ಟೈಮ್ ಕೊಡ್ತೀನಿ. ಯಾರೆಲ್ಲ ಮಾತಾಡ್ಬೇಕು ಅಂತಿದ್ರ ಖಂಡಿತ ಮಾತಾಡ್ಬೋದು, ಅಥವಾ ಏನಾದ್ರು ಹೇಳ್ಕೋಬೇಕು ಅಂತಿದ್ರೆ ಅಥವಾ ನಿಮ್ಗೆ ಏನಾದ್ರು ಬೇಕಿದ್ರೆ ಖಂಡಿತ ಅದನ್ನ ಹೇಳ್ಕೋಬಹುದು. ನಾನೊಂದು 5 ನಿಮಿಷ ತಗೊಂಡು ನೆಕ್ಸ್ಟ್ ನನ್ನ ಪ್ಲಾನ್ಸ್ ಏನಿದೆ ಮತ್ತೆ ನೆಕ್ಸ್ಟ್ ನಮ್ಗೆ ಏನೆಲ್ಲ ನಾವು ಮಾಡ್ಬೇಕು ಅಂತಿದೀವಿ ಅದನ್ನ ತಿಳಿಸ್ಬಿಟ್ಟು ಆಮೇಲೆ ನಾನು ನಿಮ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಓಕೆ, ರೈಟ್. ಸೊ ನೆಕ್ಸ್ಟ್ ನಮ್ಮ ಪ್ಲಾನ್ಸ್ ಏನಂದ್ರೆ ಕಮ್ಯುನಿಟಿ, ಇಲ್ಲೇನಿದೆ ನೋಡಿ, ಈ ಕಮ್ಯುನಿಟಿ ಇದೆಯಲ್ಲ ಇದನ್ನ ಇಂಪ್ರೂವೈಸ್ ಮಾಡುವಂಥದ್ದು. ಈ ಕಮ್ಯುನಿಟಿ ಕ್ಲಾಸಸ್ ಅಂತ ಏನಿದೆ ಇಲ್ಲಿ, ನಾವೇನ್ ಕಮ್ಯುನಿಟಿ ಕ್ಲಾಸಸ್ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಈ ಕಮ್ಯುನಿಟಿ ಕ್ಲಾಸಸ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು. ಅಟ್ಲೀಸ್ಟ್ ವಾರಕ್ಕೆ 1 ಸಾರಿ, ಅಟ್ಲೀಸ್ಟ್ ಆಯ್ತಾ, ವಾರಕ್ಕೆ 2 ಸಾರಿ ಅಂತ ನಾನು ಅನ್ಕೊಂಡಿದ್ದೀನಿ, ಬಟ್ ಅಟ್ಲೀಸ್ಟ್ ವಾರಕ್ಕೆ 1 ಸಾರಿ ನಮ್ಮ 2 hours ಇಲ್ಲ 3 hours ಸಿಗೋಣ ಅಂತ. ಅಲ್ಲಿ ನಾವೇನ್ ಮಾತಾಡಬೇಕು ಆ ತರ ಒಂದು ಕ್ವಶನ್ ಇಯರ್ಸ್ ಅನ್ನ ನಾನು ನಿಮ್ಗೆ ಕಳಿಸ್ತೀನಿ. ನಿಮಗೆ ಏನೆಲ್ಲ ಕ್ವಶನ್ಸ್ ಇದೆ ಅದನ್ನ ನಂಗೆ ಲಿಸ್ಟ್ ಔಟ್ ಮಾಡಿ ಕಳಿಸಿದ್ರೆ ಬೆಸ್ಟ್ ರಿಕ್ವೈರ್ಮೆಂಟ್. ಸೊ ಅದು ಕ್ವಶನ್ ಇರ್ಬೋದು ಅಥವಾ ನಿಮ್ಗೆ ಏನಾದ್ರು ಎಕ್ಸಾಂಪಲ್ಸ್ ಇರ್ಬೋದು, ಏನೇ ಇರ್ಬೋದು, ಆ ಒಂದು 2 hours or 3 hours ನಾವೇನ್ ಪ್ಲಾನ್ ಮಾಡ್ತೀವಿ ಅದನ್ನ ಯಾವ ರೀತಿ ಎಷ್ಟು ಕ್ವಶನ್ಸ್ ನಾವು ಕವರ್ ಮಾಡ್ಬೋದು ಅಷ್ಟು ನಾವು ಕವರ್ ಮಾಡೋಣ. ಹೋಗ್ತಾ ಹೋಗ್ತಾ ಅಕಸ್ಮಾತ್ ಆಗಿದ್ರೆ ಇನ್ನೂ ಹೆಚ್ಚಿನ ಕ್ವಶನ್ಸ್ ಬಂದು ಇನ್ನು ನಮ್ಗೆ ಸಮಯದ ಅಭಾವ ಇತ್ತು ಅಂದ್ರೆ ಬೇಕಾದ್ರೆ ನಂಬರ್ ಆಫ್ ಡೇಸ್ ವಾರದಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತಾ ಹೋಗೋಣ. ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ತು ಅಂದ್ರೆ ಅವಾಗ ನಾವು ಬೇರೆ ತರನೇ ಇನ್ನ ಪ್ಲಾನ್ ಮಾಡಬಹುದು. ಓಕೆ, ಸೊ ಇದೊಂದು ಪ್ಲಾನ್ ಇದೆ. ಎರಡನೇ ಪ್ಲಾನ್ ಬಂದು ನಾನು ನಿಮ್ಗೆ ಕನ್ನಡದವ್ರಿಗೆ IT ಫೀಲ್ಡ್ ಅಲ್ಲಿ ತುಂಬಾ ಅವಕಾಶ ಸಿಗ್ಬೇಕು ಅಂದ್ರೆ ನಾವೇನೆಲ್ಲ ಮಾಡ್ಬೋದು ಅಂತ ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಒಂದಷ್ಟು PPTs ಒಂದಷ್ಟು ಸಜೆಷನ್ಸ್ ಎಲ್ಲ ಕಳ್ಸಿದ್ರಿ. ಸೊ ಅದನ್ನ ಇನ್ನೂ ಯಾರಾದ್ರೂ ಇದ್ರೆ ದಯವಿಟ್ಟು ಕಳಿಸಿ. ಒಂದ್ 2-3 ಒಳ್ಳೊಳ್ಳೆ ಸಜೆಷನ್ಸ್ ಬಂದಿದೆ, ಅದನ್ನ ವರ್ಕೌಟ್ ಮಾಡ್ತೀನಿ ನಾನು. ಈ ವಾರ ನೆಕ್ಸ್ಟ್ ವಾರ ಸ್ವಲ್ಪ ಬಿಸಿ ಇದ್ದೀನಿ, ನಾನು ಟ್ರಾವೆಲ್ ಮಾಡ್ತೀನಿ. ಸೊ ಹಿಂಗಾಗಿ ಈ ವಾರ ನೆಕ್ಸ್ಟ್ ವಾರ ನಾನು ನಂಗೆ ಪ್ಲಾನಿಂಗ್ ಅಲ್ಲಿ ಇರ್ತೀನಿ. ಅದಾದ್ಮೇಲೆ ಕುತ್ಕೊಂಡು ನಾವು ಡಿಸ್ಕಷನ್ ಮಾಡಿ ಡಿಸೆಂಬರ್ ಇಂದ ಇಂಥ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಯಾರೆಲ್ಲ ಸ್ಟೂಡೆಂಟ್ಸ್ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ ಅಥವಾ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ IT ಫೀಲ್ಡ್ ಅಲ್ಲಿ, ನಾನು ಏನ್ ಪ್ಲಾನ್ ಮಾಡ್ತಾ ಇದ್ದೀನಿ ಅವ್ರನ್ನ ಕರೆಸ್ಬಿಟ್ಟು ಅವರ ಏನೆಲ್ಲ ಅವ್ರು ಕಷ್ಟಪಟ್ಟಿದ್ದಾರೆ ಆಯ್ತಾ, ಅವರು ಏನೆಲ್ಲ ಕಷ್ಟಪಟ್ಟು ಏನೆಲ್ಲ ಅವರು ಕೋರ್ಸ್ ಮಾಡಿ ಅಥವಾ ಸ್ಕಿಲ್ಸ್ ಮಾಡಿ ಹೆಂಗ್ ಅಪ್ರೋಚ್ ಮಾಡೋರು, ಹೆಂಗ್ ಇಂಟರ್ವ್ಯೂ ಪ್ರಿಪೇರ್ ಆದ್ರು, ಈ ತರದೆಲ್ಲ ಅವರು ಕ್ವಶನ್ಸ್ ಎಲ್ಲ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಬೇರೆಯವ್ರ ಅಕಸ್ಮಾತ್ ಯಾರಾದ್ರೂ IT ಫೀಲ್ಡ್ ಹೋಗ್ಬೇಕು ಅಂತಿದ್ರೆ ಅವ್ರಿಗೊಂದು ಗೈಡೆನ್ಸ್ ತರ ಆಗುತ್ತೆ ಅಂತ. ಸೊ ಇಂಥ ಕಾರ್ಯಕ್ರಮಗಳು ಕೂಡ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ HRs ಗಳನ್ನ ಕರೆದು ಪಾಡ್ಕಾಸ್ಟ್ ಮಾಡುವಂಥದ್ದು, ಸಂದರ್ಶನ ಮಾಡುವಂಥದ್ದು, ಇಂಥದ್ದು ಪ್ಲಾನ್ಸ್ ಇದೆ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ ನಾನು ನಮ್ಮ ಏನೋ ಪ್ಲೇಸ್ ಸೆಟಪ್ ಮಾಡಬೇಕು, ಅದಕ್ಕೆಲ್ಲ ನಾನು ಇನ್ನು ಅರೇಂಜ್ ಮಾಡ್ಕೋಬೇಕು. ಅದೆಲ್ಲ ಮಾಡ್ತೇನೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಮ್ಮ ಒಂದು ಕ್ಲಾಸ್ ರೂಮ್ ಅನ್ನೇ ನಾವು ಕಂಪ್ಲೀಟ್ ಸ್ಟುಡಿಯೋ ತರ ಸೆಟಪ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಕೆಲವೊಂದೆಲ್ಲ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದು ರೆಡಿ ಆಯ್ತು ಅಂದ್ರೆ ಅದನ್ನು ಕೂಡ ನಾವಲ್ಲಿ ಈ ತರ ಒಂದು ಏನ್ ಪಾಡ್ಕಾಸ್ಟ್ ಪ್ಲಾನ್ ಮಾಡ್ತೀವಿ ಅದನ್ನು ಕೂಡ ಮಾಡಿಸ್ತೀವಿ. ಬರೀ ಆಲ್ರೆಡಿ ಸಕ್ಸಸ್ ಆಗಿರೋರ್ಗೆ ಅಷ್ಟೇ ಅಲ್ಲ, ನಿಮಗೂ ಏನಾದ್ರು ಅಕಸ್ಮಾತ್ ಬಂದು ಮಾತಾಡಬೇಕು, ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಖಂಡಿತವಾಗಿ ನೀವು ಹೇಳ್ಕೋಬಹುದು. ಖಂಡಿತವಾಗಿ ನಾನು ನಿಮಗೆ ಇಂಥ ಅವಕಾಶನ ಕೊಡ್ತೀನಿ. ಸೊ ನೀವು ಅಲ್ಲಿ ಬಂದು ಹೇಳ್ಕೋಬಹುದು, ಏನಾದ್ರು ಕಷ್ಟ ಇದ್ರೆ ಅಕಸ್ಮಾತ್ ಆಗಿ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಚೆನ್ನಾಗಿರೋದು, ಎಲ್ರಿಗೂ ಚೆನ್ನಾಗಿದ್ದಾಗ ಎಲ್ರಿಗೂ ಸಂತೋಷ ಆಗುತ್ತೆ. ಬಟ್ ಇದು ಕಷ್ಟ ಅಂತ ಬಂದಾಗ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ಬೋದು, ಯಾವ ರೀತಿ ನೀವು ಅದನ್ನ ಹ್ಯಾಂಡಲ್ ಮಾಡ್ತಿದ್ದೀರಾ, ಏನೆಲ್ಲ ಕಷ್ಟ ಇದೆ ಅದನ್ನ ನೀವು ಹೇಳ್ಕೋಬೇಕು ಅಂತಿದ್ರೆ ಅದನ್ನು ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ಖಂಡಿತವಾಗಿ ಮಾಡೋಣ. ರೈಟ್, ನೆಕ್ಸ್ಟ್ ಇದಾದ್ಮೇಲೆ ಬೋನಸ್. ಓಕೆ, ಸೊ ಇಷ್ಟು ಬೋನಸ್, ಇದು ಬಿಟ್ಟು ಇನ್ನು ನಾನು ಒಂದಷ್ಟು ಲಿಸ್ಟ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಏನ್ ನಾನು ಮಾಡ್ಬೋದು, ಇಷ್ಟು ಬೋನಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಆದರೆ ನಿಮ್ ಕಡೆಯಿಂದ ನನಗೆ ಒಂದು ಯೂಸ್ ಆಗುತ್ತೆ. ಯಾಕಂದ್ರೆ ಸುಮ್ಮನೆ ಬೋನಸ್ ಕೊಡ್ತೀನಿ, ನೀವು ತಗೊಂತೀರಾ ಅಷ್ಟೇ, ಅದನ್ನ ಹಂಗೆ ಮಾಡ್ಕೋತೀರ ಅಷ್ಟೇ. ಬಟ್ ನಾನು ಈ ಬೋನಸ್ ಅನ್ನ ಖಂಡಿತವಾಗಿ ಇದು ಪ್ಲಸ್ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಕೋರ್ಸಸ್ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಆಯ್ತಾ ಒಂದು 30 seconds ವಿಡಿಯೋ ನೀವು ಅಯ್ಯೋ ನಮ್ಗೆ ಮಾತಾಡಕ್ ಬರಲ್ಲ, ಹೆಂಗಪ್ಪ ಮಾತಾಡೋದು, ದಯವಿಟ್ಟು ಆ ಥರ ಎಲ್ಲ ಏನು ತಿಳ್ಕೊಬಿಡಿ. ನಾವಿಷ್ಟು ಹೆಂಗ್ ಮಾತಾಡ್ತಾ ಇದೀವಿ ಅದೇ ರೀತಿ ನಿಮ್ಗೆ ಹೆಂಗ್ ಮಾತಾಡಕ್ಕಾಗುತ್ತೆ ಆ ರೀತಿ ನಾನು ಖಂಡಿತವಾಗಿ
ನಿಮ್ಮ ವಿಡಿಯೋನ ನಾನೇ ಎಡಿಟ್ ಮಾಡಿ ಅಥವಾ ಎಡಿಟ್ ಮಾಡಿಸಿ ನಾನು ನೀಟಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ ಮತ್ತು ಯೂಟ್ಯೂಬಲ್ಲಿ ಅಥವಾ ಬೇರೆ ಎಲ್ಲಾಗುತ್ತೆ ಅಲ್ಲಿ ನಾನು ನಿಮಗೆ ಅನುಕೂಲ ಆಗುತ್ತೆ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. 30 ಸೆಕೆಂಡ್ಸ್, 15 ಸೆಕೆಂಡ್ಸ್, 30 ಸೆಕೆಂಡ್ಸ್, 1 ಮಿನಿಟ್ ನೀವು ದೊಡ್ಡದು ವಿಡಿಯೋ ಮಾಡ್ತಿದ್ರು ಓಕೆ ಮಾಡಿ ನನಗೆ ಕಳಿಸಿ. ಜೊತೆಗೆ ನಾನು ಏನು ಸರ್ಟಿಫಿಕೇಟ್ ಕೊಡ್ತೀನಿ ಆ ಸರ್ಟಿಫಿಕೇಟನ್ನು ದಯವಿಟ್ಟು ಆಯಿತಾ, ನೀವು ವೀಡಿಯೋಸ್ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸರ್ಟಿಫಿಕೇಟ್ ಮತ್ತು ಬ್ಯಾಡ್ಜನ್ನು ದಯವಿಟ್ಟು ಲಿಂಕ್ಡ್ಇನ್ನಲ್ಲಿ ಹಾಕಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಎಂಕರೇಜ್ಮೆಂಟ್ ಕೊಡಲೇಬೇಕು. ದಯವಿಟ್ಟು ನಾನು ಇದನ್ನು ಯಾಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ, ಪ್ರತಿ ಸರಿ ನೋಡಿ ನಾವು 1,000 ಹುಡುಗರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ನಾವೇನು ಅನೌನ್ಸ್ ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ಒಂದು 100 ಜನ ಇರ್ತಾರೆ, 150 ಇರ್ತಾರೆ, ಹೋಗ್ತಾ ಹೋಗ್ತಾ ಬರೀ 25-30 ಆಗ್ತಾರೆ. ಸೊ ನನಗೇನು ಬೇಜಾರಾಗುತ್ತೆ ಅಂದರೆ, ಒಂದು ನಾವು ಸರಿಯಾಗಿ ಟ್ರೈನಿಂಗ್ ಮಾಡ್ತಾ ಇಲ್ವಾ, ಅಥವಾ ನಾವು ಕೊಡುವಂಥ ವೀಡಿಯೋಸಿಂದ ನಮಗೆ ವೀಡಿಯೋಸ್ ಸಿಗುತ್ತೆ ಅಂತ ಅಟೆಂಡ್ ಮಾಡ್ತಿಲ್ವಾ. ಸೊ ಇದು ಸ್ವಲ್ಪ ಬೇಜಾರಾಗುತ್ತೆ. ಸೊ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಕಡೆಯಿಂದ ಎಂಕರೇಜ್ಮೆಂಟ್ ಇರಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನನಗೆ ಹೋಗ್ತಾ ಹೋಗ್ತಾ ಇನ್ನು 1 ವರ್ಷ ಮಾಡ್ಬೋದು, 2 ವರ್ಷ ಮಾಡ್ಬೋದು, ಇದೇ ರೀತಿ ಕಂಟಿನ್ಯೂ ಆದರೆ ನಾವೇನು ಮಾಡ್ತೀವಿ, ನಮಗೇನು ಲಾಸ್ ಆಗಲ್ಲ. ಇಂಥ ಒಂದು ಕಾರ್ಯಕ್ರಮ ಯಾರೂ ಮಾಡೋದಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಸೊ ದಯವಿಟ್ಟು ನೀವು ಇಂಥ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಈ ಥರ ಬೋನಸ್ ಫೈಲ್ಸ್ ಅದು ಇದೆಲ್ಲ ನಾನು ಕೊಡ್ತಾ ಇದ್ದೀನಿ. ಮತ್ತು ನಾನು ಕೂಡ ಅಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು, ನನಗೆ ಆ್ಯಕ್ಚುಲಾಗಿ ನಮ್ಗೆ ಬೇರೆ ಕಮಿಟ್ಮೆಂಟ್ಸು ಇರುತ್ತೆ, ನಮ್ಮದು ಪರ್ಸನಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಅಂಥದ್ರಲ್ಲೂ ಕೂಡ ನಾವು ಕೂತ್ಕೊಂಡಿಲ್ಲಿ ನಾನು ನಿಮಗೆ ಇಲ್ಲಿ ಬಂದು ಈ ಥರ ಒಂದು ಟ್ರೈನಿಂಗನ್ನು ಯಾಕೆ ಮಾಡ್ತೀವಿ ಅಂದರೆ, ನೋಡಿ ಇವಾಗ ನೀವು ಅನ್ಕೋಬೋದು ಇವರೇನೋ ಮಾಡ್ತಾರೆ, ಇವರೇನೋ ಒಂದಷ್ಟು ನಾವು ಹೇಳ್ಬಿಡ್ತೀವಿ ಇವ್ರು ಪಾಪ್ಯುಲರ್ ಆಗಿಬಿಡ್ತಾರೆ ಅಂತ. ನನಗೇನು ಪಾಪ್ಯುಲಾರಿಟಿ ಏನು ಬೇಕಾಗಿಲ್ಲ, ನನಗೆ ಆಲ್ರೆಡಿ ಪಾಪ್ಯುಲರ್ ಆಗಿದ್ದೀನಿ. ಓಕೆ, ಇದೇ 2 ಅವರ್ ನಾನು ಏನಾರು ಅಕಸ್ಮಾತಾಗಿ ಪೇಯ್ಡ್ ಟ್ರೈನಿಂಗ್ಸನ್ನು ತೊಗೊಂಡ್ರೆ ಬರ್ತಾರೆ, ಅಲ್ಲೂ ಕೂಡ ನಂಗೆ ದುಡ್ಡು ಬರುತ್ತೆ. ಬಟ್ ನನಗೆ ಬರೀ ದುಡ್ಡು ಅಷ್ಟೇ ಅಲ್ಲ, ಇಂಥ ಒಂದು ಕಾರ್ಯಕ್ರಮ ಇದು ದೊಡ್ಡ ಮಟ್ಟಿಗೆ ಬೆಳಿಬೇಕು, 10 ಜನಕ್ಕೆ ಒಳ್ಳೇದಾಗಬೇಕು. ಆಯಿತಾ, ನಾವು ಎಲ್ಲೂ ಕೂಡ ನಿಮಗೆ ಕಮರ್ಷಿಯಲಿ ನೀವು ಇದನ್ನು ದುಡ್ಡು ಕೊಡಿ ನನಗೆ ಹೆಲ್ಪ್ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ನಾನು ಎಲ್ಲೂ ಕೇಳೋಕ್ಕೆ ಹೋಗಿಲ್ಲ, ನಾನು ಕೇಳೋದೂ ಇಲ್ಲ. ಸೊ ನಾನು ಇಷ್ಟೇ ಕೇಳ್ತಾ ಇರೋದು ನಿಮಗೆ, ಈ ಪ್ರೋಗ್ರಾಮ್ಗೆ ಏನೆಲ್ಲ ಮಾಡ್ಬೋದು ನಾವು ದೊಡ್ಡ ಮಟ್ಟಿಗೆ ಜನಕ್ಕೆ ರೀಚ್ ಆಗೋದಕ್ಕೆ, ಅದು ನಿಮ್ಮ ಕಡೆಯಿಂದ ಮಾಡಬೇಕು. ನನಗೇನು ಅನಿಸ್ತು ಅದನ್ನು ನಾನು ಹೇಳಿದ್ದೀನಿ. ಒಂದು ಸರ್ಟಿಫಿಕೇಟ್ ಹಾಕ್ಬಿಡ್ಬೇಕಾದ್ರೆ ನೀವು ಈ ಥರ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ, ಇಲ್ಲಿ ನನಗೆ ಈ ಥರ ಸರ್ಟಿಫಿಕೇಟ್ ಸಿಕ್ತು, ನಾಲೆಡ್ಜ್ ಸಿಕ್ತು, ಈ ಥರ ಹೇಳ್ಕೊಬೋದು. ಮತ್ತು ನೀವು ವೀಡಿಯೋಸ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ರೀಚ್ ಆಗ್ಬೋದು. ನೀವು ನನ್ನ ಹೊಗಳೋದಕ್ಕಿಂತ ಇಂಥ ಕಾರ್ಯಕ್ರಮಗಳಾಗಬೇಕು ಅನ್ನೋ ಥರ ನೀವು ಮಾತಾಡೋದನ್ನು ಇನ್ನೂ ಸಂತೋಷ. ಓಕೆ, ಸೊ ನಮ್ಗೆ ಎಂಕರೇಜ್ಮೆಂಟನ್ನು ನಿಮ್ಮ ಕಡೆಯಿಂದ ನಾನು ಬಯಸ್ತಾ ಇದ್ದೀನಿ ಅಷ್ಟೇ. ಸಪೋರ್ಟ್, ಎನ್ಕರೇಜ್ಮೆಂಟ್ ಅಷ್ಟೇ. ಫಿನಾನ್ಷಿಯಲಿ ನಾವು ಯಾವತ್ತೂ ಯಾರಿಗೂ ಕೂಡ ನಾವು ಕೇಳ್ದವ್ರಲ್ಲ. ಓಕೆನಾ, ರೈಟ್. ಸೊ ಇದು ನೀವು ಅಕಸ್ಮಾತ್ ಏನಾದ್ರು ಒಂದು ವಿಡಿಯೋ ಮಾಡಿ 15 ಸೆಕೆಂಡ್ಸಿಂದ 30 ಸೆಕೆಂಡ್ಸ್ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಸಂತೋಷನೇ. ನಿಮ್ಗೆ ಅಕಸ್ಮಾತಾಗಿ ಆಗಿಲ್ಲ ಅಂದ್ರೂ 30 ಸೆಕೆಂಡ್ಸ್ವರೆಗೂ ಒಂದು ವಿಡಿಯೋ ಮಾಡಿ ನನಗೆ ಇದರಲ್ಲಿ ಕಳಿಸಿ, ಟೆಲಿಗ್ರಾಮಲ್ಲಿ ಕಳಿಸಿ. ಯಾಕಂದರೆ ನಿಮಗೆ ವಾಟ್ಸಪ್ಪಲ್ಲಿ ಕಳ್ಸೋದು ಕಷ್ಟ ಆಗ್ಬೋದು. HD ಕಳಿಸಿ, ಆವಾಗ ನನಗೆ ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ. ಆಮೇಲೆ ಅಕಸ್ಮಾತ್ ನೀವು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಸರ್, ನನಗೆ ಆದಷ್ಟು ಟ್ರೈ ಮಾಡಿ, ಆಗಿಲ್ಲ ಅಂದರೆ ಸರ್ಟಿಫಿಕೇಟನ್ನು ನಿಮ್ಮ ಲಿಂಕ್ಡ್ಇನ್ನಲ್ಲಿ ಹಾಕಿ ಅಟ್ಲೀಸ್ಟ್ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಒಂದಷ್ಟು ಕನ್ನಡದಲ್ಲೇ ಟ್ರೈ ಮಾಡಿ. ಆಯಿತಾ, ಇಂಗ್ಲೀಷಲ್ಲಿ ಅಕಸ್ಮಾತ್ ಕನ್ನಡದಲ್ಲಿ ನಂಗೆ ಟೈಪ್ ಮಾಡೋಕ್ಕೆ ಬರಲ್ಲ ಸರ್, ಆಗಲ್ಲ ಅಂತಂದರೆ ತೊಂದರೆ ಇಲ್ಲ, ಬಟ್ ಕನ್ನಡದಲ್ಲಿ ಹಾಕಿ. ಯಾಕಂದರೆ ಇದನ್ನು ಕೂಡ ನಾವು ಕನ್ನಡದಲ್ಲೇ ನಾವು ತೋರಿಸೋಣ, ಫೀಡ್ಬ್ಯಾಕ್ಸು, ಕಮೆಂಟ್ಸು ಇದೆಲ್ಲ ಈ ಥರನೂ ಒಂದು ಮಾಡೋಣ. ಕಷ್ಟ ನನಗೆ ಗೊತ್ತು, ಕೆಲವು ಟೈಮ್ ನಾನೇ ಕನ್ನಡದಲ್ಲಿ ಟೈಮ್ ಇರಲ್ಲ ನಮ್ಗೆ ಅದು ಕನ್ವರ್ಟ್ ಮಾಡಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹಾಕೋದಕ್ಕೆ, ನಾನು ಇಂಗ್ಲೀಷಲ್ಲಿ ಹಾಕ್ಬಿಟ್ಟಿರ್ತೀನಿ, ಯಾಕಂದ್ರೆ ನಂಗೆ ಟೈಮ್ ಇರಲ್ಲ ಕೂತ್ಕೊಂಡು. ಸೊ ಅಂಥ ಟೈಮಲ್ಲಿ ಅಂಥ ಸಂದರ್ಭ ನಿಮಗೂ ಆ ಥರ ಏನಾದ್ರು ಅನಿಸ್ತು ಅಂದರೆ ದಯವಿಟ್ಟು ಇಂಗ್ಲೀಷಲ್ಲಿ ಹಾಕಿ, ತೊಂದರೆ ಇಲ್ಲ. ಬಟ್ ಲಾಸ್ಟ್ ಟೈಮು ಒಂದಷ್ಟು ಜನ ಕನ್ನಡದಲ್ಲಿ ಕಮೆಂಟ್ಸ್ ಹಾಕಿದ್ರು, ತುಂಬ ಅಂದರೆ ತುಂಬ ಖುಷಿ ಆಯ್ತು ನನಗೆ. ಒಂದು ಪೇಜೇ ಬರೆದಿದ್ರು, ತುಂಬ ಖುಷಿ ಆಯ್ತು ನನಗೆ. ಅವ್ರ ಹೆಸರು ಮರ್ತೋಗಿದ್ದೀನಿ ನಾನು, ಒಂದು 4-5 ಜನ ಕಳಿಸಿದ್ರು ಆ್ಯಕ್ಚುಲಿ, ತುಂಬ ಸಂತೋಷ ಆಯಿತು. ಸೊ ಆ ಥರ ಇದ್ರೂ ಓಕೆ. ಓಕೆನಾ, ರೈಟ್. ಸೊ ಇದು ನಾನು ಇಷ್ಟು ಹೇಳಬೇಕು ಅಂತಿದ್ದೆ. ಅದಾದಮೇಲೆ ನನಗೆ ಒಂದು ಹೆಮ್ಮೆ ಆಗುವಂಥ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ನನಗೆ ಪ್ರೈಡ್ ಆಫ್ ಕರ್ನಾಟಕ, ಝೀ ಕನ್ನಡ ನ್ಯೂಸ್ ಮತ್ತು ಎನಿ ಹೆಲ್ಪ್ ಗ್ರೂಪ್ಸ್ ಅವರು ನಮ್ಮ ಇನ್ಸ್ಟಿಟ್ಯೂಟನ್ನು ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇದು ನನಗೆ ತುಂಬ ಸಂತೋಷ ಆಗೋದು ಏನಪ್ಪ ಅಂತಂದರೆ, ಇದು ಕನ್ನಡದವ್ರಿಗೆ, ಆಯಿತಾ, ಪ್ರೈಡ್ ಆಫ್ ಕರ್ನಾಟಕ ಅಂತ. ಇದು ನನಗೆ 2ನೇ ಸರಿ ತಗೋತಾ ಇರೋದು ಪ್ರೈಡ್ ಆಫ್ ಕರ್ನಾಟಕ. ಸೊ ಇದು ಝೀ ನ್ಯೂಸ್ ಅವರು ನಮಗೆ ಕೊಡ್ತಾ ಇರೋದು.
22 ನವೆಂಬರ್ ಈ ಶುಕ್ರವಾರ ನಾನು ಈ ಅವಾರ್ಡನ್ನು ತಗೋತಾ ಇದ್ದೀನಿ. ಈ ಪ್ರೋಗ್ರಾಮ್ಗೆ ಬರ್ತಾ ಇರೋ UT ಖಾದರ್ ಸರ್ ಬರ್ತಿದ್ದಾರೆ, ನಮ್ಮ ಸ್ಪೀಕರ್, ಮತ್ತು ರೂಪೇಶ್ ರಾಜಣ್ಣ ಬರ್ತಿದ್ದಾರೆ, ಮತ್ತು ಇನ್ನೂ ಅನೇಕ ಕನ್ನಡ ಪರ ಹೋರಾಟಗಾರರು ಬರ್ತಿದ್ದಾರೆ. ಅದ್ರ ಜೊತೆಗೆ KGF ಗರುಡ ರಾಮ್ ಬರ್ತಿದ್ದಾರೆ, ಮತ್ತು ರಾಗಿಣಿ ದ್ವಿವೇದಿ ಬರ್ತಿದ್ದಾರಂತೆ. ನನಗೆ ಮೇಯ್ನ್ ಬೇಕಾಗಿರೋದು ನಮ್ಮ ಕನ್ನಡಕ್ಕೋಸ್ಕರ ಯಾರೆಲ್ಲ ಹೋರಾಡ್ತಿದ್ದಾರೆ ಮತ್ತು ಕನ್ನಡದ ಬಗ್ಗೆ ಯಾರು ಹೆಚ್ಚಿನ ಕಾಳಜಿ ತೋರಿಸ್ತಾರೆ ಅಂಥವ್ರನ್ನ ಮೀಟ್ ಮಾಡಬೇಕು ಅಂತ. ನಾನು ನಿಜಕ್ಕೂ ಈ ಅವಾರ್ಡ್ಗೆ ಆ್ಯಕ್ಚುಲಿ ನಾನು ರಿಜೆಕ್ಟ್ ಮಾಡಿದ್ದೆ, ನನಗೆ ಟೈಮ್ ಇಲ್ಲ ಅಂತ. ಬಟ್ ಯಾವಾಗ ಇಂಥವ್ರೆಲ್ಲ ಬರ್ತಿದ್ದಾರೆ, ಕನ್ನಡದವರು, ಕನ್ನಡಕ್ಕೋಸ್ಕರ ಹೋರಾಡೋರು ಬರ್ತಿದ್ದಾರೆ ಅಂತ ಅಂದಾಗ ಅಟ್ಲೀಸ್ಟ್ ಅವ್ರ ಹತ್ರ ಹೋಗಿ ಮೀಟ್ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮನ ನಾವು ಡಿಸ್ಕಷನ್ ಮಾಡ್ಬೋದು ಅಂತ ನಾನು ಈ ಒಂದು ಇದಕ್ಕೆ ಒಂದು ಅವಾರ್ಡ್ಗೆ ಒಪ್ಕೊಂಡಿದ್ದೆ. ಯಾಕಂದರೆ ಇಂಥ ನಾನು ಅವಾರ್ಡ್ ತುಂಬ ತೊಗೊಂಡಿದ್ದೀನಿ ಆಲ್ರೆಡಿ. ನನಗೆ ಪ್ರೈಡ್ ಆಫ್ ಕರ್ನಾಟಕ ಅಂತ ನನಗೆ ಲಾಸ್ಟ್ ಇಯರ್ ಅವಾರ್ಡ್ ಲಾಸ್ಟ್ ಒಂದು ಮಾರ್ಚ್ ಏಪ್ರಿಲ್ ಬಂದಿತ್ತು ನನಗೆ. ಬಟ್ ಇದು ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ಒಂದು ವೇದಿಕೆಗೋಸ್ಕರ ಹೋಗ್ತಾ ಇರೋದು 22 ನವೆಂಬರ್. ನನಗೆ ಇನ್ನೊಂದು ಸಂತೋಷ ಏನಂದರೆ ಅದು ಅವತ್ತು ನನ್ನ ಬರ್ತ್ಡೇ ಕೂಡ. ಸೊ ಹಂಗಾಗಿ ಅದು ಇನ್ನೂ ಒಂದು ದೊಡ್ಡ ಮಟ್ಟಿಗೆ ನನಗೆ ಒಂದು ಖುಷಿ ಆಗುತ್ತೆ. ಸೊ ಇಂಥ ಒಂದು ಅವಾರ್ಡು ನನ್ನ ಹುಟ್ಟು ಹಬ್ಬದಂದು ತಗೋತಾ ಇದ್ದೀನಿ ಅಂತ ನನಗೆ ಇನ್ನೂ ಸಂತೋಷ ಆಗ್ತಿದೆ. ಅದು ಬಿಟ್ಟು ಬಿಸ್ನೆಸ್ ಟಾಕ್ಸ್ ಅಂತ ಒಂದು ಮ್ಯಾಗಝಿನಲ್ಲಿ ನನ್ನ ಆರ್ಟಿಕಲ್ ಬರ್ತಿದೆ. ಸೊ ಇವರು ಕೂಡ ನನ್ನ ಬರ್ತ್ಡೇಗೆ ಏನೋ ಒಂದು ಮಾಡಬೇಕು ಅಂತ ಒಂದು ಆರ್ಟಿಕಲ್ನ ಅವರೇ ಇದು ಮಾಡಿ ನನಗೆ ಇಂಟರ್ವ್ಯೂ ಮಾಡಿ ತೊಗೊಂಡು ಈ ಒಂದು ಆರ್ಟಿಕಲ್ ನಿಮಗೆ ತೋರಿಸ್ತೀನಿ. ಆರ್ಟಿಕಲ್ ಅದು ಆಲ್ರೆಡಿ ಅದನ್ನು ಡ್ರಾಫ್ಟ್ ಕಳಿಸಿದ್ದಾರೆ ನನಗೆ. ನನಗೆ ಈ ಮ್ಯಾಗಝಿನ್ನ ನಾನು ಯಾಕೆ ನಿಮಗೆ ಹೆಮ್ಮೆಯಿಂದ ನಾನು ಇದನ್ನು ಹೇಳ್ಕೊತೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಏನೇ ಸಾವಿರ ನನ್ನ ಬಗ್ಗೆ ಬರ್ದಿರ್ಬೋದು, ಆದರೆ ನಾನು ನಮ್ಮ ಊರಿನ ಜನಕ್ಕೆ, ನಮ್ಮ ಊರಿನ ಬಗ್ಗೆ, ನಾನು ಹುಟ್ಟಿ ಬೆಳೆದಂಥ ಗ್ರಾಮದ ಬಗ್ಗೆ ನಾನು ಒಂದು 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 ಏನು ಅದು ಬರಲೇಬೇಕು ನನ್ನ ಆರ್ಟಿಕಲ್ಲಿ ಅಂತ, ಆರ್ಟಿಕಲಲ್ಲಿ ಬರುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಸೊ ಅವರಿಗೋಸ್ಕರ ನಾನು ನಮ್ಮ ಊರಿನ ಜನರಿಗೋಸ್ಕರ ಈ ಒಂದು ಆರ್ಟಿಕಲಲ್ಲಿ ಅವರ ಹೆಸರು ಮತ್ತು ನಾನು ಬೆಳೆದಿರ್ತಕ್ಕಂಥ, ನಾನು ಹುಟ್ಟಿರ್ತಕ್ಕಂಥ ಊರ ಬಗ್ಗೆ ಕೂಡ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಮ್ಯಾಗಝಿನ್, ನ್ಯಾಷನಲ್ ಮ್ಯಾಗಝಿನ್ ವಿತ್ ಇಂಟರ್ನ್ಯಾಷನಲ್ ಸರ್ಕ್ಯುಲೇಷನ್ಸ್. ಸೊ ಇದನ್ನು ನಾನು, ಇದು ಆ್ಯಕ್ಚುಲಿ ಡ್ರಾಫ್ಟ್, ಇದು ಇನ್ನೂ ರಿಲೀಸ್ ಆಗಿಲ್ಲ. ನಾನು ಆ್ಯಕ್ಚುಲಿ 22 ಇದನ್ನು ರಿಲೀಸ್ ಮಾಡ್ತಿದ್ದಾರೆ. ಸೊ ಇದು ನಿಮ್ಗೆ ತೋರಿಸ್ಬೇಕು ಅಂತ ನಾನು ತೊಗೊಂಬಂದಿದ್ದೀನಿ. ಸೊ ಇದು ನನಗೆ ಎರಡು ನಿಮ್ಮ ಹತ್ರ ಹಂಚ್ಕೊಳ್ಳೋ ಅಂತ ಅಥವಾ ಹಂಚ್ಕೋಬೇಕು ಅನಿಸಿದ್ದಂಥ ಒಂದು ಸಂತೋಷದ ವಿಷಯ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಟ್ ಇವತ್ತಿನ ಸೆಷನ್ ಮುಗಿಸ್ತಾ ಇಲ್ಲ, ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಿಮಗೇನಾದರೂ ಅಕಸ್ಮಾತ್ ಹೇಳಬೇಕು ಅಂತಿದ್ರೆ ನಾನು ಇವಾಗ ಮೈಕನ್ನು ಆನ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ಮಾತಾಡಬೇಕು ಅಂತಿದ್ರೆ ಮುಕ್ತ ಮನಸ್ಸಿನಿಂದ, ಆಯಿತಾ, ಮುಕ್ತ ಮನಸ್ಸಿನಿಂದ ನೀವು ಆರಾಮಾಗಿ ಮಾತಾಡಿ, ತೊಂದರೆ ಇಲ್ಲ, ಆಯಿತಾ. ನೀವು ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೂ ತೊಂದರೆ ಇಲ್ಲ. ನಾನು ಯಾವತ್ತೂ ಕೂಡ ಈಗಿಂದಲ್ಲ, ನಾನು ಚಿಕ್ಕ ಹುಡುಗಂದನೂ ಅದನ್ನೇ, ಯಾರೇ ಬುದ್ಧಿ ಹೇಳಿದ್ರು ನನಗೆ ತುಂಬ ಸಂತೋಷನೇ ಕರೆಕ್ಟ್ ಮಾಡ್ಕೋತೀನಿ. ಸೊ ನಾನು ನಿಮ್ಗೆ ಹೇಳ್ತಾ ಇರೋದು ಇವಾಗ ನಿಮ್ಮ ಅನಿಸಿಕೆ ದಯವಿಟ್ಟು ತಿಳಿಸಿ. ಯಾರಿಗಾನ ಇಂಪ್ರೆಸ್ ಮಾಡಬೇಕು ಅನ್ನೋ ಯಾವತ್ತೂ ನನ್ನ ಹತ್ರ ಮಾತಾಡ್ಬೇಡಿ ನನ್ನ ಬಗ್ಗೆ. ಯಾಕಂದರೆ ನನಗೆ ಈ ತುಂಬ ಹೊಗಳೋದೆಲ್ಲ ನನಗೆ ಇಷ್ಟ ಆಗಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ನಾನು ಪ್ರಶಂಸೆ ಓಕೆ ಫೈನ್, ನೀವು ಅಪ್ರಿಷಿಯೇಟ್ ಮಾಡಿ, ನನಗೆ ತುಂಬ ಸಂತೋಷ. ನೀವು ಸಪೋರ್ಟ್ ಮಾಡಿ, ತುಂಬ ಸಂತೋಷ. ಬುದ್ಧಿ ಹೇಳಿ ತುಂಬ ಸಂತೋಷ. ಆದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಹೊಗಳೋದಕ್ಕೋಸ್ಕರ ತುಂಬ ಏನೇನೋ ಮಾತಾಡ್ತಾರೆ. ಅಂಥದ್ದೆಲ್ಲ ನನಗೆ ಆ್ಯಕ್ಚುಲಾಗಿ ಇಷ್ಟ ಆಗಲ್ಲ. ಸೊ ನಿಮಗೆ ಏನಾದ್ರು ಹೇಳ್ಬೇಕು ಅಂತಿದ್ರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಥವಾ ನನ್ನ ಬಗ್ಗೆನೂ ಏನಾದ್ರು ಬುದ್ಧಿ ಹೇಳಬೇಕು ಅಂತಿದ್ರೆ ಖಂಡಿತ ನೀವು ಹೇಳ್ಬೋದು. ನಿಮಗೆ ಮೈಕನ್ನು ನಾನು ಆನ್ ಮಾಡಿ ಕೊಡ್ತೀನಿ. ಒಬ್ಬೊಬ್ಬರೇ ದಯವಿಟ್ಟು ಎಲ್ಲ ಮಾಸಿಗೆ ಯಾರು ಮಾತಾಡಕ್ಕೆ ಹೋಗ್ಬೇಡಿ, ಅವಾಗ ಯಾರಿಗೂ ಕೂಡ ಅರ್ಥ ಆಗುತ್ತೆ. ಓಕೆ, ರೈಟ್. ಒಂದು ಕ್ವಶನ್ ಇದೆ ಸಿದ್ದಿಕ್ದು. ಆನ್ ವಾಟ್ ಡೇಟ್ ಝೀ ಕನ್ನಡ ಅವ್ರು ಯಾವ ಟೆಲಿಕಾಸ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಬಟ್ 22 ಇದು ಲೈವ್ ಇದರಲ್ಲಿ ಇರುತ್ತೆ, ರೆಕಾರ್ಡಿಂಗ್ ಇರುತ್ತೆ. ಬಟ್ ಅದು ಯಾವ ಟೆಲಿಕಾಸ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬೇಕಾದ್ರೆ ನಾನು ತಿಳ್ಕೊಂಡು ನನ್ನ ಗ್ರೂಪಲ್ಲಿ ಹಾಕ್ತೀನಿ, ನನಗೆ ಅವತ್ತೇ ಗೊತ್ತಾಗೋದು. ರೈಟ್, ಓಕೆ. ರೋಹನ್, ಐ ಶೇರ್ಡ್ ಲಿಂಕ್ಸ್
my friends, students. Okay, sure. Thank you, Rohan. Okay. ರೈಟ್. ಸೊ ಇವಾಗ ಯಾರಾದರೂ ಮಾತಾಡೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಟ್ ನಿಮ್ಮ ಹೆಸರು ಹೇಳಿ, ನಂಗೆ ಗೊತ್ತಾಗಲ್ಲ ನಮಗೆ. ಸರ್ ನಮಸ್ತೆ, ನಾನು ದರ್ಶನ್ ಅಂತ. ದರ್ಶನ್ ಹೇಳಿ. ಸರ್ ನನಗೆ ನೀವು ಹೇಳಿದಾಗೆ ನಂಗೂ ಮುಖಸ್ತುತಿ ಮಾಡಕ್ ಬರೋದಿಲ್ಲ. ಏನ್ ಹೇಳಿ? ಮುಖಸ್ತುತಿ ಮಾಡಿ ಹೊಗಳಕ್ಕೆಲ್ಲ ಬರಲ್ಲ ನನಗೂನು. ಬಟ್ ಅಲ್ಲ, ನಾನು ಏನಂದ್ರೆ ನಿಮ್ಮ ಅನಿಸಿಕೆ ಹೇಳಿ ಅಂದೆ. ನೀವು ಅದನ್ನೆಲ್ಲ ಜೋಡಿಸ್ಕೊಂಡು ಹೇಳ್ಬೇಕು ಅನ್ನೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಆರಾಮಾಗಿ ಮಾತಾಡಿ. ಆ ಥರನೇ ಮಾತಾಡ್ಬೇಕು. ಆಕ್ಚುಲಿ ನಿಮ್ಗೆ ಏನ್ ಅನ್ಸುತ್ತೆ ಅದೇ ರೀತಿ ಮಾತಾಡಿ, ತೊಂದರೆ ಇಲ್ಲ. ಸರ್ ನಾನು ಬೇಸಿಕಲಿ ನಾನೊಬ್ಬ ಇಂಟೀರಿಯರ್ ಡಿಸೈನರ್. ವೆರಿ ಗುಡ್. ಓಕೆ. ನಮ್ಗೆ ಈ ಡೇಟಾ ಅನಾಲಿಟಿಕ್ಸ್ ಸಂಬಂಧಪಟ್ಟಿದ್ದ ಕೆಲಸಗಳು ತುಂಬಾನೇ ಕಡಿಮೆ ಹೇಳ್ಬೇಕು ಅಂದ್ರೆ. ಬಟ್ ನನ್ನ ಎಕ್ಸೆಲ್ ನಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದ್ದಿದ್ದ ಕಾರಣದಿಂದ ನಾನು ಇಲ್ಲಿ MIS ಅನ್ನೋ ಒಂದು ಪೋಸ್ಟ್ ಅಲ್ಲಿ ನಾನು ಕೂತಿದ್ದೆ. ಇದ್ರ ಬಗ್ಗೆ ಏನಾದ್ರು ಕಲಿಬೇಕಲ್ಲ ಅಂತ ಹುಡುಕ್ತಾ ಇದ್ದಾಗ ಯಾವ್ದೋ ಒಂದು ಕನ್ನಡ ಪರ ಗ್ರೂಪ್ ಅಲ್ಲಿ ನನಗೆ ಇದರ ಲಿಂಕ್ ಕಾಣಿಸ್ತು. ಗೂಗಲ್ ಫಾರ್ಮ್ಸ್ ಲಿಂಕ್ ಕಾಣಿಸ್ತು. ನಾನು ಅಲ್ಲಿ ಹೋಗಿ ಅಪ್ಲೈ ಮಾಡಿದೆ. ನಂಗೆ ಏನೋ ಫ್ರೀ ಆಗಿ ಏನೋ ಹೇಳ್ಕೊಡ್ತಾ ಇದಾರೆ, ಏನೋ ನನಗೊಂದು ಕಲಿಯಕ್ ಒಂದು ಅವಕಾಶ ಸಿಗತ್ತೆ ಅಂತ ಸೇರ್ಕೊಂಡೆ. ಆದ್ರೆ ಇಲ್ಲಿ ಕಲಿಯೋದಕ್ಕೆ ನನಗೆ ದೊಡ್ಡ ಸಮುದ್ರನೇ ಸಿಕ್ತು. ನಾನು ಪೈಥಾನ್ ಕಲಿತೀನಿ ಏನೋ ನನ್ಗೆ ಇದೇ ಇರ್ಲಿಲ್ಲ. SQL ಕಲಿತೀನಿ ಅನ್ನೋ ಒಂದು ನಂಬಿಕೆನೇ ಇರ್ಲಿಲ್ಲ. ಬಟ್ ನನಗೆ ಇನ್ನೊಂದೇನು ಅಂದ್ರೆ ಸರ್, ನಾನು ತುಂಬಾ ಸುಲಭವಾಗಿ ಹೇಗೆ ಕಲ್ಸೋದು ಅನ್ನೋದನ್ನ ನಾನು ಕ್ಲಾಸ್ಗಳಲ್ಲಿ ಕಲ್ತ್ಕೊಂಡೆ. ಗುಡ್. ನನ್ನ ಕಡೆಯಿಂದ ಅಷ್ಟೇ ಸರ್ ಸದ್ಯಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ಗೆ ಇಲ್ಲಿ ನಾನು ಸ್ಪೆಂಡ್ ಮಾಡಿರ್ತಕ್ಕಂಥ ಟೈಮ್ ಎಲ್ಲೂ ವೇಸ್ಟ್ ಆಗಿಲ್ಲ, ವೇಸ್ಟ್ ಆಯ್ತು ಅಂತ ಅನ್ನಿಸ್ತಾ, ಅಥವಾ ಒಂದು ಒಳ್ಳೇದಾಯ್ತು ಅಂತ ಅನ್ನಿಸ್ತಾ ನಿಮ್ಗೆ? ಸರ್ ಖಂಡಿತ ಇಲ್ಲ. ಇಲ್ಲಿ ಪ್ರತಿಯೊಂದು ಸೆಕೆಂಡು ಕೂಡ ನೀವು ಎಷ್ಟು ಡೆಡಿಕೇಶನ್ ಆಗಿ ಲೈಕ್ ಇವಾಗ ನಾನು ಆಸ್ ಅ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿಗೆ ಅವ್ನು ಕಲಿತಾ ಇದ್ದಾನ ಇಲ್ವಾ ಅಂತ ನೀವು ಅರ್ಥ ಮಾಡ್ಕೊಂಡು ನಮಗೆ ಹೇಳ್ಕೊಟ್ರಿ. ಪ್ರತಿ ಸಲ ನೀವು ಒಂದ್ ಮಧ್ಯ 20 ಸೆಕೆಂಡ್ ನಿಮ್ಗೇನ್ ಅರ್ಥ ಆಯ್ತು ಹೇಳಿ ಅಂತ ಹೇಳ್ಬೇಕಾದ್ರೆ ಒಂದು ಸೆಷನ್ ಕೊಡ್ತೀರಾ. ಆ 20 ಸೆಕೆಂಡ್ಸ್ ಅಲ್ಲಿ ಇರ್ಬೋದು ನಾವ್ ಅರ್ಥ ಮಾಡ್ಕೊಂಡಿದೀವೋ ಇಲ್ವೋ, ನಾನ್ ಕರೆಕ್ಟ್ ಆಗಿ ಪಾಠ ಮಾಡ್ತಾ ಇದೀನಿ ಅಂತ ನೀವೇ ಒಂದು ಸೆಲ್ಫ್ ಏನಂತಾರೆ ಅದಕ್ಕೆ ಕರೆಕ್ಟ್ ಆಗಿ ಪದ ಬರ್ತಾ ಇಲ್ಲ. ಅರ್ಥ ಆಯ್ತಾ ನೀವೇನ್ ಹೇಳ್ತೇನೆ ಅಂತ ಅರ್ಥ ಆಯ್ತು. ನಾನು ಇದಕ್ಕೆ ಒಂದು ಆನ್ಸರ್ ಹೇಳ್ತೀನಿ. ಫಸ್ಟ್ ಟ್ರೈನರ್ ಅಂತ ಯಾರೇ ಅನ್ಸ್ಕೋಬೇಕು ಅಂದ್ರು, ನಾನು ಹೇಳ್ತಾ ಇರೋದು ಯಾರೇ ಆಗ್ಲಿ, ಒಬ್ಬ ಟ್ರೈನರ್ ಅಥವಾ ಟೀಚರ್ ಅಥವಾ ಲೆಕ್ಚರ್ ಪ್ರೊಫೆಸರ್ ಯಾರೇ ಆಗ್ಲಿ, ನಾವು ಒಂದು ಆ ಕಡೆ ನಿಂತ್ಕೊಂಡು ಒಬ್ರು ಕಲಿಸ್ಬೇಕಾದ್ರೆ ನಾವು ಮಾತಾಡೋಂಥ ಮಾತು ಮುಂದೆಗಡೆ ಯಾರು ಕೇಳ್ತಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಆಕ್ಚುಲಿ. ಸೊ ಅವನು ಒಬ್ಬ ನಿಜವಾದ ಟ್ರೈನರ್. ಸುಮ್ಮನೆ ನಾನೇನೋ ಒಂದು 2 ಅವರ್ ನಂಗೆ ಟೈಮ್ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ, ಪಾಠ ಮುಗಿಸ್ಬಿಟ್ಟು ಹೊರಟೋಗ್ತೀನಿ ಅಂತಾರಲ್ವ, ಅವರು ಖಂಡಿತವಾಗಿ ನಿಜವಾದ ಟ್ರೈನರ್ ಅಲ್ಲ. ಯಾಕೆಂದ್ರೆ ಇವಾಗ ಒಂದು ವೆರಿ ಫ್ರಾಂಕ್ ಆಗಿ ಹೇಳ್ತೀನಿ, ತುಂಬಾ ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿರೋದು, ಕಳೆದ ಬಾರಿ ನಾವು ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇಗೆ ನಾವು ಟ್ರೈನಿಂಗ್ ಮಾಡಿದಾಗ ಒಂದು ಹುಡುಗಿ, ಆಯ್ತಾ, ನಾನು ಹೆಸರು ಹೇಳಲ್ಲ, ಒಂದು ಹುಡುಗಿ ತುಂಬಾ ಬಡತನದಲ್ಲಿರೋಂಥ ಹುಡುಗಿ, ಅಚಾನಕ್ ಆಗಿ ಬೈ ಚಾನ್ಸ್ ಒಂದು ಈ ಲಿಂಕ್ ನಿಮ್ಗೆ ಸಿಕ್ತಲ್ಲ, ಅದೇ ರೀತಿ ಒಂದು ಲಿಂಕ್ ಸಿಕ್ತು. ಆ ಹುಡುಗಿ ನನ್ಗೆ ಮೆಸೇಜ್ ಮಾಡುತ್ತೆ ಕೋರ್ಸ್ ಎಲ್ಲ ಮುಗಿದ್ಮೇಲೆ. ಎಲ್ಲೋ ಒಂದ್ ಕಡೆ ಹೋಗಿ ಈ ಕೋರ್ಸ್ ಅನ್ನ ಕೇಳಿದಾಗ 65,000 70,000 ಹೇಳಿದ್ರಂತೆ. ಆ ಹುಡುಗಿಗೆ 5,000 ಹೊಂಚೋದಕ್ಕೂ ಕಷ್ಟ. ಸೊ ಆ ಹುಡುಗಿ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ, ಸರ್ ನಾನು ಈ ರೀತಿ ಒಂದು ಟ್ರೈನಿಂಗ್ ಬರುತ್ತೆ ಫ್ರೀಯಾಗಿ, ಅಂದ್ರೆ ಸುಮ್ಮನೆ ಏನೋ 1 ಅವರ್ ಹೇಳ್ಕೊಡ್ತಾರೆ ಮತ್ತೆ ಅದಕ್ಕೆ ಫೀಸ್ ಚಾರ್ಜ್ ಮಾಡ್ತಾರೆ ಅಂತ. ನಾನು ಕಂಪ್ಲೀಟ್ ಕೋರ್ಸ್ ನಾನು ಮುಗಿಸ್ಕೊಂಡೆ ವಿತ್ ಸರ್ಟಿಫಿಕೇಟ್. ನಾನು ಕನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಅನ್ನೋ ಒಂದು ಮಾತು. ಮತ್ತೆ ತುಮಕೂರಿಂದ ಒಬ್ರು, ಮತ್ತೆ ನಾನು ಯಾರು ಹೆಸರು ಹೇಳಕ್ ಹೋಗಲ್ಲ, ಅವರು ಕೂಡ ಸುಮ್ಮನೆ ಏನೋ ಫ್ರೀ ಇದೆ ನೋಡೋಣ ಅಂತ ಬಂದು ಕಂಪ್ಲೀಟ್ ಕೋರ್ಸಸ್ ಅಟೆಂಡ್ ಮಾಡಿದ್ದು ಇದೆ. ನಾನು ಏನೇ ಟೀಚ್ ಮಾಡಿದ್ರು ಮನ್ಸಾರೆ ಟೀಚ್ ಮಾಡ್ತೀನಿ, ನನಗೆ ಖುಷಿ ಆಗ್ಬೇಕು ನಾನು ಹೇಳ್ಕೊಟ್ಟಿದ್ದೆ ಅಂತ. ಸೊ ಹಂಗಾಗಿ ಈ ತರ ಟ್ರೈನಿಂಗ್ಸ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಆಮೇಲೆ ಫ್ರೀಯಾಗಿ ಮಾಡ್ತೀವಿ ಅಂತಲ್ಲ, ಕೆಲವೊಂದು ಕ್ಲಾಸಸ್ ಅನ್ನ ಫ್ರೀ ಮಾಡ್ತೀವಿ, ಯಾಕಂದ್ರೆ ನಮ್ದು ಬಿಸ್ನೆಸ್ ಇದೆ, ನಾವು ಬಿಸ್ನೆಸ್ ಮಾಡ್ತೀವಿ ಇಲ್ಲ ಅಂತಲ್ಲ. ಬಟ್ ಟ್ರೈನಿಂಗ್ ಅಂತ ಬಂದಾಗ ನಾವು ದುಡ್ಡು ಇಸ್ಕೊಳ್ದೇ ಇರಲಿ, ನಾವು ಇಂಥ ಟ್ರೈನಿಂಗ್ ಮಾಡ್ತೀವಿ ಅಂತಂದಾಗ ಖಂಡಿತವಾಗಿ ನಾವು ಕಲಿಸ್ಲೇಬೇಕು. ಸೊ ಅವನೇ ಒಬ್ಬ ನಿಜವಾದ ಟ್ರೈನರ್. ಸುಮ್ಮನೆ ನಾನೇನೋ ಒಂದು 2 ಅವರ್ ಬರ್ತೀನಿ, ಇಲ್ಲೊಂದು ಟ್ರೈನಿಂಗ್ ಮಾಡ್ತೀನಿ ಹೊರಟೋಗ್ತೀನಿ ಅನ್ನೋ ಥರ ಇರಬಾರ್ದು. ಅದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್ ದರ್ಶನ್. ನಿಮ್ಮ ಒಂದು ಒಳ್ಳೆ ಮಾತಿಗೆ ತುಂಬಾ ಸಂತೋಷ ಆಯ್ತು. ರೈಟ್, ಎನಿಬಡಿ ಎಲ್ಸ್? ನಮಸ್ಕಾರ. ಒಬ್ಬೊಬ್ಬರಾಗಿ. ಪ್ರಸಾದ್ ಹೇಳಿ.
ಸರ್, ನನ್ನ ಹೆಸರು ಪ್ರಸಾದ್ ಅಂತ. ಹೇಳಿ ಪ್ರಸಾದ್. ನಾನು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿದ್ದೆ ಸರ್ ಒಂದು ಟೈಮಲ್ಲಿ. ಓಕೆ, ನಾನು ಮೀಟ್ ಮಾಡಿದ್ದೀರಾ? ನಿಮ್ಮನ್ನ ಭೇಟಿ ಮಾಡಿದ್ದೇನೆ. ಓಕೆ, ಸಾರಿ ನನಗೆ ನೆನಪು ಬರ್ತಿಲ್ಲ, ಬಟ್ ತುಂಬಾ ಸಂತೋಷ. ಹೇಳಿ ಪ್ರಸಾದ್. ಆಗ ನೀವ್ ಹೇಳಿದ್ರಿ ಕ್ಲಾಸಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ರಿ, ಅಂದ್ರೆ ಪೇಯ್ಡ್ ವರ್ಷನ್ ಇದೆ ಅಂತ ಹೇಳಿದ್ರಿ. ಆಗ ನಾನು ಅಷ್ಟು ಅಮೌಂಟ್ ಹೊಂದಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಹಂಗೆ ಮಾಡಿದ್ದೆ, ಅಂದ್ರೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದೆ. ಓಕೆ, ಆಮೇಲೆ ನಿಮ್ಮ ಇನ್ಸ್ಟಿಟ್ಯೂಷನ್ ಇಂದಾನೆ ಕಾಲ್ ಬಂತು, ಈ ತರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ತರ ಫ್ರೀ ಕ್ಲಾಸಸ್ ಇದೆ ಅಂತ. ಓಕೆ, ಮೇಡಮ್ ಫೋನ್ ಮಾಡಿ ಹೇಳಿದ್ರು, ಹಂಗಾಗಿ ಈ ಕ್ಲಾಸಿಗೆ ನಾನು ಅಟೆಂಡ್ ಆದೆ ಸರ್. ಗುಡ್. ಬಟ್ ಯೂಸ್ ಆಯ್ತಾ ನಿಮ್ಗೆ? ಹಾ ಸರ್, ತುಂಬಾನೇ ಯೂಸ್ಫುಲ್ ಆಯ್ತು. ನೀವು ಮಧ್ಯ ಟ್ರೈನಿಂಗ್ ಮಧ್ಯದಲ್ಲಿ ಕೇಳ್ತಾ ಇದ್ರಿ, ಕೆಲವರು ಎಲ್ಲ 99 ರುಪೀಸ್ಗೆ ಇದ್ ಮಾಡ್ತಾರೆ, ಅದು ಯೂಸ್ ಆಗುತ್ತಾ ಅಂತ. ಅದನ್ನು ಸರ್ ನಾನು ಅಟೆಂಡ್ ಮಾಡಿದೆ ಸರ್ ಆಕ್ಚುಲಿ. ವೆರಿ ಗುಡ್. ಬಟ್ ಅದ್ರಲ್ಲಿ ಏನು ಹೇಳ್ಕೊಡ್ಲಿಲ್ಲ. ಇದ್ರಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸರ್. ಗುಡ್. ತುಂಬಾ ಥ್ಯಾಂಕ್ಸ್ ಸರ್. ಇದು ನೀವು ಆಕ್ಚುಲಿ ಎಲ್ರು ಫಸ್ಟ್ ಇನಿಷಿಯಲಿ ಹಣಕ್ಕಾಗಿ ಮಾಡ್ತಾರೆ, ಬಟ್ ನೀವಿಲ್ಲಿ ಫ್ರೀ ಆಗಿ ಕನ್ನಡದವ್ರಿಗೋಸ್ಕರ ಮಾಡ್ತಿರೋದು ನಿಜಕ್ಕೂ ಒಳ್ಳೇದು ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಪ್ರಸಾದ್. ಮತ್ತೆ ನಿಮ್ ಕಡೆ ನಾನು ಏನ್ ಕೇಳ್ತೀನಿ ಅಂದ್ರೆ, ಇಂಥ ಒಂದು ಕಾರ್ಯಕ್ರಮ ಇನ್ನು ದೊಡ್ಡ ಮಟ್ಟಿಗೆ ತುಂಬಾ ಹೆಚ್ಚಿನ ಜನಕ್ಕೆ ರೀಚ್ ಆದ್ರೆ ನಾವ್ ಇನ್ನೂ ಜಾಸ್ತಿ ಮಾಡ್ಬೋದು. ಯಾಕಂದ್ರೆ ಇವಾಗ ನೋಡಿ ಎಷ್ಟು ಜನ ಇದಾರೆ, ಒಂದು 50 ಜನ ಇದೀವಿ, ಒಂದು 54 ಆಕ್ಚುಲಿ ನನ್ನ ಇನ್ಕ್ಲೂಡಿಂಗ್ 55 ಜನ ಇದೀವಿ. ಏನಾಯ್ತು ಗೊತ್ತಾ, ಕಮ್ಮಿ ಆದಾಗ ನಮಗೂ ಒಂಥರ ಎನ್ಕರೇಜ್ಮೆಂಟ್ ಕಮ್ಮಿ ಆಗ್ಬಿಡುತ್ತೆ. ನಾನು ಫಸ್ಟ್ ಇದನ್ನ ಮಾಡಿದಾಗ 2018 ಈ ತರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು, ಐಟಾಸ್ ಆಸರ್ ಅಂತ ಮಾಡಿ ಸ್ಟಾರ್ಟ್ ಮಾಡಿದ್ದು. ಇವ್ ನಂಬಲ್ಲ, 3 ಜನ ಇದ್ದಾರೆ ಆಕ್ಚುಲಿ. ಬಟ್ ನಾನು ಕಂಪ್ಲೀಟ್ ಟ್ರೈನಿಂಗ್ ಅನ್ನ ನಾನು ಮಾಡಿದೆ 3 ಜನಕ್ಕೆ. ಕಂಪ್ಲೀಟ್ 1 ತಿಂಗಳು ನಾನು ಟ್ರೈನಿಂಗ್ ಮಾಡಿದೆ. ನಾನು ಯಾವತ್ತೂ ಹಿಂದೆ ಹಾಕ್ಲಿಲ್ಲ, ಅಂದ್ರೆ ನಾನು ಬರೀ 3 ಜನ ಇದ್ದಾರೆ ಅಂತ. ಇಲ್ಲಿ ನಾನು ಎಷ್ಟೋ ಸರಿ ನೋಡ್ತೀನಿ, ನಾನು ಸ್ವಲ್ಪ ಟೈಮ್ ನೋಡ್ತೀನಿ ಬರ್ತಾರ ಇಲ್ಲ ಅಂತ. ಬಂದಿಲ್ಲ ಅಂದ್ರೂ ಕೂಡ ನಾನು ಕ್ಲಾಸಸ್ ಅನ್ನ ಮಾಡ್ತೀನಿ, ಒಬ್ಬರೇ ಇದ್ರು ಕೂಡ ನಾನು ಕ್ಲಾಸಸ್ ಮಾಡ್ತೀನಿ. ಯಾಕೆಂದ್ರೆ ಒಂದು ಸರಿ ನಾವು ಕಮಿಟ್ ಆದ್ಮೇಲೆ ಮಾಡ್ಲೇಬೇಕು. ಯಾಕಂದ್ರೆ ಒಬ್ರು ಬಂದ್ರು ಅವ್ರ ಸಮಯನ ತಗೊಂಡ್ ಬಂದಿರ್ತಾರಲ್ಲ, ಅಂದ್ರೆ ನಾವ್ ಏನೋ ಕಲಿಬಹುದು ಅಂತ. ಅಂತವ್ರು ನಾವ್ ಇಲ್ಲಾದಾಗ ಬೇಜಾರಾಗುತ್ತೆ. ಯಾಕಂದ್ರೆ ಇದು ನಾಲೆಜ್ ಕೂಡ ಒಂದು, ಈ ಹೊಟ್ಟೆ ಹಶ್ವಾದಾಗ ಊಟ ಹೆಂಗ್ ಹಾಕ್ತಿವಿ ಅದೇ ತರ ನಾಲೆಜ್ ಕೂಡ ಅಷ್ಟೇ. ನಿಮ್ಗೆ ಅದು ಒಂದು ಹಸಿವಿರುತ್ತೆ ನಿಮ್ಗೆ. ಸೊ ನೀವು ಏನೋ ಇಲ್ಲಿ ಸಿಗುತ್ತೆ, ನನ್ಗೆ ಏನೋ ಒಂದು ಕಲಿಬಹುದು, ನಮ್ಗೆ ಏನೋ ಒಂದು ಸಿಗುತ್ತೆ ಅಂತ ಬಂದು ನಾವು ಹಂಗೆ ಕಳ್ಸಿದ್ರೆ ಚೆನ್ನಾಗಿರಲ್ಲ. ಓಕೆ, ಸೊ ಅದು ನನ್ನ ಥಾಟ್ ಅಷ್ಟೇ. ಬಟ್ ಎಸ್, ಪೇಡ್ ನಾವು ಖಂಡಿತ ನಾವು ಮಾಡ್ತೀವಿ. ಅದು ಇಂಗ್ಲಿಷಲ್ಲಿ ಇರುತ್ತೆ. ನಮ್ಮ ಇನ್ಸ್ಟಿಟ್ಯೂಟ್ ಆಫ್ಲೈನ್ ಮತ್ತೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅದು ನಮ್ಮ ಬಿಸ್ನೆಸ್ ನಾವು ನಡೆಸಲೇಬೇಕು. ಯಾಕಂದ್ರೆ ನಾನು ಇವಾಗ ನಿಮ್ಮ ಹತ್ರ ಕುತ್ಕೊಂಡು ಹಿಂಗೆ ಮಾತಾಡ್ಬೇಕು, ನನಗೂ ದುಡ್ಡು ಬೇಕೇ ಬೇಕು. ಬಟ್ ಇದನ್ನ ನಾವು ಸಪ್ರೇಟ್ ಆಗಿ ಸರ್ವಿಸ್ ಅಂತ ಮಾಡ್ತಾ ಇರೋದು, ಅದಕ್ಕೆ ನಾವು ಯಾವತ್ತೂ ಕೂಡ ನಾವು ಚಾರ್ಜ್ ಮಾಡಿಲ್ಲ. ಲಾಸ್ಟ್ ಟೈಮ್ ಏನ್ ಮಾಡಿದ್ದೆ ಅಂದ್ರೆ, ಈ ರೆಕಾರ್ಡಿಂಗ್ಸ್ ಅನ್ನ ನಾನು 499 ರುಪೀಸ್ ಕೊಟ್ಟಿದ್ದೆ. ಏನಕ್ಕೆ ಕೊಟ್ಟಿದ್ದೆ ಅಂದ್ರೆ, ತುಂಬಾ ಜನ ಡಿಮ್ಯಾಂಡ್ ಮಾಡ್ಬಿಟ್ರು. ಬಟ್ ಅದರಲ್ಲಿ ಎಷ್ಟೇ ದುಡ್ಡು ಬಂದ್ರು ಅದನ್ನ ತಗೊಂಡೋಗ್ಬಿಟ್ಟು ಒಂದು ಗೌರ್ಮೆಂಟ್ ಸ್ಕೂಲ್ ನಾನು ಕೊಟ್ಬಿಟ್ಟೆ. ಸೊ ಆ ರೀತಿ ಕೆಲವೊಂದು ಏನು ಸರ್ವಿಸಸ್ ಅನ್ನ ನಾನು ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ನಾವೆಲ್ಗೂ ದುಡ್ಡು ಕೊಡಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿಲ್ಲ. ಅದ್ರಲ್ಲಿ ಬಂದಿರೋ ಕಂಪ್ಲೀಟ್ ದುಡ್ಡನ್ನ ನಾನು ತಗೊಂಡೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗಳಿಗೆ ನಾವು ಬುಕ್ಸ್ ಅಥವಾ ಏನೋ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಕೊಟ್ಬಿಡ್ತೀವಿ. ಈ ಸರಿ ನಾನು ಅದಕ್ಕೆ ಮಾಡ್ಲಿಲ್ಲ, ಯಾಕಂದ್ರೆ ಗೊತ್ತಾಯ್ತು ತುಂಬಾ ಜನ ಬಂದಿರಲಿಲ್ಲ. ಸೊ ಹಂಗಾಗಿ ನಾನು ಆ ಥರದ್ದು ಏನೂ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಇವಾಗ ನಾವು ಅದನ್ನ ಕಲೆಕ್ಟ್ ಮಾಡಿ ನಾವು ಸ್ಕೂಲ್ಗಳಿಗೆ, ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸೊ ಏನು ಮಾಡೋವಂಥದ್ದು ಇರಲಿಲ್ಲ. ಅದಕ್ಕೆ ಸುಮ್ಮನಾದೆ. ನೋಡೋಣ ನೆಕ್ಸ್ಟ್ ಟೈಮ್ ಆ ಥರದ್ದು ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂದ್ರೆ ನಿಮ್ಮ ಕಡೆಯಿಂದನೂ ಒಂದು ಸಪೋರ್ಟ್ ತಗೊಂಡು ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಪ್ರಸಾದ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಯ್ತಪ್ಪ, ನೆಕ್ಸ್ಟ್. ನಮಸ್ಕಾರ ಸರ್. ವಿಕ್ರಮ್ ಅಲ್ಲ? ಸಿದ್ದಿಕ್ ಮಾತಾಡ್ತಾ ಇದ್ದೀನಿ ಸರ್. ಸಿದ್ದಿಕ್ ಹೇಳಿ. ನಾನು ಬ್ಯಾಂಗ್ಳೂರ್ ಜಯನಗರ್ ಕಡೆಯಿಂದ ಸರ್. ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಚುಲೇಷನ್ ಸರ್. ಅದು ಅವಾರ್ಡ್, ಆಮೇಲೆ ಬಿಲೇಟೆಡ್ ಬರ್ಡೇ ಇದೆಯಲ್ಲ, ಅಡ್ವಾನ್ಸ್ ಬರ್ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಕನ್ನಡ, ಇದು ಲಾಸ್ಟ್ ಇಯರ್ ನಾನು ಅಟೆಂಡ್ ಮಾಡಿದ್ದೆ ಸರ್. ಅದು ನಿಮ್ಗೆ ಗ್ಯಾಪ್ ಗೊತ್ತಿಲ್ಲ, ಗೊತ್ತಾಯ್ತು. ರೆಗ್ಯುಲರ್ ಆಗಿ ನಿಮ್ಗೆ ಫಾಲೋ ಮಾಡ್ತಾ ಇದೀನಿ, ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇದೀನಿ ಸರ್. ದೇವ್ರು ನಿಮ್ಗೆ ಒಂದು ಆಶೀರ್ವದಿಸಿ ಇದ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಸರ್. ಇನ್ನೊಂದು ನಿಮ್ಮಿಂದ ಒಂದ್ ಬೆನಿಫಿಟ್ ಆಯ್ತು ಸರ್. ಆಕ್ಚುಲಿ ನಾನು BPO ಇಂಡಸ್ಟ್ರಿನಲ್ಲಿ ಲೈಕ್
10 ಇಯರ್ಸ್ ಇಂದ ನಾನು ವರ್ಕ್ ಮಾಡ್ತಾ ಇದ್ದೆ ಸರ್. ಸಿಕ್ಕಾಪಟ್ಟೆ IJP ಕಂಪ್ನಿನಲ್ಲೇ ಅಪ್ಲೈ ಮಾಡ್ತಾ ಇದೆ. ಲಾಸ್ಟಿಗೆ ಸೆಪ್ಟೆಂಬರ್ ನಲ್ಲಿ ಆ ದೇವರ ಕರುಣೆಯಿಂದ ನನ್ಗೆ ಇದು ಸೀನಿಯರ್ ಬಿಸ್ನೆಸ್ ಅನಲಿಸ್ಟ್ ಅಂತ ಪ್ರೊಫೈಲ್ ರೋಲ್ ಚೇಂಜ್ ಆಯ್ತು. ಸೂಪರ್. ಎಲ್ಲರೂ ದಯವಿಟ್ಟು ಇಲ್ಲಿರೋ ಎಲ್ಲರೂ ಸಿದ್ದಿಕ್ಕೆ ಒಂದು ಕಂಗ್ರಾಚುಲೇಷನ್ಸ್ ಹಾಕಿ. ಯಾಕಂದ್ರೆ ನನಗೆ ಇವಾಗ ಹೆಂಗನ್ಸಿದೆ ಗೊತ್ತಾ, ಈ ಯಾವುದೋ ಒಂದು ಮಹಾಭಾರತದಲ್ಲಿ ಏಕಲವ್ಯ ಏನ್ ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಆರ್ಚರಿ ಕಲ್ತ್ಕೊಂಡು ಏನೋ ಮಾಡ್ತಾನಲ್ವಾ, ಆ ತರ ಸಿದ್ದಿಕ್ ಇವತ್ತು ಕಲ್ತ್ಕೊಂಡು ಅವ್ರ ಎಫರ್ಟ್ಸ್ ಇಂದ ಏನೋ ಮಾಡಿದಾರಲ್ಲ, ತುಂಬಾ ಸಂತೋಷ ಆಯ್ತು. ಗುಡ್ ಸಿದ್ದಿಕ್, ನಿಜಕ್ಕೂ ತುಂಬಾ ಸಂತೋಷ ಆಯ್ತು. ಕಂಗ್ರಾಚುಲೇಷನ್. ಗುಡ್. ಆಕ್ಚುಲಿ ನಿಮ್ ಮೋಟಿವೇಶನ್ ಸ್ಪೀಚು, ನಿಮ್ ಸಿಂಪ್ಲಿಸಿಟಿ, ಆಮೇಲೆ ನಿಮ್ ರೆಕಾರ್ಡಿಂಗ್ಸ್ ಎಲ್ಲ ನಾನು ತುಂಬಾ ಫಾಲೋ ಮಾಡ್ತಾ ಇದ್ದೀನಿ ಸರ್. ಮೋಟಿವೇಶನ್ ನನ್ನ ಸ್ಪೀಚ್ ಯಾವತ್ತೂ ಮಾಡಿಲ್ಲ. ನನ್ಗೆ ಅನ್ಸಿದ್ದು ನಾನು ಹೇಳ್ತೀನಿ ಸಿದ್ದಿಕ್, ನಾನು ಯಾವತ್ತೂ ಮೋಟಿವೇಶನ್ ಆತರ ಸ್ಪೀಚ್ ಮಾಡಲ್ಲ. ನನ್ಗೆ ಅನ್ಸಿದ್ದು ನನ್ನ ಜೀವನದಲ್ಲಿ ಏನೆಲ್ಲ ಕಷ್ಟಪಡಿ ಹೇಳ್ಕೊಂತೀನಿ ಅಷ್ಟೇ. ಅದು ನಿಮ್ಗೆ ಒಳ್ಳೇದಾಗಿದ್ರೆ ಖಂಡಿತ ನಂಗೆ ಸಂತೋಷ. ಸೊ ತುಂಬಾ ಅಂದ್ರೆ ತುಂಬಾ ಇದು ಆಯ್ತು ಸರ್, ಬೆನಿಫಿಟ್ ಆಯ್ತು. ನಾನು ಒಂದೇ ಮಾತು ಹೇಳೋದು ಸರ್, ನಿಮ್ ತರ ಸಿಂಪ್ಲಿಸಿಟಿ, ಇನ್ ಡೆಪ್ತ್ ಡೇಟಾ ಅನಲಿಸ್ಟ್ ನಿಜವಾಗ್ಲೂ ನಾನು ಯಾರಿಗೂ ಕಂಡಿಲ್ಲ ಸರ್. ಯಾಕಂದ್ರೆ ಯೂಟ್ಯೂಬ್ಸ್ ನಲ್ಲಿ ನಾನು ನೋಡ್ತಾ ಇರ್ತೀನಿ, ಆದ್ರೆ ಪ್ರೊಫೆಷನಲ್ ಆಗಿ ನೀವು ಹೇಳ್ಕೊಡೋದು ಎಂತವ್ರು ಇರ್ಲಿ, ಫಸ್ಟ್ ಆಫ್ ಆಲ್ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಪ್ರಾಕ್ಟೀಸ್ ಮಾಡ್ಲೇಬೇಕು ಸರ್. ಅದು ಎಂತವ್ರು ಇರ್ಲಿ, 1 ಸತಿ ಇಲ್ಲ 2 ಸತಿ ಇಲ್ಲ, ಗೊತ್ತಾಗೋವರೆಗೂ ಇದಾಗ್ಬೇಕು ಸರ್. ಡಾಕ್ಸ್ ಇದ್ನಲ್ಲಿ ಸಿಕ್ಕಾಪಟ್ಟೆ ನನ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ನಿಮ್ ವಿಡಿಯೋಸ್ ನೋಡಿ ಸ್ವಲ್ಪ ಅರ್ಥ ಆಗ್ತಾ ಇದೆ, ಸ್ವಲ್ಪ ಇನ್ನ ಕಲಿತಾ ಇದೀನಿ ಸರ್. ಇದು ಒಂದು ಸಾಗರ ತರ ಇದು ಡೇಟಾ ಅನಾಲಿಟಿಕ್ಸ್. ಹೌದೌದು, ಕಲ್ತ್ಕೊಳ್ಳಿ ಸಿದ್ದಿಕ್, ಇನ್ನೂ ಕಲ್ತ್ಕೊಳ್ಳಿ, ಇನ್ನೂ ದೊಡ್ಡ ಮಟ್ಟಕ್ಕೆ ನೀವು ಬೆಳಿಬೇಕು ಆಯ್ತಾ. ನೆಕ್ಸ್ಟ್ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಕಡೆನೂ ಸ್ವಲ್ಪ ಇದು ಏನೋ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಖಂಡಿತವಾಗಿ ಒಳ್ಳೆ ಅವಕಾಶ ಇದೆ ಅದರಲ್ಲೂ ಕೂಡ ಆಯ್ತಾ. ಇವಾಗ ನೀವೇನ್ ಬೇಸ್ ಕ್ರಿಯೇಟ್ ಮಾಡಿದೀರಾ, ಫೌಂಡೇಶನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಖಂಡಿತವಾಗೂ ಇದು ತುಂಬಾ ಒಳ್ಳೇದು. ಮುಂದೆನೂ ನೀವು ಇಂಪ್ರೂವೈಸ್ ಆಗ್ತಾ ಇರ್ಬೇಕು. ಯಾಕಂದ್ರೆ ನಿಮ್ಗೆ ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು. ನಾಲೆಡ್ಜ್ ಅನ್ನೋದು ಒಂಥರ ಹಸಿವಿದ್ದಂಗೆ ಇರ್ಬೇಕು ನಿಮ್ಗೆ ಆಯ್ತಾ. ಇವತ್ತಿಗೂ ನಾನು ಸ್ಟೂಡೆಂಟ್ ಅಂತಾನೆ ನಾನು ಅನ್ಕೊಳ್ಳೋದು, ನಾನೇನು ಮಾಸ್ಟರ್ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ನಾವು ಇವತ್ತಿಗೂ ಕಲಿತಾನೇ ಇರ್ತೀವಿ, ಎಷ್ಟೋ ವಿಷಯಗಳು ನಮ್ಗೆ ಗೊತ್ತೇ ಇರಲ್ಲ, ರೈಟ್. ಸೊ ಆ ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಕಲೀರಿ, ಇನ್ನೂ ಚೆನ್ನಾಗಿ, ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀರಿ ಆಯ್ತಾ. ನಮ್ಮ ಸಪೋರ್ಟ್, ನನ್ನ ಲಿಮಿಟ್ಸ್ ಅಲ್ಲಿ ನನ್ನ ಸಪೋರ್ಟ್ ಏನಿದೆ ಖಂಡಿತ ನಾನು ಮಾಡ್ತೀನಿ. ಹೌದು ಸರ್. ಇನ್ನೊಂದು ಅಂದ್ರೆ ನಾನು ವರ್ಕಿಂಗ್ ಅವರ್ಸ್ ನಲ್ಲೇ ಇರ್ತೀನಿ 3 to 12. ನಿಮ್ ಬರೀ ಕ್ಲಾಸಸ್ಗೆ 7 to 9 ನಾನು ನನ್ ವರ್ಕ್ ಬಿಟ್ಬಿಟ್ಟು ನಿಮ್ ಕ್ಲಾಸಸ್ ಅಟೆಂಡ್ ಮಾಡಿ ಆಮೇಲೆ 2 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ನನ್ ಕೆಲಸ ಮುಗಿಸ್ತೀನಿ ಸರ್. ತುಂಬಾ ನನಗೆ ತುಂಬಾ ಸಂತೋಷ ಆಯ್ತು. ಅಂದ್ರೆ ನನ್ನ ಟ್ರೈನಿಂಗ್ ಇಷ್ಟು ವ್ಯಾಲ್ಯೂ ಇದೆ ಅಂತ ನನಗೆ ನಿಜಕ್ಕೂ ತುಂಬಾ ಸಂತೋಷ ಆಯ್ತು. ಹೌದು ಸರ್. ಗುಡ್, ತುಂಬಾ ಥ್ಯಾಂಕ್ಸ್. ರೀಸೆಂಟ್ ಆಗಿ 2 ಇಂಟರ್ನ್ಶಿಪ್ ಮಾಡಿದೆ. PWC ಇದು ಮಾಡ್ಬೇಕು, ಆ ಟೈಮ್ ಸಿಕ್ಕಿಲ್ಲ ಸರ್. ಮಾಡಿ, ಆರಾಮಾಗಿ ಮಾಡಿ ಆಯ್ತಾ. ಏನು ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಮಾಡಿ. ಬಟ್ ಅದನ್ನ ಸುಮ್ಮನೆ ಕ್ಲೋಸ್ ಮಾಡ್ಬೇಕು ಅಥವಾ ಅದನ್ನ ಮುಗಿಸ್ಬೇಕು ಅಂತ ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಮಾಡಿ. ಇನ್ನ 1 ವಾರ ಎಕ್ಸ್ಟ್ರಾ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ಮೇಕ್ ಶೋರ್ ದಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮುಗಿಸ್ತೀರಿ ಅಂತ. ಓಕೆನಾ? ಹೌದು ಸರ್. ಹೌದು ಸರ್. ಗುಡ್, ಥ್ಯಾಂಕ್ ಯು ಸೋ ಮಚ್ ಸಿದ್ದಿಕ್. ತುಂಬಾ ಸಂತೋಷ. ಥ್ಯಾಂಕ್ಸ್ ಸರ್. ಆಯ್ತಪ್ಪ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ರೈಟ್, ನೆಕ್ಸ್ಟ್ ಎನಿಬಡಿ ಎಲ್ಸ್? ವಿಕ್ರಮ್ ಅಲ್ಲ ಹೆಸರು? ವಿಕ್ರಮ್ ಹೇಳಿ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಹೆಲ್ಪ್ ಮಾಡಿದಕ್ಕೆ ಡಾಟಾ ಅನಾಲಿಟಿಕ್ಸ್ ಬಗ್ಗೆ. ಓಕೆ, ನಾನು ತುಂಬಾನೇ ಬೇರೆ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅಂದ್ರೆ ಈ ಫ್ರೀ ಆಗಿ ಕೊಡ್ತಾರ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ ಬಂದಿರುತ್ತಲ್ಲ, ಅದ್ರಲ್ಲಿ ದಯವಿಟ್ಟು ಆಮೇಲೆ ಎಲ್ರಿಗೂ ಒಂದ್ ಹೇಳೋದು, ಯಾರು ಕೂಡ ಯಾವುದೇ ಟ್ರೈನಿಂಗ್ಸ್ ಅನ್ನ ಬೇರೆ ಕಡೆ ಅಟೆಂಡ್ ಮಾಡಿದರೆ ಅವ್ರ ಹೆಸರು, ಅವ್ರ ಇನ್ಸ್ಟಿಟ್ಯೂಟ್, ಅದನ್ನ ಮಾತ್ರ ದಯವಿಟ್ಟು ಮೆನ್ಷನ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನನಗೆ ಅದು ಅಂದ್ರೆ ಅವ್ರ ಸ್ಟ್ರಾಟಜಿ ಅವ್ರು ಬಿಟ್ಬಿಡಿ ಆಯ್ತಾ. ನಿಮ್ಗೆ ಹತ್ರ ನೋವಿದ್ರೆ XYZ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಬಟ್ ಅವ್ರ ಹೆಸರು, ಕಂಪ್ಲೀಟ್ ಹೆಸರು ಹೇಳಕ್ ಹೋಗ್ಬೇಡಿ. ಓಕೆನಾ? ಓಕೆ ಸರ್, ಕಂಟಿನ್ಯೂ. ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 2 ದಿನ ತಗೋತಾ ಇದ್ರು, ಆಮೇಲೆ ಅವರು ರೋಡ್ ಮ್ಯಾಪ್ ಮಾತ್ರ ಕೊಟ್ಬಿಟ್ಟು ಬಿಟ್ಬಿಡ್ತಿದ್ರು ಸರ್. ಬಟ್ ಇದು ನೀವು ತುಂಬಾನೇ ಹೆಲ್ಪ್ ಮಾಡಿದ್ರಿ ನಮ್ಗೆ, ಕಂಪ್ಲೀಟ್ ಆಗಿ ಕ್ಲಾಸ್ ಮಾಡ್ಬಿಟ್ಟು. ಮತ್ತೆ ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಹೇಳ್ಬೋದು? ಹಲೋ ಹೇಳಿ ವಿಕ್ರಮ್, ಹೇಳ್ತಾ ಹೋಗಿ. ಸರ್, ನಂದು ಅಂದ್ರೆ ಇಯರ್ ಬ್ಯಾಕ್ ಇತ್ತು. ಅಂದ್ರೆ ನಾನು UPSC ಪ್ರಿಪೇರ್ ಆಗ್ತಾ ಇದ್ದೆ. ಓಕೆ.
ಅಂದ್ರೆ 5 years 5 ಅಟೆಂಪ್ಟ್ ಮಾಡಿದ್ದೆ UPSC ಅಲ್ಲಿ. ಬಟ್ ಅದೇ ಇವಾಗ ಹಿಂಗ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಏನಾರು ಹೆಲ್ಪ್ ಸಿಗುತ್ತಾ ಈಗ? ಎಲ್ಲಿರೋದು ವಿಕ್ರಮ್ ನೀವು? ಸರ್ ಬೆಂಗಳೂರಲ್ಲಿ. ಬೆಂಗಳೂರಲ್ಲೇ ಇದ್ದೀರಾ? ಹ್ಮ್. ಓಕೆ, ನಿಮ್ಗೆ ಸಾಧ್ಯವಾದ್ರೆ ಬನ್ನಿ, ನಾನು ಮೀಟ್ ಮಾಡಿ ಒಂದ್ಸರಿ ಪರ್ಸ್ನಲಿ. ಯಾವಾಗಾದ್ರೂ ವೀಕ್ ಡೇಸ್ ಅಲ್ಲಿ ಬನ್ನಿ, ವೀಕೆಂಡ್ಸ್ ಅಲ್ಲಿ ಬಿಸಿ ಇರ್ತೀನಿ. Okay. ನನಗೆ ಇಂಡಸ್ಟ್ರಿಲ್ ಏನೆಲ್ಲ ಅಂದ್ರೆ ನನಗೆ ತಿಳಿದಿದೆ, ಅದನ್ನ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಬೇಕಾದ್ರೆ ಪರ್ಸ್ನಲಿ ಒಂದು ಹಾಫ್ ಅನ್ ಅವರ್ ನಾನು ನಿಮಗೆ ಗೈಡ್ ಮಾಡ್ತೀನಿ. ಅದ್ರ ಪ್ರಕಾರ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ಆಯ್ತಾ? ನಾನು ಹೇಳಿದ ತಕ್ಷಣ ನಿಮ್ಗೆ ಈ ಥರ ಆಗೋಗ್ಬಿಡುತ್ತೆ, ಅಂದ್ರೆ ಕೆಲಸ ಸಿಕ್ಬಿಡುತ್ತೆ ಅಂತ ನಾನು ಹೇಳಕ್ ಬರಲ್ಲ. ನಿಮಗೆ ನಾನು ಏನು ನಿಮ್ಮ ಸ್ಟಡಿ ಮಾಡಿ ನಿಮ್ಗೆ ಒಂದಷ್ಟು ಸಜೆಷನ್ಸ್ ಕೊಡ್ತೀನಿ, ಟ್ರೈ ಮಾಡಿ ನೋಡಿ. ಬಟ್ ನಾವು ಕೌನ್ಸ್ಲಿಂಗ್ಗೆ ನಾವು ಖಂಡಿತವಾಗಿ ಯಾವುದೇ ರೀತಿಯಾದ ಚಾರ್ಜಸ್ ಮಾಡಲ್ಲ, ಓಕೆನಾ? ನೀವೇನು ಭಯ ಪಟ್ಕೋಬೇಡಿ. ಏನೋ ಆಫೀಸಿಗೆ ಕರೆದ್ಬಿಟ್ಟು ಮತ್ತೆ ಅಲ್ಲೇನೋ ದುಡ್ಡು ಕೇಳ್ತಾರಂತ, ನಾ ಆ ಥರ ದುಡ್ಡು ಮಾಡೋವಂಥ ಮನುಷ್ಯ ಅಲ್ಲ. ಬನ್ನಿ, ಪರ್ಸ್ನಲಿ ಖಂಡಿತ ಬನ್ನಿ. ನಾನು ನಿಮಗೆ ಆದಷ್ಟು ನನ್ನ ಕಡೆಯಿಂದ ಏನು ಒಳ್ಳೇದಾಗುತ್ತೆ ನಾನು ಖಂಡಿತ ಮಾಡ್ತೀನಿ. ಸರ್ ನಾನು ಇದು ಇವಾಗ ಹೇಳಿದಿರಲ್ಲ, ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹತ್ರ ಬರ್ಬೋದಾ? ಏನು ಹೇಳಿ? ಇವಾಗ ನೀವು ಹೇಳ್ಕೊಟ್ಟಿದ್ರಲ್ಲ, ಅದು ಪ್ರಾಕ್ಟೀಸ್ ಇದು ಕ್ಲಾಸಸ್, ಅದು ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಅದು ಮಾಡಿ ಅಲ್ಲ, ನಾನು ಹೇಳ್ತಾರದ್ದು ನೀವು ಅದನ್ನ ಮುಗಿಸ್ಕೊಂಡೆ ಬರ್ಬೇಕು ಅಂತಲ್ಲ, ನೀವು ಬಂದು ನನ್ನ ಮೀಟ್ ಮಾಡಿ, ಆಯ್ತಾ? ಅದ್ರ ಪಡಿ ಅದಾಗ್ಲಿ. ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ, ನಿಮ್ಗೆ ಟೈಮ್ ಆದಾಗ ಬನ್ನಿ. ನಾನು ಇವಾಗಲೇ ಬನ್ನಿ, ನಾಳೆನೇ ಬನ್ನಿ ಅಂತ ನಿಮ್ಗೆ ಯಾವಾಗಾದ್ರೂ ಬನ್ನಿ. ಬಟ್ ನಿಮ್ಗೆ ಏನಾದ್ರು ಆ ಥರ ಸಜೆಷನ್ ಬೇಕಾದ್ರೆ ಖಂಡಿತ ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ. ನನಗೆ ಏನು ಅನ್ಸುತ್ತೆ ಮತ್ತೆ ಇಂಡಸ್ಟ್ರಿಯಲ್ಲಿ ಏನಿದೆ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಟೈಮಿಂಗ್ಸ್ ಎಷ್ಟಿರೋ ಸರ್? ಯಾವ ಟೈಮಲ್ಲಿ? ನಾನು ಇರ್ತೀನಿ 10:30 ಇಂದ 4 o'clock ವರೆಗೂ ಇರ್ತೀನಿ ರಾಜಾಜಿನಗರಲ್ಲಿ. ಓಕೆ ಸರ್. ರಾಜಾಜಿನಗರ್ ಬ್ರಾಂಚಲ್ಲಿ ನೀವು ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತಪ್ಪ, ರೈಟ್. ಹಲೋ ಸರ್. ಹೇಳಿ, ನಿಮ್ಮ ಹೆಸರು ಹೇಳ್ಬೇಕು. ಸರ್ ನನ್ನ ಹೆಸರು ಲಕ್ಷ್ಮಿ ಅಂತ ಸರ್. ಲಕ್ಷ್ಮಿ, ಹೇಳಿ. ಸರ್ ನಿಮ್ ಕ್ಲಾಸ್ ಎಷ್ಟು ಉಪಯೋಗ ಆಯ್ತು ಅಂತ ಅಂದ್ರೆ, ನಾವು ಮೊನ್ನೆ ರೀಸೆಂಟ್ ಆಗಿ ಇಲ್ಲಿ ಕ್ಲಾಸ್ ಕೇಳಕ್ ಹೋಗಿದ್ವಿ, ಅಮೌಂಟ್ ಪೇ ಮಾಡ್ಬಿಟ್ಟು. ಒಂದು ಡಾಟಾ SQL, ಆಮೇಲೆ ರಿಪೋರ್ಟಿಂಗು, ಆಮೇಲೆ ಪೈಥಾನ್ ಇಂದು ಅದನ್ನ ಕೇಳಕ್ ಹೋಗಿದ್ವಿ. ಬರೀ 30,000 ಏನೋ ಅಂತ ಹೇಳಿದ್ರು ಅವರು. ಅಯ್ಯೋ ಆಗಲ್ಲ ಬಿಡು ಅಂತ ಅಂದು ಬಂದ್ಬಿಟ್ವಿ ನಾವು. ನೆಕ್ಸ್ಟ್ ಡೇ ನಿಮ್ ಕ್ಲಾಸ್ ನೋಡಿದೆ ನಾನು. ನೀವು ನಮ್ಮ ಇನ್ಸ್ಟಿಟ್ಯೂಟ್ ಬಂದಿದ್ರೆ ಇಲ್ಲ ಸರ್, ಇಲ್ಲ 55,000 ಹೇಳ್ತಾರಲ್ಲ ಹೇಳಿದ್ದು. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ಯಾಕೇಜ್ 55,000. ನಾವು ಇಂಗ್ಲಿಷ್ ಅಲ್ಲಿ ಮಾಡೋದು, ಅದು ಪೇಡ್ ಇರುತ್ತೆ. ಸದ್ಯ ಅವ್ರು ಬರೀ 30,000 ಹೇಳೋರಲ್ಲ ಅವರು. ಇಲ್ಲ ಸರ್, ಬರೀ ಮೂರ್ ಸ್ಟೆಪ್ಪಿಗೆ ಅಷ್ಟೇ ಹೇಳಿರೋದು. ಬರೀ 1 ಮಂತ್ ಅಷ್ಟೇ ಹೇಳಿರೋದು ಅವರು. ಓಕೆ ಓಕೆ, ಹೋಗಿ ಸೇರ್ಕೊಂಡಿದ್ರಾ ನೀವು? ಇಲ್ಲ ಸರ್, ಅಷ್ಟೇ ಕೇಳ್ಕೊಂಡ್ ಬಂದಿದ್ವಿ. ನೆಕ್ಸ್ಟ್ ಡೇ ಬಂದ ತಕ್ಷಣ ನಿಮ್ ಕ್ಲಾಸ್ ನೋಡ್ದೆ ನಾನು. ಆಯ್ತು ಬಿಡಪ್ಪ, ನೋಡೋಣ ಇದನ್ನ ಫ್ರೀ ಕ್ಲಾಸ್ ಇದೆ ಅಂತ ಅನ್ಕೊಂಡ್ ಹಂಗೆ ಏನೋ ಹೇಳ್ತಾರ ಬಿಡು. ನಾನು ಯೂಟ್ಯೂಬ್ ಅಲ್ಲಿ ತುಂಬಾ ಸರ್ಚ್ ಮಾಡಿದ್ದೆ ಸರ್, ಆದ್ರೆ ನಂಗೆ ಯಾವ್ದು ಅಂಡರ್ಸ್ಟ್ಯಾಂಡೇ ಆಗ್ತಾ ಇರ್ಲಿಲ್ಲ. ಕರೆಕ್ಟ್ ಆಗಿ ಹೇಳ್ತಾರಾ ಇಲ್ವೋ ಅಂತ ಅಂದು ನಾನು ಫುಲ್ ಕನ್ನಡದಲ್ಲಿ ಎಲ್ಲಾ ಸರ್ಚ್ ಮಾಡ್ತಾ ಇದ್ದೆ, ಕರೆಕ್ಟ್ ಆಗಿ ತಿಳ್ಕೊಳೋಣ ಅಂತ. ಬಟ್ ನಿಮ್ದು ಮಾತ್ರ ತುಂಬಾ ಯೂಸ್ಫುಲ್ ಆಯ್ತು ಸರ್. ನನಗೆ ಪೈಥಾನು ಆಮೇಲೆ SQL, ನಮ್ದು BCA ಆಗಿರೋದ್ರಿಂದ ನಿಮ್ದು ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಯ್ತು ಸರ್. ಆಯ್ತು, ಒಳ್ಳೇದಾಗ್ಲಿ. ಇನ್ನೂ ಕಲ್ತ್ಕೊಳ್ಳಿ, ಆಯ್ತಾ? ನಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ವಿಡಿಯೋಸ್ ಇದೆ, ಇನ್ನೂ ತುಂಬಾ ಸೆಷನ್ಸ್ ಅನ್ನ ಮಾಡ್ತೀವಿ, ಆಯ್ತಾ? ನನಗೆ ಒಂದೇನಂದ್ರೆ, ನಾವು ಕನ್ನಡದವ್ರನ್ನ ಹೆಚ್ಚಿನ ಮಟ್ಟಿಗೆ ನಾವು IT ಅಲ್ಲಿ ನಾವು ಬೆಳೆಸ್ಬೇಕು ಅಂತ ನಾನೊಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದೀನಿ ಅದನ್ನ, ಆಯ್ತಾ? ಅದನ್ನ ಏನೆಲ್ಲ ಮಾಡ್ಬೋದು ನನ್ನ ಕಡೆಯಿಂದ, ನಾನು ಖಂಡಿತವಾಗಿ ಅದನ್ನ ಮಾಡ್ತೀನಿ. ಇನ್ನೂ ಬೇಕು, ಇನ್ನೂ ನಾವು ಆಕ್ಚುಲಿ ಇಂಪ್ರೂವೈಸ್ ಮಾಡ್ಕೋಬೇಕು. ಇಷ್ಟೇ ಸಾಕಾಗಲ್ಲ ಆಕ್ಚುಲಿ. ನಾವೀಗ ಮಾಡ್ತಾ ಇರೋದು ಏನಂದ್ರೆ 1% 2% ಅಷ್ಟೇ, 5% ಅಷ್ಟೇ. ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಮಾಡಬೇಕು. ಅದನ್ನ ನಾನು ತುಂಬಾ ಪ್ಲಾನ್ ಮಾಡಿ ನಾನು ಮಾಡ್ತೀನಿ. ನಮ್ಮ ಕನ್ನಡದವರು ಅಟ್ಲೀಸ್ಟ್ ನನ್ನ ಒಂದು ಗೈಡೆನ್ಸ್ ಇಂದ ಒಂದಷ್ಟು ಜನ ಸೇರ್ಕೊಂಡ್ರೆ ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಮಾಡೋಣ. ನೀವು ಖಂಡಿತ ನಿಮ್ಮ ಎಫರ್ಟ್ಸ್ನ ದಯವಿಟ್ಟು ಬಿಡಕ್ ಹೋಗ್ಬೇಡಿ. ನನ್ನ ಯೂಟ್ಯೂಬ್ ಚಾನಲ್ ತುಂಬಾ ಇದೆ ವಿಡಿಯೋಸ್ಗಳು, ಅದನ್ನ ನೀವು ನೋಡಿ ಎಷ್ಟಾಗುತ್ತೆ ಅಷ್ಟು ಕಲ್ತ್ಕೊಳ್ಳಿ. ಅಕಸ್ಮಾತ್ ಕೆರಿಯರ್ ಬಗ್ಗೆ ಏನಾದ್ರು ಕೌನ್ಸಿಲಿಂಗ್ ಬೇಕಂದ್ರೆ ದಯವಿಟ್ಟು ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ಗೆ. ಅಕಸ್ಮಾತ್ ಬೆಂಗಳೂರಲ್ಲಿ ಇದ್ರೆ, ಯಾಕಂದ್ರೆ ನಾನು ಆನ್ಲೈನ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ, ಕಾಲ್ಸ್ ಎಲ್ಲ ಮಾಡ್ಕೊಂಡು. ಅಲ್ಲೇ ಬಂತು ಒಂದು 10-15 ನಿಮಿಷ ನಾನು ಖಂಡಿತ ನಿಮಗೆ ಗೈಡ್ ಮಾಡ್ಬೋದು. ನಿಮಗೆ ಅಷ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ತರ ಒಂದು ಸೆಷನ್ ಅಲ್ಲಿ ಒಳ್ಳೇದಾಗುತ್ತೆ. ಅಂದ್ರೆ ನಾಲೆಜ್ ಬಂದು ನಿಮ್ಗೆ ಒಳ್ಳೆ, ಅಟ್ಲೀಸ್ಟ್ ನೋಡಿ, ಇವಾಗ ಸಿದ್ದಿಕ್ ಅಂತವ್ರು ತುಂಬಾ ಜನ ಇರ್ತಾರೆ ಆಕ್ಚುಲಿ, ಆಯ್ತಾ? ಕಷ್ಟಪಟ್ಟು ನಾವೇನೋ ಮಾಡ್ಬೇಕು ಅಂತ. ಸೊ ಆ ತರ ಎಫರ್ಟ್ಸ್ ನೀವು ಹಾಕ್ಲೇಬೇಕು. ಇವಾಗ ನನ್ನ ಹತ್ರ ಬಂದ್ಬಿಟ್ಟು ನನಗೆ ಕೆಲಸ ಕೊಡಿಸಿ ಸರ್ ಅಂದ್ರೆ ಒಬ್ರು ಕೊಡಿಸ್ಬೋದು, ಇಬ್ರು ಕೊಡಿಸ್ಬೋದು, 100 ಜನ ಕೊಡ್ಸಕ್ಕಾಗಲ್ಲ. ನೀವು ಯಾವತ್ತೂ ಅಷ್ಟೇನೆ ನಿಮ್ಮ ಎಫರ್ಟ್ಸ್, ನಿಮ್ಮ ಕೈಯಲ್ಲಿ ಕೆಲಸ ಆಯ್ತಂದ್ರೆ ಖಂಡಿತ ನಿಮ್ ಕೆಲಸ ಸಿಕ್ಕೇ ಸಿಗುತ್ತೆ. ಟ್ರೈ ಮಾಡ್ಬೇಕಷ್ಟೇ, ಆಯ್ತಾ? ಬಟ್ ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಇವಾಗ ನನ್ನ ಹತ್ರ ಬಂದ್ರು ನಾನು ಏನ್ ಹೇಳ್ಬೋದು, ಆಯ್ತು ನೋಡ್ತೀನಿ ಹುಡುಕ್ತೀನಿ ಅಂತ ಅಷ್ಟೇ ನಾವು ಹೇಳ್ಬೋದು. ಆದಷ್ಟು ಟ್ರೈ ಮಾಡ್ಬೋದು. ಬಟ್ ನೀವು ಸ್ಕಿಲ್ಸ್ ಬೆಳೆಸ್ಕೊಳ್ಳಿ ಫಸ್ಟ್. ಮೇನ್ ಥಿಂಗ್
ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ನೆಟ್ವರ್ಕ್ಸ್ ಅನ್ನ ಬೆಳೆಸ್ಕೊಳ್ಳಿ, ಆಯ್ತಾ? ಖಂಡಿತವಾಗಿ ಜಾಬ್ ಸಿಗುತ್ತೆ. ಆಯ್ತಾ? ಆಮೇಲೆ ಅದು ಕ್ವಿಜ್ ಅಂತ ಹೇಳಿದ್ರಿ ಸರ್ ನೀವು, ಅದ್ರ ಯಾವ್ದೋ ಒಂದು ಕ್ವಿಜ್ ಹಾಕಿದ್ರಿ ಕನ್ನಡದ್ದು. ಅದು ತುಂಬಾನೇ ಹೆಲ್ಪ್ಫುಲ್ ಆಯ್ತು. ಮೋಸ್ಟ್ ಪ್ರಾಬ್ಲಿ ಅದು ದರ್ಶನ್ ಅಂತ ಅವರು ನನಗೆ ಕಳ್ಸಿದ್ರು, ಅದನ್ನ ನಾನು ಸುಮ್ಮನೆ ಪೋಸ್ಟ್ ಮಾಡಿದ್ದೆ ಅಷ್ಟೇ. ಮೋಸ್ಟ್ಲಿ ದರ್ಶನ್ದೇ ಇರ್ಬೇಕು ಅನ್ಸುತ್ತೆ, ಯಾರೋ ಕಳ್ಸಿದ್ರು ನನಗೆ. ತುಂಬಾ ಚೆನ್ನಾಗಿತ್ತು ಅಂತ ನಾನು ಗ್ರೂಪ್ ಅಲ್ಲಿ ಹಾಕ್ದೆ ಅಷ್ಟೇ. ಹೌದು ಸರ್, ಚೆನ್ನಾಗಿತ್ತು ಸರ್. ಆದ್ರೆ ಅದು ತುಂಬಾನೇ ಇಷ್ಟ ಆಯ್ತು ನನಗೆ. ಗುಡ್, ಆಯ್ತಪ್ಪ, ಅಟೆಂಡ್ ಮಾಡಿ. ನನ್ಗಂದ್ರೆ ಅದು ಕಳ್ಸಿದ್ರು ದರ್ಶನ್, ಮೋಸ್ಟ್ಲಿ ದರ್ಶನ್ ಇರ್ಬೇಕು ಅನ್ಸುತ್ತೆ. ನಾನು ಅದನ್ನ ಮತ್ತೆ ಹಂಗೆ ಫಾರ್ವರ್ಡ್ ಮಾಡಿದ್ದೆ ಅಷ್ಟೇ, ಅದ್ ನಂದಲ್ಲ. ನನಗೆ ಆ ಕ್ರೆಡಿಟ್ ದಯವಿಟ್ಟು ಕೊಡಕ್ ಹೋಗ್ಬೇಡಿ. ಅದು ಎಫರ್ಟ್ಸ್ ಹಾಕಿರೋರು ಪಾಪ ಬೇರೆ ಇದಾರೆ, ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅಷ್ಟೇ. ಸರಿನಾ? ಆಯ್ತಪ್ಪ, ಇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ನೆಕ್ಸ್ಟ್ ಯಾರಾದ್ರು ಇದ್ದೀರಾ? ಆಯ್ತಪ್ಪ. ಸರ್ ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ. ಮಹೇಂದ್ರ ಹೇಳಿ ಸರ್. ಆಕ್ಚುಲಿ ಕೋರ್ಸ್ ನಾವು ಸ್ಟಾರ್ಟ್ ಮಾಡಿದಾಗ ಆಗುತ್ತೋ ಈಗಲೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಬೇರೆ ಫಸ್ಟ್ ಇನಿಷಿಯಲಿ ಬೇರೆ ಕಡೆ ಎಲ್ಲ ಟ್ರಿಕ್ ಆನ್ಲೈನ್ ಕೋರ್ಸು ಆಫ್ಲೈನ್ ಕೇಳ್ಕೊ ಬಂದಿದೆ, ಕೋರ್ಸ್ ಆಗುತ್ತಾ ಇಲ್ಲೋ ಅಂತ. ಬಟ್ ಎಲ್ಲರೂ ಬ್ರೋಚರ್ ಕಳಿಸ್ಬಿಟ್ಟು ಒಂದ್ ಐಡಿಯಾ ಆಗುತ್ತೆ ಅಂತಿರು. ಬಟ್ ಇನಿಷಿಯಲಿ ಒಂಥರ ಹೊಸ ನೋಡಿನೇ ಭಯ ಆಯ್ತಿತ್ತು, ಎಲ್ಲ ಹೊಸವು. ಆಮೇಲಿಂದ ನಾವೇನ್ ಮಾಡಿದೆ, ಆಮೇಲಿಂದ ನೆಕ್ಸ್ಟ್ ನಿಮ್ ಕನ್ನಡದಲ್ಲಿ ಯೂಟ್ಯೂಬ್ ನೋಡ್ತೀನಿ ರೆಗ್ಯುಲರ್ ಆಗಿ, ಪಾಲಿಟಿಕ್ಸ್ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ. ಅವಾಗ ನೋಡಿದಾಗ ಅಟ್ಲೀಸ್ಟ್ ಕನ್ನಡದಲ್ಲಿ ಟ್ರೈ ಮಾಡೋರಿಗೆ ಗೊತ್ತಾಗದ ಟ್ರೈ ಮಾಡಿದೆ ಸರ್. ಆಕ್ಚುಲಿ ನಾನು 15 ದಿವಸ ಹೆಂಗಾಯ್ತು ಅಂತಾನು ಪ್ರತಿ ದಿವಸ ಒಂದ್ ಹೊಸ ಕಲ್ತೀವಿ. ನಿಜ ನಿನ್ನೆ ಆಕ್ಚುಲಿ ನೀವು ಕ್ಲಾಸ್ ಇಲ್ಲ ಅಂದ್ರೂ ಕ್ಲಾಸ್ ಇದೆ ಅನ್ಕೊಂಡ್ ಕಾಲ್ ಮಾಡಿದೀನಿ. ನಾನು ಕ್ಲಾಸ್ ತಗೋಬೇಕಿತ್ತು, ಬಟ್ ನನ್ ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, ಸ್ಯಾಟರ್ಡೆ ಮತ್ತೆ ಸಂಡೇ ಅಂದ್ರೆ ನಿನ್ನೆ ನಮ್ಮ ಅಕ್ಕ ಮಗಳದು ಮದುವೆ ಇತ್ತು, ಆಯ್ತಾ? ಅಲ್ಲಿಂದ ನಾನು ಬರೋ ಸ್ವಲ್ಪ ತಡ ಆಗೋಯ್ತು. ಹಂಗಾಗಿ ನನಗೆ ನಿನ್ನೆ ಸಂಜೆ ನಾನು ಕ್ಲಾಸ್ ತಗೊಳಕ್ ಆಗ್ಲಿಲ್ಲ, ಅಂದ್ರೆ ನಾನು ಖಂಡಿತ ತಗೋತಾ ಇದ್ದೆ. ಅದಕ್ಕೆ ನಾನು ಏನ್ ಮಾಡಿದೆ, ಫಸ್ಟ್ ಇನ್ಫಾರ್ಮ್ ಆಗ್ಬಿಟ್ಟೆ, ಯಾಕಂದ್ರೆ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಗೊತ್ತು. ಸೊ ಫಸ್ಟ್ ಅದಕ್ಕೆ ಇನ್ಫಾರ್ಮ್ ಮಾಡಿದ್ದು. ಅದಕ್ಕೆ ಇವತ್ತು ನಾನು ಕ್ಲಾಸನ್ನ ತಗೊಂಡೆ, ಯಾಕಂದ್ರೆ ತುಂಬಾ ಪೋಸ್ಟ್ಪೋನ್ ಮಾಡಿದ್ರೆ ಹುಡುಗರು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಅಂತ ನಾನು ಇವತ್ತು ತಗೊಳ್ಳೇಬೇಕು ಅಂದ್ಬಿಟ್ಟು ಇವತ್ತು ನನಗೆ ಬೇರೆ ಯಾವ್ದೋ ಮೀಟಿಂಗ್ ಇತ್ತು, ಅದು ಕ್ಯಾನ್ಸಲ್ ಮಾಡಿ ಇವತ್ತು ನಾನು ಕ್ಲಾಸ್ ತಗೋತಾ ಇದ್ದೆ. ಅದು ಯಾವ ರೀತಿ ಆಗೋಯ್ತು ಅಂದ್ರೆ ಸರ್, 17 ದಿವಸದಲ್ಲಿ ಒಂದ್ ದಿವಸ ಈ 7 ರಿಂದ 9 ಅನ್ನೋ ಟೈಮ್ ಇಟ್ಟಿ ಅಡಿಕ್ಷನ್ ತರ ಆಗ್ಬಿಟ್ಟಿದೆ. ಕ್ಲಾಸ್ ಬಂದು ಕೇಳಿಸ್ಬೇಕು ಸರ್, ಅದಕ್ಕೋಸ್ಕರ. ಅಂದ್ರೆ ಇಲ್ಲ ಮಹೇಂದ್ರ, ಇದು ಅದಲ್ಲದೆ ಹೇಳಿ. ಅದೇ ಇವಾಗ ನಾವು ಇನಿಷಿಯಲಿ ಏನ್ ಕೋರ್ಸಸ್ ಈ SQL ಆಗ್ಲಿ ಪೈಥಾನ್ ಐಡಿಯಾ ಇತ್ತು. ಬೇರೆ SQL ಎಕ್ಸೆಲ್ ಕಲಿಬಹುದಾ ಆಗಲ್ವಾ ಅನ್ನೋದು ಡೌಟ್, ಕ್ವಶನ್ ಮಾರ್ಕ್ ಇದ್ದೇ ಇತ್ತು. ಜಸ್ಟ್ ನಿಮ್ ಕ್ಲಾಸ್ ಕೇಳ್ಮೇಲೆ ಇಷ್ಟೊಂದು ಈಸಿ ಇದೆಲ್ಲ ಮಾಡ್ಬೋದಲ್ಲ, ಅಂದ್ರೆ ಬೇಸಿಕ್ ಕಲ್ಸಿದೀರಾ, ಆದ್ರೂನು ಏನ್ ನೆಕ್ಸ್ಟ್ ಮುಂದಕ್ಕೆ ಏನೇನು ಹೋಗ್ಬೇಕು ಅದನ್ನು ಸಪೋರ್ಟಿಂಗ್ ಫೈಲ್ಸ್ ಕೊಟ್ಟಿದ್ದೀರಾ. ಅದರಿಂದಾಗಿ ಮಾಡ್ಬೋದಲ್ಲ, ಈಸಿನೇ ಇದೆಲ್ಲ ಅಂತ ಒಂದು ಸರ್, ಇಷ್ಟ ಆಯ್ತು. ಅದಕ್ಕೋಸ್ಕರ ಅದಲ್ಲದೆ ನವೆಂಬರ್ 22ಗೆ ನಿಮ್ಗೆ 22 ಅವಾರ್ಡ್ ಸಿಕ್ಕಿದೆಯಲ್ಲ ಸರ್, ಕಂಗ್ರಾಚುಲೇಷನ್ ಸರ್. ಹಂಗೆ ನಿಮ್ ಬರ್ತ್ಡೇಗೂ ಥ್ಯಾಂಕ್ ಯು ಸರ್. ನಾನು ಖಂಡಿತವಾಗಿ ಅಲ್ಲಿ ಹೋಗ್ತಾ ಇರೋದ ಉದ್ದೇಶ ನನಗೆ ಅವಾರ್ಡ್ಗೆ ಅಂತಲ್ಲ. ಟು ಬಿ ವೆರಿ ಫ್ರಾಂಕ್, ನಾನಲ್ಲಿ ಕೆಲವೊಂದಷ್ಟು ಜನ ಬರ್ತಾ ಇದ್ದಾರೆ, ಅವ್ರು ಮೀಟ್ ಮಾಡಬೇಕು ಅಂತಾನೆ ಹೋಗ್ತಾ ಇರೋದು ಅಷ್ಟೇ ಹೊರತು ನನಗೆ ಆಕ್ಚುಲ್ ಆಗಿ ತುಂಬಾ ಅವಾರ್ಡ್ಸ್ ಬಂದ್ಬಿಟ್ಟಿದೆ. ನನಗೇನು ಅವಾರ್ಡ್, ಅದು ಫಸ್ಟ್ ಸ್ಟಾರ್ಟಿಂಗ್ ಒಂದು 2-3 ಅವಾರ್ಡ್ ಬಂದಾಗ ಒಂಥರ ತುಂಬಾ ಸಂತೋಷ ಆಗುತ್ತೆ. ಬರ್ತಾನೆ ಇದ್ದಾಗ ಏನಾಗುತ್ತೆ ಅಂದ್ರೆ ಕಾಮನ್ ಆಗಿಬಿಡುತ್ತೆ. ಬಟ್ ಪ್ರಾಮಿಸ್ ಆಗಿ ನನಗೆ ಕೆಲವೊಬ್ರು ಹೆಸರು ಹೇಳಿದಾಗ ನಾವು ಅವ್ರು ಮೀಟ್ ಮಾಡಬೇಕು, ಇಂಥ ಒಂದು ಕಾರ್ಯಕ್ರಮ ನಾನು ಡಿಸ್ಕಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಅವಾರ್ಡ್ ಫಂಕ್ಷನ್ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಅಲ್ಲಿ ಏನು ಒಳ್ಳೇದಾಗುತ್ತೆ ನಮ್ಮ ಕನ್ನಡದವ್ರಿಗೆ, ಖಂಡಿತ ಮಾಡೋಣ. ಯಾಕಂದ್ರೆ ನಾನು ಖಂಡಿತವಾಗಿ ನೋಡಿ ಒಂದ್ ಹೇಳ್ತೀನಿ, ನಾನು ಸಮಾಜ ಸೇವಕ ಅಲ್ಲ, ಕನ್ನಡ ಪರ ಹೋರಾಟಗಾರ ಅಲ್ಲ. ಕನ್ನಡಕ್ಕೋಸ್ಕರ ನನ್ನಿಂದ ಏನಾದ್ರು ಒಂದು ಒಳ್ಳೇದಾಗುತ್ತೆ ಅನ್ನೋದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ತುಂಬಾ ಜನ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಇವರು ಸಮಾಜ ಸೇವಕರು ಹಂಗೆ ಅಂತೆಲ್ಲ ಮಾತಾಡ್ತಾರೆ. ನಾನು ಖಂಡಿತವಾಗಿ ಸಮಾಜ ಸೇವಕ ಅಂತೂ ಅಲ್ಲ. ನನ್ನಿಂದ ಏನೋ ಒಂದು ಒಳ್ಳೇದಾಗುತ್ತೆ ಒಂದಷ್ಟು ಜನಕ್ಕೆ ಅಂದ್ರೆ ಅಷ್ಟು ನಾನು ಮಾಡ್ಬೋದು ಅಷ್ಟೇ. ರೈಟ್. ಸೊ ಮಹೇಂದ್ರ, ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದಿದಲ್ಲ ಇವಾಗ? ಹೌದು ಸರ್. ಇವಾಗ ಇನಿಷಿಯಲ್ ಕಿಕ್ ಸ್ಟಾರ್ಟ್ ಆದಂಗೆ ಇತ್ತು ಸರ್. ಇವಾಗ ಗಾಡಿ ಸೆಲ್ಫ್ ಸ್ಟಾರ್ಟ್ ಆಯ್ತಿರ್ಲಿಲ್ಲ. ನೀವು ಕನ್ನಡದಲ್ಲಿ ಕೇಳಿದಾದ್ಮೇಲೆ ಕಿಕ್ ಸ್ಟಾರ್ಟ್ ಆಗಿದೆ ಸರ್ ಗಾಡಿ. ಇದು ಕೆಲವು ಕ್ಷಣದಲ್ಲಿ ಡೆಸ್ಟಿನಿಗೆ ರೀಚ್ ಆಗುತ್ತೆ ಸರ್, ಸ್ವಲ್ಪ ದಿವಸ.
ಮೇನ್ ಬೇಕಾಗಿರೋದೇ ನೋಡಿ ಇಂಟ್ರೆಸ್ಟ್ ಅಂಡ್ ಕಾನ್ಫಿಡೆನ್ಸ್. ಎಲ್ರಿಗೂ ನಾನು ಹೇಳ್ತಾ ಇರೋದು, ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಯಾವುದೇ ಸಬ್ಜೆಕ್ಟ್ ಆಗಲಿ ಆರಾಮಾಗಿ ಕಲಿಬೋದು. ನಿಮ್ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಆ ಸಬ್ಜೆಕ್ಟ್ ನಮ್ಮ ಕೈಲಿ ಆಗಲ್ಲ ಅನ್ನೋ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ. ಆ ಥರ ಇರಬಾರ್ದು. ಅದಕ್ಕೆ ನಾನು ಯಾವತ್ತೂ ಅಷ್ಟೇ ನೋಡಿ, ಒಂದು ಸೈಕಾಲಜಿ ಯೂಸ್ ಮಾಡ್ತೀನಿ ಅಷ್ಟೇ, ಸಿಂಪಲ್ ನಾನು ಸೈಕಾಲಜಿ ಯೂಸ್ ಮಾಡೋದು. ನೀವು ಬೇರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿಯೋದಕ್ಕೂ ನನ್ನ ಹತ್ರ ಕಲಿಯೋದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬಿಡ್ತೀನಿ. ಅವ್ರಿಗೂ ನನ್ನಷ್ಟು ನಾಲೆಜ್ ಇದೆ ಅಥವಾ ನನಗಿಂತ ಜಾಸ್ತಿ ನಾಲೆಜ್ ಇದೆ. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ಫಸ್ಟ್ ಮೈನ್ ಥಿಂಗ್ ಮಾಡೋದೆ ಸ್ಟೂಡೆಂಟ್ಸ್ಗೆ ಸಬ್ಜೆಕ್ಟ್ಗಿಂತ ಮೇಯ್ನ್ ಅವ್ರಿಗೆ ನಾನು ಮಾಡ್ಬೋದು, ಇದು ನನಗೂ ತುಂಬ ಈಸಿ ಇದೆ, ನಾನು ಕಲಿಬೋದು ಅನ್ನೋದು ಒಂದು ಫಸ್ಟ್ ನಾನು ಅದನ್ನು ಅವ್ರ ತಲೆಯಲ್ಲಿ ಕೂರಿಸ್ಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ, ನಿಮಗೆ ನಾನು ಎಷ್ಟೇ ಕಾಂಪ್ಲೆಕ್ಸ್ ಆಗಿದ್ದನ್ನು ಹೇಳ್ಕೊಡ್ತಾರೆ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಅಷ್ಟೇ ಸಿಂಪಲ್ ಫಾರ್ಮುಲಾ. ಯಾರಾದ್ರೂ ಅಕಸ್ಮಾತ್ ಟ್ರೈನರ್ ಆಗಬೇಕು ಅಥವಾ ಟ್ರೈನರ್ ಇಲ್ಲಿ ಇತ್ತು ಅಂದರೆ, ಒಂದು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಯಾವತ್ತೂ ಅಷ್ಟೇ ಯಾವುದೇ ಸ್ಟೂಡೆಂಟ್ಗಾಗಲಿ ಮೇಯ್ನ್ ಬೇಕಾಗಿರೋದೆ ಇಂಟ್ರೆಸ್ಟು. ನಾವು ಇವಾಗ ನೀವು ಹೇಳ್ತಾ ಇದ್ರಿ 7 ರಿಂದ 9 ಅದು ಟೈಮ್ ಹೆಂಗೆ ಹೋಗ್ತಿತ್ತೋ ಗೊತ್ತಾಗ್ತಿಲ್ಲ, ಇವಾಗ ಅದು ಮುಗ್ದೋಗ್ತಿದೆ, ನಾನು ಬೇಜಾರಾಗ್ತಿದೆ ಅನ್ನೋ ಥರ ನೀವು ಹೇಳಿದ್ರೆ, ಯಾತಕ್ಕೆ ಅಂದರೆ ಅವಾಗ ನಾನು ಫಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಬರೋ ಥರ ಖಂಡಿತವಾಗ್ಲೂ ಸರ್. ಮಾಡಬೇಕು. ಆ ಇಂಟ್ರೆಸ್ಟ್ ಬರೋ ಥರ ಮಾಡಿಬಿಟ್ರೆ ಏನಾಯ್ತು ಗೊತ್ತಾ, ತುಂಬ ಖುಷಿ ಆಗುತ್ತೆ. ರೈಟ್? ಅವಾಗ ನಮ್ಗೆ ಇನ್ನೂ ಕಲಿಬೇಕು ಅನ್ನೋ ಒಂದು 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 ಮನೋಭಾವನೆ ಬರುತ್ತೆ. ಸೊ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಒಬ್ಬ ಟ್ರೈನರ್ ಆಗಿ ನಾನು ಯಾವತ್ತೂ ಹೇಳೋದಷ್ಟೇ, ಒಬ್ಬ ಟ್ರೈನರ್ ಒಳ್ಳೆ ಟ್ರೈನರ್ ಅಂತ ಅನ್ಸ್ಕೋಬೇಕು ಅಂದರೆ ಫಸ್ಟ್ ಆ ಕಡೆ ಕೂತ್ಕೊಂಡು ಯಾರು ಕೇಳ್ತಾರಲ್ಲ ಅವ್ರಿಗೆ ನಾವು ಮಾತಾಡೋದು ಸ್ಪಷ್ಟವಾಗಿ ಅರ್ಥ ಆಗಬೇಕು. ಮತ್ತೆ ಅದನ್ನ ಕೇಳೋಷ್ಟು ಇಂಟ್ರೆಸ್ಟ್ ನಾವು ಬರೆಸ್ಬೇಕು. ಸುಮ್ಮನೆ ನಾನು ಕೂತ್ಕೊಂಡು 1 ಅವರ್ 2 ಅವರ್ ನಾನೇನೋ ನಾನೇನೋ ಒಂದಷ್ಟು PPT ತಗೊಂಬಂದು ಒಂದಷ್ಟು ಎಕ್ಸಾಂಪಲ್ ಕೊಟ್ಟು ಹೋಗ್ಬಿಟ್ರೆ ಖಂಡಿತ ಅದು ಇಂಟ್ರೆಸ್ಟ್ ಬರಲ್ಲ. ಓಕೆ, ಗುಡ್ ಮಹೇಂದ್ರ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ವಂದನೆಗಳು ಸರ್. ಆಯ್ತಪ್ಪ, ಒಳ್ಳೇದಾಗ್ಲಿ, ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾರೆ. ರೈಟ್, ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ ಮಾತಾಡೋದು? ಹಲೋ ಹೇಳಿ ಸರ್, ನನ್ನ ಹೆಸರು ರೋಹನ್. ರೋಹನ್, ಹೇಳಮ್ಮ. ಸರ್, ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ ಯು ಸರ್. ಯಾಕಂದ್ರೆ ಇಷ್ಟು ಕನ್ನಡದಲ್ಲಿ ಇಷ್ಟು ಒಳ್ಳೆ ರೀತಿಯಿಂದ ಹೇಳ್ಕೊಡ್ತಾ ಇದ್ದೀರಾ. ನನ್ 0 ಇದ್ದೆ ಸರ್. ನಾನು 1ನೇ ತಾರೀಕು ಹಿಂದೆಯಿಂದನು ಅಕ್ಟೋಬರ್ 30 ಇಂದ ನಾನು 0 ಇದ್ದೆ. ಓಕೆ, ಅಂದ್ರೆ ನನ್ಗೆ ಏನು ಕೂಡ ಗೊತ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ನಿಂದು ಕ್ವಾಲಿಫಿಕೇಶನ್ ಏನು ರೋಹನ್? ಸರ್ ನಿಂದು ಕ್ವಾಲಿಫಿಕೇಶನ್, ನಿಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನಮ್ಮ? ಸರ್ ನಾನು BCom ಓದ್ತಾ ಇದ್ದೀನಿ ಇವಾಗ. ಗುಡ್. ಓಕೆ, ಓದ್ತಾ ಇದ್ಯಾ? ವೆರಿ ಗುಡ್. ಓಕೆ, ಓದ್ತಾ ಇದ್ದೀನಿ ಸರ್. ನಮ್ಮ ಮಾಮ ಸಜೆಸ್ಟ್ ಮಾಡಿದ್ರು, ಇದು ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು ಅಂತ. ದೆನ್ ನಾನು ಎಕ್ಸೆಲ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಕ್ಸೆಲ್ ನೋಡ್ಕೊಂಡು ಹೋಗೋಣ, ಈಸಿ ಇರುತ್ತೆ ಅಂತ ನಾನು ಹೋದೆ. ನಂಗೆ ಒಂಚೂರು ಸಾರ್ಟಿಂಗ್ ಇಂದ ಹಿಡಿದು ಏನು ಕೂಡ ಗೊತ್ತಿರ್ಲಿಲ್ಲ. ನೀವು ತುಂಬಾ ಈಸಿಯಾಗಿ ಹೇಳ್ಕೊಟ್ರಿ. ಮತ್ತೆ ಶಾರ್ಟ್ ಕಟ್ ಕೀಸ್ ವಿಂಡೋಸ್ +R ಇಟ್ಕೊಂಡ್ರೆ ಅದೆಲ್ಲ ನನ್ಗೆ ಏನು ಕೂಡ ಗೊತ್ತಿರಲಿಲ್ಲ. ನಾನು ಸಣ್ಣ ಕಲಿತಾ ಇದ್ದೀನಿ. ಮತ್ತೆ ಡೈಲಿ 1 ಅವರ್ ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡಿದೀನಿ ಸರ್ ಯೂಟ್ಯೂಬ್ ಅಲ್ಲಿ ನಿಮ್ದು. ವಿಡಿಯೋಸ್ ಎಲ್ಲ 1 ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಕ್ಸೆಲ್ ಇಂದ ಬೇಸಿಕ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಮಾಡು, ಖಂಡಿತ ಮಾಡು, ಅಟೆಂಡ್ ಮಾಡು. ಆಮೇಲೆ ಕಾಮರ್ಸ್ ಗ್ರಾಜುಯೇಟ್ಸ್ಗೆ ನಾನು ಒಂದು ಯಾವಾಗ್ಲೂ ಹೇಳ್ತೀನಿ, ನಿಮಗೆ ಒಳ್ಳೆ ಅವಕಾಶ ಇದೆ ಆಕ್ಚುಲಿ. ಆಯ್ತಾ? ಬ್ಯಾಂಕಿಂಗ್ ಸೆಕ್ಟರ್ಸ್, ಇನ್ಶೂರೆನ್ಸ್, ಫಿನಾನ್ಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ. ನೀವು ದಯವಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ, ಆದಷ್ಟು ಎಕ್ಸೆಲ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಆಯ್ತಾ? ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಸಾಧ್ಯವಾದ್ರೆ ಒಂದ್ ಸ್ವಲ್ಪ ಟ್ಯಾಲಿನೂ ಕಲ್ತ್ಕೊಂಡ್ರಿ. ಓಕೆ, ಅದಾದ್ಮೇಲೆ ಪವರ್ BI ಮತ್ತೆ SQL ಈ ತರದೆಲ್ಲ ನೀವು ಖಂಡಿತ ಕಲೀರಿ. ನಾನು ನಿಜಕ್ಕೂ ಹೇಳ್ತೀನಿ, ಕಾಮರ್ಸ್ ಗ್ರಾಜುಯೇಟ್ಸ್ಗೆ ಒಳ್ಳೆ ಆಪರ್ಚುನಿಟಿ ಇನ್ ಡೇಟಾ ಅನಾಲಿಟಿಕ್ಸ್. ಆಯ್ತಾ? ಎಸ್ಪೆಷಲಿ ನಿಮ್ಗೆ ಫಿನಾನ್ಸ್ ಕಂಪ್ನೀಸ್ ಇರ್ತಾವಲ್ಲ, ನಾರ್ದರ್ನ್ ಟ್ರಸ್ಟ್, ಸೊಸೈಟಿ ಜನರಲ್, ಮತ್ತೆ ಗೋಲ್ಡ್ಮ್ಯಾನ್ ಸ್ಯಾಶ್, ಮತ್ತೆ ಇದು ಏನೋ JP ಮಾರ್ಗನ್, ಇಂಥ ಕಂಪ್ನೀಸ್ ಅಲ್ಲೆಲ್ಲ ತುಂಬಾ ನಿಮ್ಗೆ ಅವಕಾಶಗಳಿದೆ. ಖಂಡಿತವಾಗಿ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಂಡು, ನೀವು ಹೆಂಗು ಇವಾಗ ಓದ್ತಾ ಇದ್ದೀನಿ ಅಂದ್ರೆ, ನೀವು ಕಾಲೇಜ್ ಮುಗಿಸೋದ್ರೊಳಗಡೆ ಇಂಥ ಒಂದು ಸರ್ಟಿಫಿಕೇಶನ್ಸ್ ಮತ್ತೆ ಕೋರ್ಸಸ್ ಎಲ್ಲ ಮುಗಿಸ್ಕೊಳ್ಳಿ, ಸ್ಕಿಲ್ಸ್ ಎಲ್ಲ ಇದು ಮಾಡ್ಕೊಳ್ಳಿ. ನಿಮ್ಗೆ ಖಂಡಿತವಾಗಿ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಹೌದು ಸರ್. ಮತ್ತೆ ಥ್ಯಾಂಕ್ ಯು ಸರ್. ಅದೇ ನಾಳೆಯಿಂದ ನಿಮ್ ಕ್ಲಾಸಸ್ ಎಲ್ಲ ತುಂಬಾ ಮಿಸ್ ಮಾಡ್ತೀವಿ. ಹಂಗೇನಿಲ್ಲ. ಈಗ ನಾನೇನಂದೆ ನಿಮ್ಗೆ ಫಸ್ಟೇನೆ, ಇದು ಮುಕ್ತಾಯದ ದಿನ ಅಂದ್ರೆ ಇವಾಗ ನಾವೇನ್ ಕೋರ್ಸ್ ಮಾಡಿದ್ವಿ ಅದಕ್ಕಷ್ಟೇ. ನಾನು ಹೇಳಿದೆ ಕಮ್ಯುನಿಟಿಯಲ್ಲಿ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡೋಣ, ಯಾಕಂದ್ರೆ ಇಷ್ಟಕ್ಕೆ ನಿಲ್ಸಕ್ಕಾಗಲ್ಲ. ಆಯ್ತಾ? ಸೊ ಮಾಡೋಣ, ವಾರಕ್ಕೆ ಒಂದ್ಸತಿ ಅಟ್ಲೀಸ್ಟ್ ನಾವು ಮೀಟ್ ಮಾಡಕ್ ಪ್ಲಾನ್ ಮಾಡೋಣ. ಆದಷ್ಟು ಇಂಥ ಕಾರ್ಯಕ್ರಮ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಕಮ್ಯುನಿಟಿ ಚಾನಲ್ ಆಗಿರ್ಬೋದು, ಆದಷ್ಟು ಇನ್ನೂ ಹೆಚ್ಚಿನ ಕನ್ನಡದವ್ರನ್ನ ಸೇರಿಸ್ಕೊಳ್ಳೋಣ. ದೊಡ್ಡ ಮಟ್ಟಕ್ಕೆ ಇದನ್ನ ಒಂದು ಹೆಸರು ಮಾಡಿದ್ರೆ, ನಿಮ್ ತರನೇ ಎಷ್ಟೋ ಜನ ಇದಾರೆ ಆಕ್ಚುಲಿ. ನಿಮ್ ತರನೇ ತುಂಬಾ ಜನ ಹುಡುಕ್ತಾ ಇರ್ತಾರೆ, ಎಲ್ಲೋ ಒಂದು ಅವಕಾಶ ಸಿಗಲ್ಲ. ನಾನು ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿಗೆ, ಎಷ್ಟೊಂದು ಸ್ಟೂಡೆಂಟ್ಸ್ಗೆಲ್ಲ ನಾನು ಶೇರ್ ಮಾಡೀನಿ ಸರ್ ನಿಮ್ ಯೂಟ್ಯೂಬ್ ವಿಡಿಯೋಸ್ ಎಲ್ಲ. ಆಯ್ತಪ್ಪ, ತುಂಬಾ ಧನ್ಯವಾದಗಳು.
ಅದು ಶೇರ್ ಮಾಡಿ ಅದು ನಿನ್ನ ಸಪೋರ್ಟ್ ಏನ್ ಮಾಡ್ತಿದ್ಯಾ ಅದಕ್ಕಿಂತ ಮೀರಿ ನೀನ್ ಫಸ್ಟ್ ಅದನ್ನ ಕಲ್ತ್ಕೊ, ನೀನು ಒಂದ್ ದೊಡ್ಡ ಮಟ್ಟಿಗೆ ಬೆಳಿ. ಆಯ್ತಾ? ಅದು ಹೌದು ಸರ್, ನನ್ನ ನಾನು 1 ಕಡೆಯಿಂದ ಅವರ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಖಂಡಿತ ಮಾಡು. ಮತ್ತೆ ಆ ಈ ತರ ಟ್ರೈನಿಂಗ್ಸ್ ಅಂದ್ರೆ ನಾವು ಕಂಪ್ಲೀಟ್ ಕೋರ್ಸ್ ಟ್ರೈನಿಂಗ್ಸ್ ಇಲ್ಲ ಅಂದ್ರೆ ಒಂದೊಂದು ಟಾಪಿಕ್ ಅನ್ನ ತಗೊಂಡು ನಿಮ್ಗೆ ಇನ್ನೂ ನಾನು ಹೆಚ್ಚಿನ ಕ್ಲಾಸಸ್ ಅನ್ನ ಮಾಡ್ತೀನಿ. ಇಲ್ಲಿಗೆ ಸ್ಟಾಪ್ ಅಂತಲ್ಲ. ಇವತ್ತು ಯಾರೋ ಇದು ಲಿಂಕ್ಡ್ಇನ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರು, ಮಿಸ್ ಯು ಸಾರ್ ಇನ್ನು ಮತ್ತೆ ನಮ್ ಕ್ಲಾಸ್ ಇರಲ್ಲ ಅಂತೆಲ್ಲ ಹಾಕಿದ್ರು. ಅಂದೆ ಆ ಥರ ಎಲ್ಲ ಏನು ತಿಳ್ಕೊಬೇಡಿ. ಖಂಡಿತವಾಗಿ ನಾನು ಎಲ್ಲೂ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ, ಇನ್ನೂ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಕಲಿಸ್ಬೇಕು ಅನ್ನೋದು ತುಂಬಾ ಇಷ್ಟ. ಆಯ್ತಾ? ನನಗೆ ಕಲಿಯೋದು ಎಷ್ಟು ನನಗೆ ಇಷ್ಟನೋ ಕಲಿಸೋದು ನಂಗೆ ಅಷ್ಟೇ ಇಷ್ಟ. ಸ್ಕೂಲ್ ಡೇಸ್ ಇಂದ ನನಗೆ ಕಲಿಸೋದು ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಖಂಡಿತವಾಗಿ ಮಾಡು. ಓಕೆನಾ? ರೈಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಮಾ. ನೆಕ್ಸ್ಟ್ ಸರ್ ನಮಸ್ತೆ. ಹೇಳಿ. ಸರ್ ನಮಸ್ತೆ, ಮಂಜುನಾಥ. ಮಂಜು ಹೇಳಿ. ಸರ್ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್ ನಿಮ್ ಪ್ರೋಗ್ರಾಮ್ ನಾನು ಲಾಸ್ಟ್ ನವೆಂಬರ್ಗೆನೆ ಸಾರಿ ಪುನೀತ್ ರಾಜ್ಕುಮಾರ್ ಸ್ಪೆಷಲ್ ಅಲ್ಲೇ ಅಡ್ಮಿಷನ್ ಆಗಿದ್ದೆ. ಬೇರೆ ವರ್ಕ್ ಇದ್ದಿದ್ರಿಂದಾಗಿ ನಂಗೆ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಈ ಸಲ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಪ್ರತಿ ಕ್ಲಾಸ್ ಅನ್ನು ಮಿಸ್ ಮಾಡ್ಕೊಳ್ದಂಗ್ ಮಾಡ್ದೆ. ಬಟ್ ನಮ್ಗೆಲ್ಲ ಸ್ಕೂಲು ಕಾಲೇಜಲ್ಲೆಲ್ಲ ಬರೀ ನಾಲೆಜ್ ಹಿಂದೆನೆ ಓಡ್ತಾ ಇರ್ತೀವಿ ನಾವು. ಅವರು ಕೂಡ ಅದೇ ದಾರಿನ ತೋರಿಸ್ತಾ ಇರ್ತಾರೆ. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಸರ್ ನನ್ಗೆ, ನಾಲೆಜ್ ಜೊತೆಗೆ ಸ್ಕಿಲ್ ಜೊತೆಗೆ ನಮ್ ಆಟಿಟ್ಯೂಡ್ ಡೆವಲಪ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವ್ ಲೈಫಲ್ಲೂ ಸಕ್ಸಸ್ ಆಗ್ಬೋದು ಅನ್ನೋದೊಂದು. ಜೊತೆಗೆ ಕಾನ್ಫಿಡೆನ್ಸ್ ಲೆವೆಲ್ ನಾವ್ ಏನೋ ಒಂದು ಡಿಗ್ರಿ ಪಡ್ಕೊಂಡಿರ್ತೀವಿ ಅಥವಾ ನಮ್ದು ಎಜುಕೇಶನ್ ಇದೆ ಅಂದ್ಬಿಟ್ಟು ಒಂದ್ ಲೆವೆಲ್ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಕಾನ್ಫಿಡೆನ್ಸ್ ಇಂದ ನಾವು ಲೈಫಲ್ಲಿ ಸಕ್ಸಸ್ ವೇಗ್ ಹೋಗ್ಬೋದು. ಬಟ್ ಸಕ್ಸಸ್ ರೀಚ್ ಆಗೋದು ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ಈ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯ್ತು, ವಿ ಆರ್ ಆನ್ ದ ಟ್ರ್ಯಾಕ್ ವೇ ಆಫ್ ಸಕ್ಸಸ್ ಅನ್ನೋದು. ಅದ್ರ ಜೊತೆಗೆ ನೀವು ಹೇಳ್ಕೊಡ್ತಿದ್ದ ಒಂದೊಂದನು ನಾಲೆಜು ಇರ್ತಾ ಇತ್ತು, ಜೊತೆ ಪ್ರಾಕ್ಟಿಕಲ್ ನಾಲೆಜ್ ಇದ್ದಿದ್ರಿಂದಾಗಿ ನಮ್ಗೆ ಏನು ಮಾಮೂಲಿ IT ಫೀಲ್ಡ್ ಅಂದ್ರೆ ಕಂಪ್ಯೂಟರ್ ವರ್ಕ್ ಅನ್ನೋದು, ಎಕ್ಸೆಲ್, PPT ಇದ್ರಿಂದನೇ ಓಡ್ತಾ ಇದ್ದಿದ್ದು. ನಮ್ಗೆ ಅಷ್ಟು ಗೊತ್ತಿದ್ರೆ ಸಾಕಿತ್ತವ, ಏನೋ ಸ್ವಲ್ಪ ಅದ್ರ ಎಂಟ್ರಿ ಆಗ್ಬೋದು ಅನ್ನೋದೊಂದಿತ್ತು. ಬಟ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತೈತೆ ಸರ್, ಸಾಕಷ್ಟು ಇದೆ ತಿಳ್ಕೊಳ್ಳೋದು, ಕಲಿಯೋದು ಸಾಕಷ್ಟಿದೆ. ನಮ್ಮ ಲರ್ನಿಂಗ್ ಮೆಂಟಲ್ ಆಟಿಟ್ಯೂಡ್ ಇದ್ರೆ ಪ್ರತಿದಿನನೂ ಕಲಿಬಹುದು. ಅದ್ರಲ್ಲೂ ನಿಮ್ಮಂತರ ಸಪೋರ್ಟ್ ಸಿಕ್ರಂತೂ ಖಂಡಿತವಾಗ್ಲೂ ನಾವು ಸಕ್ಸಸ್ ಪೀಪಲ್ ಏನಿದಾರೆ ಅವ್ರ ಜೊತೆಗೆ ಜಾಯಿನ್ ಆಗ್ಬೋದು ಅನ್ನೋದು ನನ್ಗೆ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಎಲ್ಲಾರು ಒಂದೇನೆ. ಆಯ್ತಾ? ಇವಾಗ ನನಗೇನಂದ್ರೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದ್ರೆ ನಾನು ಹೇಳ್ಕೊಡ್ತಾ ಇರ್ಬೋದು. ನಿಮ್ಗೂ ಒಂದಲ್ಲ ಒಂದ್ ಟೈಮ್ ಹಂಗೆ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆದ್ರೆ ನೀವು ಅದೇ ತರ ಬೇರೆಯವ್ರಿಗೆ ಹೇಳ್ಕೊಡ್ತಾ ಹೋಗ್ತೀರಾ ಅಷ್ಟೇ, ಇನ್ನೇನಿಲ್ಲ. ಏನಂದ್ರೆ ನಾವು ಮನ್ಸಲ್ಲಿ ಒಳ್ಳೇದನ್ನ ಇಟ್ಕೊಂಡು ನಾವು ಮಾಡಿದ್ರೆ ಖಂಡಿತ ಅದು ಒಳ್ಳೇದಾಗುತ್ತೆ. ನೀವ್ ಇನ್ನೊಂದು ಹೇಳಿದ್ರಿ ಆಟಿಟ್ಯೂಡ್ ಮತ್ತೆ ಇನ್ನೂ ಚೆನ್ನಾಗಿ ಅಂದ್ರೆ ನಾವು ಎಲ್ಲ ಬೆಳೆಸ್ಕೋಬಹುದು ಅಂತ. ವೆರಿ ಫ್ರಾಂಕ್ಲಿ ನಾನು ತುಂಬಾ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡಿ ಅವರಲ್ಲಿರುವಂತ ಒಳ್ಳೆ ಗುಣಗಳನ್ನ ನಾವು ತಗೋತೀವಿ. ಅದೇ ರೀತಿ ಇದು ಕನ್ನಡದ ಕೋಟ್ಯಾಧಿಪತಿ ಅಂತ ಒಂದು ಪ್ರೋಗ್ರಾಮ್ ಬರೋದು. ಆಕ್ಚುಲಿ ನಾನು ಪುನೀತ್ ಅಲ್ಲಿ ಕ್ವಶನ್ಸ್ ಆನ್ಸರ್ಗೋಸ್ಕರ ಕೂತ್ಕೋತಾರಲ್ಲ, ಟು ಬಿ ವೆರಿ ಫ್ರಾಂಕ್. ಯಾಕಂದ್ರೆ ಅದೆಲ್ಲ ಗೂಗಲ್ ಹೊಡೆದ್ರೆ ಬಂದ್ಬಿಡೋದು ಕ್ವಶನ್ ಆನ್ಸರ್ಸ್ ಎಲ್ಲ, ಆ ತರ ಕ್ವಿಸ್ ಎಲ್ಲ. ಬಟ್ ನಾನಲ್ಲಿ ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು, ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ, ಈ ತರದೆಲ್ಲ ನೋಡೋದಕ್ಕೋಸ್ಕರನೇ ನಾನು ಕೂತ್ಕೋತಾ ಇದ್ದೆ. ಅದನ್ನ ನೋಡಿ ನಾನು ತುಂಬಾ ಅಂದ್ರೆ ತುಂಬಾ ನನ್ನ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಮ್ಮ ಆಟಿಟ್ಯೂಡ್ ಇರ್ಬೋದು, ನಾವು ಜನದ ಜೊತೆ ಹೆಂಗ್ ಸ್ಪಂದಿಸ್ಬೋದು ಅಂತ ತುಂಬಾ ನಾನು ಆಕ್ಚುಲಿ ಕಲಿತೆ. ಆಮೇಲೆ ಈಗ ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಬರ್ತಿದೆ ಬಿಗ್ ಬಾಸ್ ಅಂತ. ಆಕ್ಚುಲಿ ನಾನು ಎಲ್ಲಾ ದಿನ ನೋಡಲ್ಲ, ಆಯ್ತಾ? ಬಟ್ ಸುದೀಪ್ ಅವ್ರು ಬಂದಾಗ ನಾನು ಖಂಡಿತ ನೋಡ್ತೀನಿ. ಯಾಕೆಂದ್ರೆ ನೋಡಿ, ಅಲ್ಲಿ ಕೆಲವೊಂದು ಆ ವಾಕ್ ಚಾತುರ್ಯತೆ ಇರುತ್ತಲ್ಲ, ಅದೆಲ್ಲ ಅಂತದೆಲ್ಲ ಕಲ್ತ್ಕೋಬೇಕು ನಾವು. ಕೆಲವೊಂದು ಪ್ರೋಗ್ರಾಮ್ ನಮ್ಗೆ ಅದು ಆಕ್ಚುಲಿ ಅದರಿಂದ ಏನೂ ಕಲಿಯೋದಿರಲ್ಲ, ಬಟ್ ಕೆಲವೊಂದನ್ನ ನಾವು ಕಲ್ತ್ಕೋಬಹುದು. ಟು ಬಿ ವೆರಿ ಫ್ರಾಂಕ್, ನಾನು ಏನೋ ಸುದೀಪ್ ನಾನು ಒಂದ್ಸರಿ ಮೀಟ್ ಮಾಡಿದ್ದೆ ಅವ್ರದೊಂದು ಪ್ರೋಗ್ರಾಮ್ ಅಲ್ಲಿ, ಆಯ್ತಾ? ಸೊ ಅವರೆಲ್ಲ ಆ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಅವರೆಲ್ಲ ಏನು ಸುಮ್ನೆ, ಇವಾಗ ಅವ್ರು ಎಷ್ಟೇ ದುಡ್ಡು ಇಟ್ಟಿರ್ಬೋದು, ದುಡ್ಡು ಇಟ್ಟಿದ್ದವರೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕಾಗಲ್ಲ. ನೀವ್ ಹೇಳಿದ್ರೆ ಸಕ್ಸಸ್ ಕಾಣಬಹುದು ಅಂತ, ಸಕ್ಸಸ್ ಕಾಣೋದಕ್ಕೆ ದುಡ್ಡು ಅಷ್ಟೇ ಅಲ್ಲ, ಆಯ್ತಾ? ಸೊ ಅವರೆಲ್ಲ ಕಷ್ಟಪಟ್ಟು ಹೆಂಗ್ ಬಂದ್ರು, ಅವರೆಲ್ಲ ಏನ್ ಮಾಡ್ಬೋದು ಅದೆಲ್ಲ ನಾವು ತಿಳ್ಕೊಬೇಕು. ಇವಾಗ ನೋಡಿ, ಇವತ್ತು ಅವರು ದೊಡ್ಡ ಮನುಷ್ಯ, ಆದ್ರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರು ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ, ರೈಟ್? ಅವ್ರದ್ದು ಕೆಲವೊಂದು ಈ ಸುದೀಪ್ ಅವ್ರದ್ದು ನನ್ಗೆ ಒಂದು ಇಷ್ಟ ಆಗಿದೆ ಏನಂದ್ರೆ, ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ದೊಡ್ಡ ಸ್ಟೇಜ್ ಇರುತ್ತೆ, ಆ ಸ್ಟೇಜ್ ಅಲ್ಲಿ ಯಾರೋ ಒಬ್ರು ಕನ್ನಡ ಅಂತ ಮಾತಾಡ್ತಾರೆ. ಅದು ನಿಮ್ಗೆ ಗೊತ್ತಿದೆಲ್ಲ ಗೊತ್ತಿಲ್ಲ, ನಾನು ಆ ಎಪಿಸೋಡ್ ನಾನು ಒಂದ್ಸತಿ ನೋಡಿದೆ, ನಾನು ಒಂದು ವಿಡಿಯೋ. ಅವರು ಅಷ್ಟು
ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಆಯ್ತಾ, ಅಲ್ಲಿ ಬೇರೆ ಎಲ್ಲ ಬಾಲಿವುಡ್ ಅವರು ಅವ್ರಿಗೆಲ್ಲ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬಂದಿರ್ತಾರೆ. ಅಷ್ಟು ಧೈರ್ಯವಾಗಿ ಅವ್ರು ಹೋಗ್ಬಿಟ್ಟು ಇದು ಕನ್ನಡ ಅಲ್ಲ, ಇದು ಕನ್ನಡ ಅಂತ ಹೇಳಿದ್ರಲ್ವಾ, ಅದು ನನ್ಗೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಮವ್ರು ತುಂಬಾ ಜನ ಇವಾಗ ನೋಡಿ, ಇವಾಗ ಯಶ್ ಇರ್ಬೋದು ಅಥವಾ ಇನ್ನು ಅಂದ್ರೆ ತುಂಬಾ ನಮ್ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ. ಇಂಥದಕ್ಕೆಲ್ಲ ಕಾರಣ ಏನಂದ್ರೆ, ನಾವು ಒಳ್ಳೆ ಆಟಿಟ್ಯೂಡ್ ಇಟ್ಕೊಂಡು ನಾವು ಸಕ್ಸಸ್ ಕಾಣ್ಬೇಕು, ನಮ್ಮಿಂದ 10 ಜನಕ್ಕೆ ಒಳ್ಳೇದಾಗಬೇಕು, ನಮ್ಮಿಂದ ಕನ್ನಡಕ್ಕೆ ಒಂದು ಒಳ್ಳೆ ಹೆಸರು ಬರಬೇಕು ಅಂತ ಏನ್ ಮಾಡ್ತಾರಲ್ಲ, ಅವಾಗಲೇ ದೊಡ್ಡ ಮಟ್ಟಿಗೆ ಕಾಣಿಸೋದು. ಸುಮ್ನೆ ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬೇರೆಯವರೆಲ್ಲ ಕಿತ್ತಾಡ್ಕೊಂಡು ಏನೋ ಎಲ್ಲ ಗಲೀಜಾಗಿ ಮಾತಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಮಾಡಬಾರ್ದು. ಯಾರೋ ಒಬ್ಬ ಮನುಷ್ಯ ಒಳ್ಳೇದು ಕೆಟ್ಟದ್ದು ಬಿಟ್ಬಿಡಿ, ನಿಮ್ಗೆ ಒಳ್ಳೇದು ಏನಾಗುತ್ತೆ ಅದನ್ನ ತಗೊಳ್ಳಿ. ಆ ಥರ ಮಾಡಿದ್ರೆ ಖಂಡಿತವಾಗಿ ನಾವು ಸಕ್ಸಸ್ ಕಾಣ್ತೀವಿ. ಆಮೇಲೆ ಮಂಜು ಅವರೇ, ನಿಮ್ ತರ ಆಕ್ಚುಲಿ ತುಂಬಾ ಜನ ಇದಾರೆ. ಮಂಜುನಾಥ್ ಅನ್ನೋರು ನನಗೆ ತುಂಬಾ ಕನ್ಫ್ಯೂಷನ್ ಆಯ್ತಾ. ಲಾಸ್ಟ್ ಟೈಮ್ ಒಬ್ರು ಮಂಜುನಾಥ್ ಅಂತ ಬಂದ್ರು, ಅವರು ಒಳ್ಳೆ ಸಕ್ಸಸ್ ಕಂಡ್ರು. ಸತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಇದು ಏನೋ ಟ್ರೈನಿಂಗ್ ಅಲ್ಲಿ ಅದು ತುಂಬಾ ಜನ ಇದಾರೆ. ಮಂಜುನಾಥ್ ಅನ್ನೋ ತುಂಬಾ ಜನ. ನನ್ಗೆ ಅದೇ ಕನ್ಫ್ಯೂಷನ್ ಆಯ್ತು, ಯಾವ ಮಂಜುನಾಥ್ ಅಂತ ಗೊತ್ತಾಗಿಲ್ಲ ನನ್ಗೆ. ಸರ್ ನಾನು ಅವತ್ತೊಂದು ಇನ್ವಿಟೇಷನ್ ಮಾಡಿ ಕಳ್ಸಿದ್ನಲ್ಲ ನಿಮ್ಗೆ. ಹಾ, ಯಾವ್ದೇಳಿ ಪ್ರೆಸೆಂಟೇಷನ್ ಮಾಡಿದ್ರಲ್ಲ ನೀವು? ಹೌದು ಸರ್, ಕರೆಕ್ಟ್, ಗೊತ್ತಾಯ್ತು ಬಿಡಿ. ಥ್ಯಾಂಕ್ ಯು ಸೊ ಮಚ್. ಪ್ರೋಗ್ರಾಮ್ ಹೇಗ್ ಮಾಡ್ಬೋದು ಅನ್ನೋದು. ಗೊತ್ತಾಯ್ತು. ತುಂಬಾ ಥ್ಯಾಂಕ್ಸ್ ಮಾ. ತುಂಬಾ ಚೆನ್ನಾಗಿ ಬಂದಿದೆ ಅದು. ಅದನ್ನೇ ವರ್ಕೌಟ್ ಮಾಡ್ತೀನಿ ನಾನು ಖಂಡಿತ. ನಾನು ಈ ಪ್ರೋಗ್ರಾಮ್ ಮುಗಿಲಿ ಕಾಯ್ತಿದ್ದೆ, ಇದೆಲ್ಲ ಇದು ಮುಗಿದ್ಮೇಲೆ. ಯಾಕಂದ್ರೆ ನನ್ಗೆ ಏನ್ ಗೊತ್ತಾ, ನಾನು ಒಂದ್ಸರಿಗೆ ಒಂದ್ ಕೆಲಸ ಮಾಡೋನು, ಎಲ್ಲಾನು ಹಾಕೊಂಡು ಏನಾಗುತ್ತೆ ಗೊತ್ತಾ, ನೀವು ಒಂದೇ ಸರಿ ಎಲ್ಲಾ ಕೆಲಸ ಮಾಡಕ್ ಹೋದ್ರೆ ಯಾವ್ದು ಸಕ್ಸಸ್ ಆಗಲ್ಲ. ಹೌದು ಸರ್. ರೈಟ್. ಸೊ ತುಂಬಾ ಸಂತೋಷ ಆಯ್ತು, ತುಂಬಾ ಚೆನ್ನಾಗಿ ಬಂದಿದೆ ಅದು. ಅದನ್ನ ವರ್ಕೌಟ್ ಮಾಡೋಣ. ಈ ತರ ಸಪೋರ್ಟ್ ಬೇಕು ನಮ್ಗೆ. ನಮ್ಗೆ ಯಾವತ್ತೂ ಅಷ್ಟೇ ನೋಡಿ, ನಾನು ಹೇಳಿದ್ನಲ್ಲ, ದುಡ್ಡಿಂದನೇ ಸಕ್ಸಸ್ ಕಾಣಂಗಿದ್ರೆ ಎಷ್ಟೋ ಕಂಪ್ನಿಗಳು ಎಲ್ಲೆಲ್ಲೋ ಹೋಗ್ಬಿಡೋದು. ರೈಟ್. ನಾನು ನಿಜಕ್ಕೂ ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ಎಷ್ಟು ನಾನು ಬಿಸ್ನೆಸ್ ಮಾಡಿದ್ದೀನಿ ಗೊತ್ತಿಲ್ಲ. ಬಟ್ ತುಂಬಾ ಜನಕ್ಕೆ ನನ್ನಿಂದ ಒಂದು ಒಳ್ಳೇದಾಗುತ್ತೆ ಅಂದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ತುಂಬಾ ಹುಡುಗರು, ನಾನು ನೋಡ್ರಂಗೆ ನನ್ನ ಇನ್ಸ್ಟಿಟ್ಯೂಟ್ ಇಂದ ಎಷ್ಟೋ ಜನಕ್ಕೆ, ಎಷ್ಟೋ ಹುಡುಗರು ಕೆಲಸ ಸಿಕ್ಕಿದಾಗ ಅವ್ರ ಅಪ್ಪ ಅಮ್ಮಗೆ ಹೇಳೋಕ್ಕೂ ಮುಂಚೆ ನನಗೆ ಫಸ್ಟ್ ಹೇಳ್ತಾರೆ ಈ ತರ ಸಿಕ್ಕಿದೆ ಅಂತ. ಅವಾಗ ನನಗೆ ಅನ್ಸುತ್ತೆ, ಅಂದ್ರೆ ನನ್ ಮೇಲೆ ಅವ್ರಿಗಿರೋಂಥ ಅಭಿಮಾನ ಎಷ್ಟಿರುತ್ತೆ. ಯಾಕಂದ್ರೆ ತಂದೆ ತಾಯಿಗೆ ಫಸ್ಟ್ ಹೇಳ್ತಾರೆ ಆಕ್ಚುಲಿ. ಅದು ಬಿಟ್ಟು ಫಸ್ಟ್ ನನಗೆ ಹೇಳಿ ಆಮೇಲೆ ಅವ್ರ ತಂದೆ ತಾಯಿಗೆ ಹೇಳ್ತಾರಲ್ವಾ, ಅವಾಗ ನನಗೆ ಅನ್ಸುತ್ತೆ, ಅಂದ್ರೆ ನನಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಅಂದ್ರೆ ನಾನು ಅವ್ರಿಗೆ ಎಷ್ಟು ಒಂದು ವ್ಯಾಲ್ಯೂ ಇದೆ ನನಗೆ ಅವ್ರ ಲೈಫಲ್ಲಿ ಅಂತ. ಸೊ ಅದು ಪಡ್ಕೊಳ್ಳೋದು ಯಾವಾಗ ಅಂದ್ರೆ, ನಾವು ಮನಸ್ಸಿಂದ ಒಳ್ಳೇದ್ ಮಾಡಿದಾಗ ಅಷ್ಟೇ. ಏನೋ ಕಾಟಾಚಾರಕ್ಕೆ ಒಂದು ನಾವು ಮಾಡ್ತೀವಿ, ಒಂದು ಟ್ರೈನಿಂಗ್ ಮಾಡ್ತೀವಿ. ಈಗ ಯಾರೋ ಒಬ್ರು ಹೇಳ್ತಾ ಇದ್ರು, ಏನೋ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಆಡ್ಸ್ ನೋಡಿ ಸುಮ್ಮನೆ ಹೋದೆ ನಾನು, ಏನೋ ಹೇಳ್ಕೊಡ್ತಾರೆ ಫ್ರೀಯಾಗಿ ಅಂತ. ಒಂದ್ ಸ್ವಲ್ಪ ಹೊತ್ತು ಒಂದ್ 2-3 ಟಾಪಿಕ್ ಹೇಳ್ಕೊಡ್ತಾರೆ, ಅಷ್ಟೇ ಮುಗೀತು. ಆಮೇಲೆ ಬರೀ ಅವ್ರ ಕತೆಗಳೇ ಹೇಳ್ತಾ ಇರ್ತಾರೆ. ನನಗದು ಇಷ್ಟ ಆಗಲ್ಲ. ನಾವು ಮಾರ್ಕೆಟಿಂಗ್ ಮಾಡ್ತೀವಿ, ನಾವು ಬಿಸ್ನೆಸ್ ಮಾಡ್ತೀವಿ, ಎಸ್, ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಮಾಡ್ತೀವಿ. ಒಂದ್ಸತಿ ಫ್ರೀ ಟ್ರೈನಿಂಗ್ ಅಂತ ಕೊಟ್ಟಾಗ, ಟ್ರೈನಿಂಗ್ ಅಂತ ಬಂದಾಗ ಖಂಡಿತವಾಗಿ ನಾಲೆಜ್ ಅನ್ನ ಶೇರ್ ಮಾಡಬೇಕು. ಯಾಕಂದ್ರೆ ಇದೊಂಥರ ಹೆಂಗ್ ಗೊತ್ತಾ, ನೀವೆಲ್ಲ ಇಲ್ಲಿ ಬಂದಿರೋದು ಏನೋ ನಮ್ಗೊಂದು ಹಸಿವು ಅಂತ ಬಂದಿದ್ದೀರಾ, ಏನು ನಾಲೆಜ್ ಅನ್ನೋ ಒಂದು ಹಸಿವು. ಇವಾಗ ಯಾರೋ ಒಬ್ರು ಬರ್ತಾರೆ ಮನೆಗೆ, ಹಸಿವು ಅಂತ ಬಂದ ನಾವು ಊಟ ಬಡಿಸ್ತೀವಿ, ಹೊಟ್ಟೆ ತುಂಬಾ ಹಾಕ್ಲೇಬೇಕು. ಅದೇ ರೀತಿ ಇದು ಕೂಡ ಅಷ್ಟೇ, ನೀವು ಒಂದು ನಾಲೆಜ್ ಅನ್ನೋ ಒಂದು ಹಸಿವನ್ನ ತಗೊಂಡ್ ಬಂದಿದ್ದೀರಾ ಇಲ್ಲಿ. ಅದಕ್ಕೆ ನಾನು ಖಂಡಿತವಾಗಿ ಸ್ಕಿಲ್ಸ್ ಅನ್ನೋ ಒಂದು ಊಟನ ಬಡಿಸ್ಲೇಬೇಕು. ಅದನ್ನ ನೀವು ಹೊಟ್ಟೆ ತುಂಬಾ, ತಲೆ ತುಂಬಾ ಹಾಕೊಂಡು ಹೋಗ್ಬೇಕು ಅಷ್ಟೇ. ಅದ್ರ ಜೊತೆ ನಿಮ್ಮಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ನಿಮ್ ಕಮ್ಯುನಿಕೇಶನ್ ಜೊತೆ ವಾಯ್ಸ್ ಮಾಡ್ಯುಲೇಷನ್ ವಾಸ್ ಎಕ್ಸಲೆಂಟ್ ಸರ್. ಹೌದಾ? ಥ್ಯಾಂಕ್ ಯು. ಬಾಡಿ ಲ್ಯಾಂಗ್ವೇಜ್ ಸಿಕ್ಕಿದ್ರೆ ಇನ್ನೂ ಅನುಕೂಲ ಆಗೋದು. ಸರ್ ಒಂದೇ ಒಂದು ರಿಕ್ವೆಸ್ಟ್, ಈ ಬ್ಯಾಚ್ ಅಲ್ಲಿ ಏನಿದಾರೋ ಇನ್ ಕೇಸ್ ಯಾವ್ದಾದ್ರು 1 ಡೇ ಒಂದು 2 hour ಫ್ರೀ ಇದ್ರೆ, ನೀವ್ ಫ್ರೀ ಇದ್ರೆ ಎಲ್ರನ್ನ ನಿಮ್ಮ ಆಫೀಸಲ್ಲಿ ಮೀಟ್ ಮಾಡಕ್ ಅವಕಾಶ ಆದ್ರೆ ಇನ್ನೂ ಅನುಕೂಲ ಆಗುತ್ತೆ ಸರ್. ಖಂಡಿತವಾಗಿ ನಾನು ಲಾಸ್ಟ್ ಟೈಮ್ ಹೇಳಿದೆ ಎಲ್ಲಾರ್ಗು, ನಾವು ಬನ್ನಿ ನಮ್ಮ ಆಫೀಸ್ಗೆ. ನಾನು ಎಲ್ರಿಗೂ ಹೇಳೋದಷ್ಟೇ, ಪರ್ಸನಲಿ ಮೀಟ್ ಮಾಡ್ಬೇಕು. ನೀವು ಅಕಸ್ಮಾತ್ ಬರ್ತೀನಿ ಅಂದ್ರೆ ಖಂಡಿತವಾಗಿ ಬನ್ನಿ, ನನಗೆ ತುಂಬಾ ಸಂತೋಷ. ಖಂಡಿತ ಬರ್ತೀನಿ ಸರ್. ಬನ್ನಿ, ಓಕೆ ಸರ್, ಮೀಟ್ ಮಾಡೋಣ. ಬೇಕಿದ್ರೆ ಅದಕ್ಕೆ ಅಂತ ನಾನು ಸಪರೇಟ್ ಆಗಿ ಒಂದು ಸೆಷನ್ ಅರೇಂಜ್ ಮಾಡ್ತೀನಿ. ಸುಮ್ಮನೆ ಅಟ್ಲೀಸ್ಟ್ ಸುಮ್ಮನೆ ಒಂದು ಟೀಗೋ ಒಂದು ಕಾಫಿಗೋ ಮೀಟ್ ಮಾಡೋಣ, ಕುತ್ಕೊಂಡು ಅಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೊಂದು ಅರೇಂಜ್ ಮಾಡ್ತೀನಿ ಬೇಕಿದ್ರೆ. ನಮ್ಮ ಆಫೀಸ್ ಬೆಂಗಳೂರಲ್ಲಿರೋದು, ಆಚೆ ಕಡೆ ಇರೋರಿಗೆ ಕಷ್ಟ ಆಗ್ಬೋದು. ಅದಕ್ಕೆ ಅಂತ ದಯವಿಟ್ಟು ಯಾರು ಅಲ್ಲಿಂದ ಪಾಪ ಈ ನಾರ್ತ್ ಕರ್ನಾಟಕದಿಂದೆಲ್ಲ ಪಾಪ ಅವರು ಮಂಜುನಾಥ್ ಅಂತ ಒಬ್ರು ಆಯ್ತಾ, ನಾರ್ತ್ ಕರ್ನಾಟಕದವರು ಅಲ್ಲಿಂದ ಬಂದಿರೋ ನಾನು ನೋಡ್ಕೊಂಡು ಆಯ್ತಾ, ಅವರು ಕ್ಲಾಸಸ್ ಅವರು ತಗೊಂಡ್ರು. ಬಟ್ ಮತ್ತೆ ಅವ್ರು ಏನೋ ಕಾರಣಾಂತರದಿಂದ ಬಂದಿಲ್ಲ. ಅವರು ಬಳ್ಳಾರಿ ಅವ್ರು ಆಕ್ಚುಲಿ. ಅವ್ರು ಅಲ್ಲಿಂದ ಬರ್ತಾರೆ ನಾನು ಮೀಟ್ ಮಾಡಕ್, ಬರೀ ಒಂದು 1.5 hour ಮಾತಾಡೋದಕ್ಕೆ. ಅವ್ರ ರಿಲೇಟಿವ್ ಯಾರೋ ಇದಾರಂತೆ, ಅದಕ್ಕೆ ಅಂತ. ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಯಾರು ಬರಕ್ ಹೋಗ್ಬೇಡಿ. ನಾನೇನ್ ಅಂತ ದೊಡ್ಡ ಮನುಷ್ಯ ಅಂತ ಇವನಲ್ಲ. ನಿಮ್ಗೆ ಯಾವಾಗ ಬೆಂಗಳೂರಿಗೆ ಬರ್ತೀರಾ, ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೆ, ಖಂಡಿತ ಬಂದು ನಾನು ಮೀಟ್ ಮಾಡಿ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಯ್ತಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೈಟ್.
ಇನ್ಯಾರನ್ನ ಮಾತಾಡೋದಿದ್ಯಾ? ನಮಸ್ತೆ ಸರ್, ನಂದನ ಅಂತ. ಒಬ್ಬೊಬ್ಬರಾಗೆ. ನಂದನ ಹೇಳಿ. ಸರ್, ನನಗೆ ಟ್ಯಾಬ್ಲು ಮತ್ತೆ ಪವರ್ ಬಿ ಏನು ಐಡಿಯಾನೇ ಇರ್ಲಿಲ್ಲ. ಬಟ್ ನಿಮ್ ಕ್ಲಾಸ್ ಕೇಳಿದ್ಮೇಲೆ ಒಂದು ಚೆನ್ನಾಗಿ ಐಡಿಯಾ ಬಂತು. ಯಾವ ತರ ನಂದನ ಒಂದ್ ನಿಮಿಷ ನಂದನ. ಈ ಬೇರೆ ಯಾರು ಮಾತಾಡಿದಾರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗುತ್ತೆ. ಓಕೆನಾ? ಎಲ್ಲರೂ ಮಾತಾಡೋಣ. ಬೇಕಾದ್ರೆ 10 ಗಂಟೆ ಆಗಲಿ, ನನಗೇನು ತೊಂದರೆ ಇಲ್ಲ. ಆಯ್ತಾ? ನಿಮ್ಗೋಸ್ಕರ ಇವತ್ತು ನಾನು ಎಲ್ಲಾ ಕ್ಯಾನ್ಸಲ್ ಮಾಡಿ ಕೂತಿದ್ದೀನಿ. ದಯವಿಟ್ಟು ಒಬ್ರು ಮಾತಾಡ್ಬೇಕಾರೆ ಇನ್ನೊಬ್ರು ಅನ್ಮ್ಯೂಟ್ ಮಾಡಕ್ ಹೋಗ್ಬೇಕು. ಓಕೆನಾ? ಎಸ್ ನಂದನ ಕಂಟಿನ್ಯೂ ಮಾಡಿ. ಸಾರಿ, ಹೇಳಿ. ಟ್ಯಾಬ್ಲು ಮತ್ತೆ ಪವರ್ ಬಿ ಐ ನಾವು ಮೊದ್ಲೇ ಗೊತ್ತಾಗಿದ್ರೆ ನಾನು ಪ್ರಾಜೆಕ್ಟ್ ಮಾಡಕ್ ತುಂಬಾ ಯೂಸ್ ಆಗ್ತಿತ್ತು ಅಂತ ಅನಿಸ್ತು. ಬಟ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೆ ಸರ್, ಬಟ್ ಈ ತರ ಯಾವ್ದು ಅರ್ಥ ಆಗಿರ್ಲಿಲ್ಲ ನನ್ಗೆ. ದೆನ್ SQL, ಪೈಥಾನ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೇಳಿದ್ದೆ, ಬಟ್ ಎಲ್ಲ ತಕ್ಷಣಕ್ಕೆ ಮರ್ತೋಗೋದು. ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ ಕೇಳಿದ್ರಿಂದ ಅದು ಮೈಂಡ್ ಫಿಕ್ಸ್ ಆಗಿ ಕೂತ್ಬಿಟ್ಟಿದೆ. ಕನ್ನಡದ ಪವರ್ ಸರ್, ಅದು ಮಾತೃಭಾಷೆಯಲ್ಲಿ ಯಾವತ್ತೇ ಕಲಿತ್ರು ಅದು ಕಂಪ್ಲೀಟ್ ಉಳ್ಕೊಳ್ಳುತ್ತೆ ಅನ್ನೋದಕ್ಕಿದೆ. ಅದು ಎಕ್ಸಾಂಪಲ್ ಆಯ್ತು ನನ್ಗೆ. ಥ್ಯಾಂಕ್ ಯು ಸರ್. ಬಟ್ ನಿಮ್ಗೆ ಈ ಕ್ಲಾಸ್ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ಆಯ್ತಪ್ಪ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಇನ್ನೂ ಒಳ್ಳೆ ಕೆಲಸ ಸಿಗ್ಲಿ, ಅದು ಮೇನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್, ಎನಿಬಡಿ ಎಲ್ಸ್? ಇನ್ಯಾರಾದ್ರೂ ಇದ್ದೀರಾ ಮಾತಾಡೋರು? ಸರ್, ನಾನು ಶಶಿಧರ. ಶಶಿಧರ್ ಹೇಳಿ. ಸರ್, ಅದೇ ಏನಂದ್ರೆ ನೀವು ಕನ್ನಡದಲ್ಲಿ ಮಾಡ್ತಾ ಇದೀರಲ್ಲ ಸರ್ ಕೋರ್ಸಸ್, ಅದರಿಂದ ನನಗೆ ತುಂಬಾನೇ ಯೂಸ್ ಆಗ್ತಾ ಇದೆ ಸರ್. ಹೌದಾ? ಬೇರೆ ಲ್ಯಾಂಗ್ವೇಜಸ್ ಯಾವ್ದು ಅಷ್ಟೊಂದಾಗಿ ಅರ್ಥನೇ ಆಗಲ್ಲ. ಅದರಿಂದ ಯಾಕಂದ್ರೆ ವೇಟ್ ಮಾಡಿ ನೋಡ್ತಾರೆ. ಆಲ್ಮೋಸ್ಟ್ ನಿಮ್ದು ಇಂಗ್ಲಿಷ್ ವೆಬಿನಾರ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ, ನನಗೆ ಅರ್ಥ ಆಗ್ತಿರಲ್ಲ. ಇದು ಕನ್ನಡದಲ್ಲಿ ಮಾಡ್ತಿರಲ್ಲ, ತುಂಬಾನೇ ಅರ್ಥ ಆಗ್ತಿದೆ ಸರ್. ತುಂಬಾ ಧನ್ಯವಾದ ಸರ್ ನಮ್ಮ ಕಡೆಯಿಂದ ನಿಮಗೆ. ತುಂಬಾ ಥ್ಯಾಂಕ್ಸ್. ಬಟ್ ನಾನು ಎಲ್ರಿಗೂ ಒಂದು ಸಜೆಷನ್, ದಯವಿಟ್ಟು ಇಂಗ್ಲಿಷ್ ಅನ್ನ ಕಲೀರಿ. ಆಯ್ತಾ? ಯಾಕೆ ಹೇಳ್ತೀನಿ ಅಂದ್ರೆ IT ಫೀಲ್ಡ್ ಹೋದಾಗ ಇಂಗ್ಲಿಷ್ ಅವಶ್ಯಕತೆ ತುಂಬಾ ಇದೆ. ನೋಡಿ, ನಾನು ಈ ತರ ಹೇಳ್ತೀನಿ ಅಂತ ದಯವಿಟ್ಟು ಯಾರು ಬೇರೆ ತರ ಅರ್ಥ ಮಾಡ್ಕೋಬೇಡಿ. ನಾನು ಇವಾಗ ಇಂಗ್ಲಿಷ್ ಕಲಿಬೇಕು ಅಂತಂದಾಗ ಇವ್ರೇನಪ್ಪ ಕನ್ನಡದಲ್ಲಿ ನಾವು ಕಲಿಬೇಕು ಅಂತಿದೀವಿ ಇಂಗ್ಲಿಷಲ್ಲಿ ಅಂತ. ನೋಡಿ, ಕನ್ನಡ ಅನ್ನೋದು ನಮ್ಮ ಭಾಷೆ, ಮಾತೃಭಾಷೆ, ಅಭಿಮಾನ ಖಂಡಿತ ಇರಬೇಕು. ನಾವೆಲ್ಲೋದ್ರೂ ಕನ್ನಡದವ್ರು ಅಂತ ಹೇಳ್ಕೋಬೇಕು. ಆದ್ರೆ ಒಂದ್ ಕಡೆ ನಾವು ಕೆಲಸ ಮಾಡ್ಬೇಕು ಅಂತಂದಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ನಾನು ಆಕ್ಚುಲಿ ಕೆಲವು ಟ್ರೈನರ್ಸ್ ನಾನು ಇನ್ಸ್ಟಿಟ್ಯೂಟ್ಗಳ ಹೆಸರು ನಾನು ಹೇಳಕ್ ಹೋಗಲ್ಲ, ಯಾವತ್ತೂ ನಾನು ಆತರ ಮಾಡಕ್ ಹೋಗಲ್ಲ. ಕೆಲವೊಂದು ಇನ್ಸ್ಟಿಟ್ಯೂಟ್ ಅನ್ನ ನಾನು ಮಾತಾಡ್ಸಿ ನೋಡಿದೆ, ಅವ್ರಿಗೆ ಹೇಳ್ದೆ ಈ ತರ ತುಂಬಾ ಕಷ್ಟದಲ್ಲಿ ಇರೋಂಥವ್ರು ಅಥವಾ ಹಳ್ಳಿ ಕಡೆ ಇರೋಂಥವ್ರಿಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ. ಒಂದು ನಿಜಕ್ಕೂ ಯಾರು ಅದಕ್ಕೆ ಒಪ್ಪೋದೇ ಇಲ್ಲ. ಅವ್ರಿಗೆ ಏನ್ ಫೀಸ್ ಇದೆ ನಮ್ಗೆ ಕೊಡಿ ಅಂತಂತಾರೆ. ಸೊ ನಂಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನನ್ನ ಕೈಯಿಂದ ಕೊಟ್ಟು ನಾನು ನಿಮ್ಮ ಹತ್ರ ಕೇಳೋದಕ್ಕೆ ನನ್ಗೆ ಖಂಡಿತವಾಗಿ ನಂಗೆ ಇಷ್ಟ ಆಗಲ್ಲ. ಸೊ ನಾನು ಕೈಯಿಂದ ಕೊಡೋದಕ್ಕೆ ನನಗೂ ಅಷ್ಟು ಶಕ್ತಿ ದೇವ್ರು ಯಾವತ್ತೂ ಬೇಡ್ಕೋತೀನಿ, ಆತರ ಒಂದು ಶಕ್ತಿ ಕೊಡಪ್ಪ ನನಗೆ ಅಂತ. ಆತರ ಒಂದು ಶಕ್ತಿ ಕೊಟ್ಟಾಗ ನಾನೇ ಇನ್ವೆಸ್ಟ್ ಮಾಡಿ ನಿಮ್ಗೆಲ್ಲ ಹೇಳ್ಕೊಡೋ ಅಷ್ಟು ನಾನು ಬೆಳೆದ್ರೆ ನಾನು ತುಂಬಾ ಮಾಡ್ಕೊಡ್ತೀನಿ. ಬಟ್ ನನಗೆ ಬೇಜಾರಾಯ್ತು, ಕೆಲವೊಂದು ಟ್ರೈನರ್ಸ್ಗಳೆಲ್ಲ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಶಶಿಧರ್ ಬಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಬೇರೆ ಎಲ್ಲ. ಓಕೆ, ಸೊ ಅದು ಸ್ವಲ್ಪ ಬೇಜಾರಾಯ್ತು. ಬಟ್ ಏನು ಮಾಡ್ಬೇಕಾಗಲ್ಲ. ಅದಕ್ಕೂ ವಿಡಿಯೋಸ್ ಹುಡುಕ್ತಾ ಇದ್ದೀನಿ. ಆಯ್ತಾ? ಇಂಗ್ಲಿಷ್ ಕಲಿಯೋದಕ್ಕೆ ವಿಡಿಯೋಸ್, ಬಟ್ ಕನ್ನಡದಿಂದ ಇಂಗ್ಲಿಷ್ ಕಲಿಯುವಂಥದ್ದು ವಿಡಿಯೋಸ್ಗಳು ನಾನು ಸಿಗ್ತಾ ಇಲ್ಲ. ಬಟ್ ದಯವಿಟ್ಟು ಎಲ್ರಿಗೂ ಇದೊಂದು ಸಜೆಷನ್, ಇಂಗ್ಲಿಷ್ ಕಲೀರಿ. ಆಯ್ತಾ? ಕನ್ನಡದ ಅಭಿಮಾನ ಖಂಡಿತ ಇರಬೇಕು. ನಾನೆಲ್ಲೋ ಯಾವುದೋ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಯಾರೋ ಒಬ್ರು ಹೇಳ್ತಾರೆ, ನಾನು ಇಂಟರ್ವ್ಯೂಗೆ ಹೋಗ್ಬಿಟ್ಟು ನಾನು ಕನ್ನಡದಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ. ಆಮೇಲೆ ಅವರು ನನ್ ತುಂಬಾ ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳ್ಬಿಟ್ಟೆ ಅಂತ. ನೋಡಿ, ಇಂಟರ್ವ್ಯೂ ಮಾಡೋನ್ ಕನ್ನಡದನಾಗಿದ್ರೆ ಫೈನ್, ಇಲ್ಲ ಅಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ನಾನು ಕನ್ನಡದಲ್ಲೇ ಹೇಳ್ತೀನಿ ಅಂದ್ರೆ ಹೆಂಗ್ ಪಾಸ್ ಮಾಡ್ತಾರ ಅವ್ರು? ರೈಟ್? ಸೊ ಅವೆಲ್ಲ ಕನ್ನಡದ ಮೇಲೆ ಅಭಿಮಾನ ಇರಬೇಕು. ತುಂಬಾ ಓವರ್ ಆಗೆಲ್ಲ ಬಿಲ್ಡಪ್ ಕೊಡಬಾರ್ದು. ನಾನೇನ್ ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ಆಗಿ ಇಂಟರ್ವ್ಯೂ ಮಾಡೋನ್ ಕನ್ನಡದಲ್ಲೇ ಇದ್ರೆ ತೊಂದರೆ ಇಲ್ಲ, ನೀವು ಕನ್ನಡದಲ್ಲೇ ಆರಾಮಾಗಿ ಮಾತಾಡ್ಬೋದು, ಏನೂ ತೊಂದರೆ ಇಲ್ಲ. ಅಲ್ಲಿ ಇಂಗ್ಲೀಷಲ್ಲೇ ಮಾತಾಡ್ಬೇಕು, ಹಿಂದಿಲೇ ಮಾತಾಡ್ಬೇಕು ಅಂತಿಲ್ಲ. ಬಟ್ ಆ ಕಡೆ ಅವನಿಗೆ ಕನ್ನಡ ಬರಲ್ಲ ಅಂತಂದಾಗ ನೀವು ಕನ್ನಡದಲ್ಲಿ ಮಾತಾಡ್ತೀನಿ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕಳಿಸ್ಬಿಡ್ತಾರೆ. ಇಂಗ್ಲಿಷ್ ಕಲೀರಿ. ಆಯ್ತಾ? ನಾನು ಮನ್ಸಾರೆ ನಾನು ಹುಡುಕ್ತಾ ಇದ್ದೀನಿ ಯಾರನ್ನ ಟ್ರೈನರ್ಸ್ ಅಕಸ್ಮಾತಿಗೆ ಆ ಥರ ಇಂಗ್ಲಿಷ್ ಕಮ್ಯುನಿಕೇಶನ್ ಮಾಡೋ ಅಂಥವ್ರು. ನೋಡೋಣ ನನ್ನ ಕೈಲಿ ಏನಾಗುತ್ತೆ. ಅದಕ್ಕೆ ವಿಡಿಯೋಸ್ಗಳು ಹುಡುಕ್ತಾ ಇದ್ದೀನಿ. ಯಾವುದೋ ಒಂದಷ್ಟು ಸಿಕ್ತು, ಬಟ್ ಅದು ತುಂಬಾ ಕಾಂಪ್ಲೆಕ್ಸ್ ಇದೆ, ಅದು ಅಷ್ಟೊಂದು ಯೂಸ್ ಆಗಲ್ಲ ಅಂತ ಸುಮ್ಮನಾದೆ ನಾನು. ಅದಕ್ಕೊಂದು ವ್ಯವಸ್ಥೆ ಮಾಡೋಣ, ದೇವ್ರಿದ್ದಾನೆ, ಏನೋ ಒಂದು ಮಾಡ್ತಾನೆ. ಆಮೇಲೆ
ಕನ್ನಡದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದು ಏನಕ್ಕೆ ಅಂದ್ರೆ, ಇವಾಗ ಶಶಿಧರ್ ತರ ಇನ್ನೂ ತುಂಬಾ ಜನ ಇರ್ತಾರೆ, ಇಂಗ್ಲಿಷ್ ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ. ನಾಲೆಡ್ಜ್ ಕೊಡೋದಕ್ಕೆ, ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಭಾಷೆಲಿ ಅರ್ಥ ಏನು ತಿಳಿಸ್ಕೊಡ್ಬೋದು. ಬಟ್ ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ನಾಲೆಡ್ಜ್ ಇರಬೇಕು. ಓಕೆನಾ? ಖಂಡಿತವಾಗಿ ಶಶಿಧರ್ ಈ ತರ ಕನ್ನಡದಲ್ಲಿ ಮಾಡೋಣ ಆಯ್ತಾ, ಹಂಗಂತ ಹೇಳ್ಬಿಟ್ಟು ನಾವು ಸ್ಟಾಪ್ ಮಾಡ್ತೀವಿ ಅಂತಲ್ಲ, ಕನ್ನಡದಲ್ಲಿ ಮಾಡೋಣ. ಬಟ್ ಇಂಗ್ಲಿಷ್ ಕೂಡ ಕಲೀರಿ. ಓಕೆನಾ? ಓಕೆ ಸರ್. ಓಕೆ ಸರ್. ಗುಡ್ ಗುಡ್ ಶಶಿಧರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನೆಕ್ಸ್ಟ್. ಓಕೆ, ಯಾರನ್ನ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಗುಡ್ ಈವ್ನಿಂಗ್ ಸರ್. ಹಲೋ ಸರ್. ಹೇಳಿ, ಒಬ್ಬೊಬ್ಬರಾಗಿ ಹೇಳಿ. ನಿಮ್ಮ ಹೆಸರು? ಯಾರಾದ್ರೂ ಒಬ್ರು ಮಾತಾಡಿ. ಹಲೋ, ಯಾರೋ ಮಾತಾಡ್ತಿದ್ರಿ? ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದೆ ಹೇಳಿ, ಕೇಳಿಸ್ತಿದೆ ಹೇಳಿ. ನಿಮ್ಮ ಹೆಸರು ಹೇಳಿ. ನಮಸ್ತೆ, ಪ್ರೀತಮ್ ಅಂತ ಸರ್, ತುಮಕೂರಿಂದ. ಪ್ರೀತಮ್ ಹೇಳಿ. ಹಾ ಸರ್, ಅದೇ ನಾ ಡೇ 1 ಇಂದ ಅಟೆಂಡ್ ಮಾಡಿದೆ, ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಯಾಕೆಂದ್ರೆ ಈಗ ಬೆಂಗಳೂರಲ್ಲಿ ನೋಡಿದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಹೊರ ರಾಜ್ಯದಿಂದ ಬಂದು ಸ್ಯಾಲರಿ ಎಲ್ಲ ಜಾಸ್ತಿ ತಗೊಂತಿದ್ದಾರೆ ಕನ್ನಡದವ್ರಿಗಿಂತ, ಕರೆಕ್ಟ್ ಅಲ್ಲ? ಈಗ ನಾವು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳ್ದಿ ಕನ್ನಡದವ್ರಿಗೆ ಜಾಸ್ತಿ ಅವಕಾಶ ಇರ್ಬೇಕು ಸರ್. ಅಂದ್ರೆ ಈಗ ನಾವು ಕಲ್ತ್ರೆ ಈಸಿಯಾಗಿ ನಾವು IT ಸ್ವಿಚ್ ಆಗ್ಬೋದು, ಯಾವ್ದೇ ಡೊಮೈನ್ ಅಲ್ಲಿ ಇರ್ಬೋದು. ಬಟ್ ನಿಮ್ಮ ಕ್ಲಾಸಸ್ ಇಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಪ್ರತಿಯೊಂದು ನೋಟ್ಸ್ ಆಗ್ಲಿ, ಮೆಟೀರಿಯಲ್ಸ್ ಆಗ್ಲಿ, ಮತ್ತೆ ಪ್ರಾಕ್ಟೀಸ್ ಫೈಲ್ಸ್ ಆಗ್ಲಿ, ಓಕೆ, ಪ್ರತಿಯೊಂದು ಅನುಕೂಲ ಆಗಿದೆ. ಬಟ್ ನಾನು ವರ್ಕಿಂಗ್ ಪ್ರೊಫೆಷನಲ್, ಬಟ್ ಇನ್ನ ಕಂಪ್ಲೀಟ್ಲಿ ವರ್ಕ್ ಮಾಡಿಲ್ಲ. ಮೀನ್ಸ್ ರೆಕಾರ್ಡಿಂಗ್ಸ್ ಎಲ್ಲ ಇದೆಯಲ್ಲ, ಡೈಲಿ 1 hour ಪ್ರಿಪೇರ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಇನ್ನ ನೀವ್ ಹೇಳ್ಕೊಟ್ಟಿರೋದು ತುಂಬಾ ಅನುಕೂಲ ಆಗಿದೆ. ಇನ್ನ ಜಾಸ್ತಿ ಕಲಿಬೇಕಾಗುತ್ತೆ ಇದರಿಂದ. ಅಂದ್ರೆ ನಿಮ್ದೆಲ್ಲ ಯೂಟ್ಯೂಬ್ಸ್ ಚಾನಲ್ಸ್, ಮತ್ತೆ ಇನ್ನ ನೀವು ವೀಕ್ಲಿ ಒಂದೊಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಮ್ಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನ ಒಟ್ನಲ್ಲಿ ಕನ್ನಡದವರು ಬೆಳಿಬೇಕು ಸರ್, ಅಷ್ಟೇ. ನೀವ್ ಹೇಳ್ದಂಗೆ ಮೇನ್ ಅದೇ ಇರೋದು ಸರ್. ಪ್ರೀತಮ್, ನೀವ್ ಹೇಳಿದ್ರಿ ಹೊರ ರಾಜ್ಯದಿಂದ ಬಂದು ಇಲ್ಲಿ ತುಂಬಾ ಸಂಬಳ ತಗೊಂತ ಇದಾರೆ ಅಂತ. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋದೇ ನಮ್ಮಂತವ್ರು. ಓಕೆ, ನಾವು ಅಂತ ಹೇಳಕ್ ಬರಲ್ಲ, ನಮ್ಮಂತವ್ರು. ಏನಾಗುತ್ತೆ ಅಂದ್ರೆ, ಆಚೆ ಕಡೆಯಿಂದ ಬರೋರೆಲ್ಲ ಒಳ್ಳೆ ದುಡ್ಡು ಮಾಡ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ದುಡ್ಡು ಜಾಸ್ತಿ, ಬಾಡಿಗೆ ಜಾಸ್ತಿ ಕೊಡ್ತಾರೆ ಅಂತ ಅವ್ರಿಗೆ ಕೊಡ್ತಾರೆ. ಮತ್ತೆ ಇಲ್ಲಿ IT ಕಂಪ್ನೀಸ್ ಎಲ್ಲ ಆದಷ್ಟು ಎಲ್ಲ ಅವ್ರ ಕಡೆಯವರೇ ಇರ್ತಾರೆ, ಬೇರೆ ರಾಜ್ಯದವರೇ ಇರ್ತಾರೆ, ಅವ್ರನ್ನ ಈಸಿಗೆ ತಗೋತಾರೆ. ಬಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಒಳಗಡೆ ಇರೋಂಥ IT ಫೀಲ್ಡ್ ಅವರು ನಮ್ಮೂರಿಗೆ ಸಪೋರ್ಟ್ ಮಾಡ್ಬೇಕು. ಅದು ಮಾಡಲ್ಲ. ಯಾಕಂದ್ರೆ ನಾನು ಕಂಪ್ನಿಲಿದ್ದ ನಾನು ಖಂಡಿತ ಅದನ್ನ ಮಾಡಿದ್ದೆ. ಅಂದ್ರೆ ನಮ್ಮೂರಿಗೆ ತುಂಬಾ ಅಂದ್ರೆ ನಾಲೆಡ್ಜ್ ಇರಬೇಕು. ಸುಮ್ಮನೆ ಕನ್ನಡದವ್ರು ಬಂದ್ಬಿಟ್ಟು ಯಾರನ್ನ ಅವ್ರು ತಗೊಳಕ್ ರೈಟ್? ಸೊ ನಾವು ಹೋದಾಗ ನಮಗೂ ಆ ಒಂದು ಎಥಿಕ್ಸ್ ಇರಬೇಕು. ಇವಾಗ ಆಯ್ತಪ್ಪ, ನಾವು ಕನ್ನಡದವರು ನೀವು ತಗೊಂಡಿಲ್ಲ ಅಂತಂದ್ರೆ ಅವ್ರಿಗೆ ನಾಲೆಡ್ಜ್ ಇರಬೇಕು, ರೈಟ್? ಸೊ ನಾವು ನಾಲೆಡ್ಜ್ ಅನ್ನು ಬೆಳೆಸ್ಕೊಳ್ಳೋಣ. ನೋಡಿ, ಇವಾಗ ನಾನು ತುಂಬಾ ಕಡೆ ನೋಡಿದೀನಿ, ಏನ್ ಮಾಡ್ತಾರೆ ಅಂದ್ರೆ, ಕನ್ನಡನ ಉಳಿಸಿ ಅಂತ ತುಂಬಾ. ಇವಾಗ ಕನ್ನಡನ ಉಳಿಸಿ ಅನ್ನೋ ಒಂದು ಪದ ಇದೆಯಲ್ಲ, ಅದು ಹೆಂಗಿದೆ ಅಂದ್ರೆ, ಒಂಥರ ಬೇಡ ತರ ಆಗ್ಬಿಟ್ಟಿದೆ ಇವಾಗ. ಅದನ್ನ ಮಾಡ್ಕೊಂಡಿದ್ದಾರು, ರೈಟ್? ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಒಂದು ಅವೇರ್ನೆಸ್ ಬರಬೇಕು. ಏನಾಗಿದೆ ಗೊತ್ತಾ, ನಾನು ಕೆಲವೊಂದು ವಿಡಿಯೋಸ್ಗಳು ನೋಡ್ತಾ ಇದ್ದೀನಿ. ಮತ್ತೆ ಇವಾಗ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ನಾನು ತುಂಬಾ ನೋಡಿದ್ದೀನಿ. ಬೇರೆ ರಾಜ್ಯದಿಂದ ಬರ್ತಾರೆ, ಹಿಂದಿಯವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅವರು ನಮ್ಮನ್ನ ಅವ್ರ ಭಾಷೆಲ್ಲೇ ಮಾತಾಡ್ಸಕ್ ಟ್ರೈ ಮಾಡ್ತಾರೆ. ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಅವ್ರಿಗೆ ಹೇಳ್ಬೇಕು, ಈ ತರ ನೀವು ಕಲ್ತ್ಕೊಳ್ಳಿ ಅಂತ. ಇವಾಗ ಬಂದಿದ ತಕ್ಷಣ ಯಾರು ಕಲ್ತ್ಕೊಳಕಲ್ಲ. ಇವಾಗ ಅಕಸ್ಮಾತ್ 2-3 ವರ್ಷ ಇದ್ದವ್ರು ಕಲ್ತಿಲ್ಲ ಅಂದ್ರೆ ತಪ್ಪು. ನಿನ್ನೆ ಮೊನ್ನೆ ಬಂದಿರೋ ಸಡನ್ ಆಗಿ ಮಾತಾಡಿ ಅಂದ್ರೆ ಅದಾಗಲ್ಲ. ನಾವು ಅವ್ರಿಗೆ ನಮ್ಮ ಕನ್ನಡದವ್ರು ನೋಡಿ, ನಾನು November 1ಗೆ ಒಂದಷ್ಟು ವಿಡಿಯೋಸ್ಗಳು ನಾನು ಇನ್ನೂ ಹಾಕ್ಬೇಕು ಅನ್ಕೊಂಡಿದ್ದೆ, ಬಟ್ ಟೈಮ್ ಆಗ್ಲಿಲ್ಲ. ನಮ್ಮ ಕನ್ನಡದವರು ಇಡೀ ಜಗತ್ತಿಗೆ, ನಾನು ಹೇಳ್ತಾರ ಬರೀ ನಮ್ಮ ಕರ್ನಾಟಕಕ್ಕಷ್ಟೇ, ಇಡೀ ಜಗತ್ತಿಗೆ ನಾವು ಕೊಟ್ಟಿರುವಂಥದ್ದು ಬೇರೆ ಯಾರು ಕೊಟ್ಟಿಲ್ಲ ನಮ್ಮ ಇಂಡಿಯಾದಲ್ಲಿ. ವೆರಿ ಫ್ರಾಂಕ್ಲಿ ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಅಂಥದ್ದನ್ನ ನಾವು ಅವ್ರಿಗೆ ಫಸ್ಟ್ ಅವೇರ್ನೆಸ್ ಮಾಡಬೇಕು. ಸೊ ಅಂಥದ್ದೊಂದು ಕೆಲಸ ನಾನು ಮಾಡಬೇಕು ಅಂತ ನಾನು ಆಕ್ಚುಲಿ ಡಿಸೈಡ್ ಮಾಡಿದ್ದೀನಿ. ಅಟ್ಲೀಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕನ್ನಡದ ಬಗ್ಗೆ, ಕನ್ನಡ ಅಂದ್ರೆ ಏನು, ನಾವ್ ಎಷ್ಟು ಮಾಡಿದೀವಿ ಅನ್ನೋದನ್ನ ಫಸ್ಟ್ ಅವ್ರಿಗೆ ಅರಿವು ಮಾಡಿಸ್ಬೇಕು. ಎಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಇವ್ರೇನ್ ಕನ್ನಡದವ್ರು ಹೆಂಗಂದ್ರೆ ಹಂಗ ಅನ್ನಿಸ್ಕೊಂಡ್ಬಿಡ್ತಾರೆ, ಹೆಂಗಂದ್ರೆ ಹಂಗಿರ್ತಾರೆ ಅಂತ. ಆ ಥರ ಅಲ್ಲ. ನಾವ್ ಯಾತಕ್ಕೆ ಹೋಗ್ಬಿಟ್ಟು ಕನ್ನಡದ ಉಳಿಸಿ ಅಂತ ಬೇಡಬೇಕು. ನಾವು ಕನ್ನಡನ ಕಲ್ಸೋಣ, ಕನ್ನಡನ ಬೆಳೆಸೋಣ. ಅದು ಟೈಮ್ ಹಿಡಿಬೋದು, ಬಟ್ ಏನೋ ನಾವು ಕನ್ನಡನ ಅವ್ರಿಗೆ ಕಲಿಸಿ ಬೆಳೆಸಿ, ಅವಾಗ ಅವ್ರು ಏನಾಗ್ತಾರೆ ಅಂದ್ರೆ, ಅವ್ರು ನಮ್ಮ ಥರನೇ ಆಗ್ತಾರೆ. ಅವು ಕಲಿಬೇಕಪ್ಪ, ಇಂಥದ್ದೊಂದು ಒಳ್ಳೆ ಲ್ಯಾಂಗ್ವೇಜ್, ಇಂಥ ಒಂದು ಹಳೆ. ಯಾಕಂದ್ರೆ ಹಿಂದಿ ಎಲ್ಲ ಇವಾಗ ರೀಸೆಂಟ್ ಆಗಿ ಬಂದಿರೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಯಾಕಂದ್ರೆ ನಮಗೂ ಗೊತ್ತಿಲ್ಲ, ನಾವು ಎಲ್ಲೋ ಒಂದ್ ಕಡೆ ಓದಿರೋದು ಅಷ್ಟೇ, ನಾವೇನು ಹುಟ್ಟಿರ್ಲಿಲ್ಲ. ಬಟ್ ಕನ್ನಡ ಬಂದು ತುಂಬಾ ಹಳೇದು,
ತುಂಬಾ ಹಳೇದಂದ್ರೆ ತುಂಬಾ ಹಳೇದು. ಅದರಿಂದ ಎಷ್ಟೊಂದು ಭಾಷೆಗಳು ಉಟ್ಕೊಂಡಿದ್ದಾವಂತೆ. ಅಂತ ಒಂದು ಭಾಷೆಲಿ, ಅಂತ ಒಂದು ನಾಡಲ್ಲಿ ನಾವು ಹುಟ್ಟಿರ್ಬೇಕಾದ್ರೆ ನಾವೊಂದು ಒಳ್ಳೆ ಕರ್ತವ್ಯ, ನಮ್ಮ ಕರ್ತವ್ಯ ಏನು, ಕನ್ನಡನ ಬೆಳೆಸ್ಬೇಕು, ಇನ್ನೂ ಹೆಚ್ಚಾಗಿ ಬೆಳೆಸ್ಬೇಕು. ರೈಟ್. ಸೊ ಬೇರೆಯವ್ರು ಬಂದಿದ ತಕ್ಷಣ ಅವರು ದಬ್ಬಾಳಿಕೆ ಮಾಡ್ತಾರೆ, ಅದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಜಗಳ ಆಡೋದ್ರಿಂದ ಏನಾಗಲ್ಲ, ಅವ್ರು ಒಳ್ಳೆ ರೀತಿಲಿ ಹೇಳ್ಬೇಕು, ಈ ತರ ಇದೆಯಪ್ಪ ಅಂತ. ಕೇಳಿಲ್ಲ ಅಂದ್ರೆ ಆಮೇಲೆ ನೆಕ್ಸ್ಟ್ ಅದಕ್ಕೆ ಬೇರೆಯವ್ರು ಇರ್ತಾರೆ, ನೆಕ್ಸ್ಟ್ ಹೋರಾಟಗಾರರು ಇರ್ತಾರೆ, ಅವರು ನೋಡ್ಕೊಂತಾರೆ ಅವ್ರನ್ನೆಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಕೆಲಸ ಕನ್ನಡ ಬೆಳೆಸ್ಬೇಕು, ಕನ್ನಡದಲ್ಲಿ IT ಅವ್ರನ್ನ ಬೆಳೆಸ್ಬೇಕು. ಅದಕ್ಕೆ ಏನ್ ಮಾಡ್ಬೋದು ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಪ್ರೀತಮ್, ಸಾರಿ ಯಾರು ಮಾತಾಡಿದ್ದು ಇವಾಗ ಮರ್ತೋಯ್ತು ನನಗೆ, ಯಾರು ಮಾತಾಡಿದ್ರು? ಪ್ರೀತಮ್. ಎಸ್, ಪ್ರೀತಮ್ ಅವ್ರೆ, ಎಲ್ಲರೂ ಸೇರೋಣ, ಆಯ್ತಾ? ನಾವೇನ್ ಮಾಡ್ಬೇಕು ನೆಕ್ಸ್ಟ್? ಇವಾಗ ನೀವ್ ಹೇಳಿದ್ರೆ ವಾರಕ್ಕೊಂದ್ಸತಿ ನೋಡೋಣ. ನಾನು ಹೇಳ್ದೆ ವಾರಕ್ಕೊಂದ್ಸತಿ 2 ಸತಿ ಮೀಟ್ ಮಾಡೋಣ. ಇನ್ನೂ ಸ್ಕಿಲ್ಸ್ ಅನ್ನ ಇನ್ನೂ ಹೆಚ್ಚಾಗಿ ನಾವು ಮಾಡೋಣ. ಇನ್ನು ಕನ್ನಡದಲ್ಲಿ ಇನ್ನೂ ಒಟ್ಟಿಗೆ ನಾವು ಬೆಳೆಸೋಣ, ಆಯ್ತಾ? ಇವಾಗ ನಾವು ಏನೋ ಒಂದು ಮಾಡ್ಬೇಕಂದ್ರೆ, ಇವಾಗ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ, ಈಗ ನನಗೆ ಸಪೋರ್ಟ್ ಸಿಕ್ಕರೆ ನಂತರ ಇನ್ನೂ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಇನ್ನೂ ಮಾಡ್ಬೋದು. ರೈಟ್. ಸೊ ಅದಕ್ಕೆ ನಾನು ಹೇಳೋದು, ನಮ್ಮ ಯೂಟ್ಯೂಬ್ ಚಾನಲ್ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು. ನೋಡಿ, ನಾನು ಇಂಗ್ಲೀಷ್ದು ಒಂದಿದೆ, ಅಲ್ಲಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬೋದು. ಬಟ್ ನಾನು ಯಾಕೆ ಅಲ್ಲಿ ಹೇಳ್ತಿಲ್ಲ ಅಂದ್ರೆ, ನಮ್ಮ ಕನ್ನಡದ ನಂಬರ್ ದೊಡ್ಡದಾಗಬೇಕು. ಇನ್ನೂ ದೊಡ್ಡದಾಗ್ತಾ ಏನಾಗುತ್ತೆ ಅಂದ್ರೆ, ದೊಡ್ಡ ಮಟ್ಟಕ್ಕೆ ಬೆಳೆದಾಗ ನಾವು ಕನ್ನಡದವ್ರು ಸ್ಟ್ರಾಂಗ್ ಅಂತ ತೋರಿಸಿದಾಗ ಆಪೋಸಿಟ್ ಅವ್ರ ವೀಕ್ ಮಾಡ್ಬೇಕಷ್ಟೇ. ನೋಡಿ, ಒಂದು ಗೆಲ್ಲಬೇಕು ಅಂದ್ರೆ ಆಪೋಸಿಟ್ ಅವ್ರನ್ನ ನಾವು ವೀಕ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ಈ ಫೀಲ್ಡ್ ಇದೆಯಲ್ಲ, ನಮ್ಮ ಎಜುಕೇಶನ್ ಫೀಲ್ಡ್, ನಾಲೆಜ್ ಫೀಲ್ಡ್, ಯಾವತ್ತೂ ಅಷ್ಟೇ ಒಂದ್ ತಿಳ್ಕೊಳ್ಳಿ, ಫೈಟ್ ಮಾಡಿ ಗೆಲ್ಲುವಂಥದ್ದಲ್ಲ. ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಹೆಲ್ದಿ ಕಾಂಪಿಟೇಷನ್ ಯಾವಾಗ ಬರುತ್ತೆ? ನಾವು ನಿಮ್ಗಿಂತ ನಾಲೆಜ್ ಅಲ್ಲಿ ಚೆನ್ನಾಗಿದ್ದೀವಿ ಅಂತ. ರೈಟ್. ನೋಡಿ, ಇನ್ಫೋಸಿಸ್ ಯಾರ್ದು? ನಮ್ಮ ಕನ್ನಡದವ್ರದೇ. ರೈಟ್. ಇಡೀ ಜಗತ್ತಿಗೆ ನಾವೇನ್ ಕೊಟ್ಟಿದ್ದೀವಿ. ಅದು ಬಿಟ್ಟು ನೋಡಿ, ಒಡೆಯರ್ ಫ್ಯಾಮಿಲಿ, ನಾನು ನಿಜಕ್ಕೂ ಹೇಳ್ತೀನಿ, ನಾನು ಆಕ್ಚುಲ್ ಆಗಿ ಅದು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಆಕ್ಚುಲಿ ಒಡೆಯರ್ ಫ್ಯಾಮಿಲಿ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಅದು ನೀವು ಸುಮ್ಮನೆ ನಾನು ಹೇಳಲ್ಲ, ನೀವು ಹೋಗಿ ನೋಡಿ. ನನಗೆ ಒಂದು ಬೇಜಾರಾಗಿದೆ ಏನಂದ್ರೆ, ಎಷ್ಟೋ ಪಿಕ್ಚರ್ಗಳು ಬಂದೈತೆ, ಎಷ್ಟೋ ಮೂವೀಸ್ಗಳು ಬಂದೈತು, ನಮ್ಮ ಕನ್ನಡದವ್ರ ಬಗ್ಗೆ, ಒಡೆಯರ್ ಬಗ್ಗೆ ಯಾವ್ದಾದ್ರು ಒಂದೇ ಒಂದು ಪಿಕ್ಚರ್ ಬಂತ? ಯಾರ್ಯಾರ ಬಗ್ಗೆನೋ ತೆಗಿಲಿ, ಒಳ್ಳೇದು. ಯಾರೋ ಸಮಾಜಕ್ಕೆ ಒಳ್ಳೇದು ಮಾಡದೇ ಇರ್ತವ್ರನ್ನೆಲ್ಲ ದೊಡ್ಡ ದೊಡ್ಡ ಹೀರೋಗಳ ತರ ತೋರಿಸ್ಬಿಟ್ರು. ನಿಜವಾದ ಹೀರೋಗಳು ಅಂತವ್ರನ್ನ ತೋರಿಸ್ಬೇಕು, ಅವಾಗ ಕನ್ನಡ ಬೆಳೆಯೋದು. 10 ಜನಕ್ಕೆ ನಮ್ಮ ಬಗ್ಗೆ ಒಳ್ಳೇದು ಹೇಳಿದ್ರೆ, ಇಂಥದ್ದಿದೆ ಅಂತ ಹೇಳಿದ್ರೆ ಖಂಡಿತ ಬೆಳೆಯುತ್ತೆ. ಇಲ್ಲಾಂದ್ರೆ ಯಾರು ಕೇಳ್ತಾರೆ? ರೈಟ್. ಅರಿವು ಮೂಡಿಸ್ಬೇಕು. ನಾವು IT ಫೀಲ್ಡ್ ಅಲ್ಲಿ ಯಾರಿಗೂ ಕಮ್ಮಿ ಇಲ್ಲ, ಓಕೆನಾ? ಅದನ್ನ ಮಾಡೋಣ, ಖಂಡಿತ ಮಾಡೋಣ. ರೈಟ್ ಪ್ರೀತಮ್? ಪ್ರೀತಮ್ ಇದ್ದೀರಾ? ಎಸ್ ಸರ್, ಥ್ಯಾಂಕ್ ಯು ಸರ್. ಸರ್, ನನ್ಗೆ ಇನ್ನೊಂದು ಡೌಟ್ ಇದೆ. ಆಕ್ಚುಲಿ ನಾನು ಆಲ್ಮೋಸ್ಟ್ 4 years ಎಕ್ಸ್ಪೀರಿಯನ್ಸ್ ಸರ್ ನಂದು ಸೇಲ್ಸ್ ಅಲ್ಲಿ. ಓಕೆ, ಆಸ್ ಎ BDA. ಈಗ ಏನು ಅಂತಂದ್ರೆ, ಮೇನ್ ಐ ವಾಂಟ್ ಟು ಬಿಕಮ್ ಎ ಪವರ್ BI ಡೆವಲಪರ್ ಸರ್. IT ಸ್ವಿಚ್ ಆಗ್ಬೇಕು ಅಂತ ಇರೋದು. ಈಗ ನಂದು ಮೇನ್ ಕ್ವಶನ್ ಏನು ಅಂದ್ರೆ, ನನ್ನ ಪ್ಯಾಕೇಜ್ ಇದೆಯಲ್ಲ ಸರ್, ಈಗ ನಾನು ಕಲ್ತ್ಕೊಂಡ್ರು ನನ್ನ ಪ್ಯಾಕೇಜ್ ಗಿಂತ ಜಾಸ್ತಿ ಸಿಗುತ್ತೋ ಅದಕ್ಕಿಂತ ಕಮ್ಮಿಗೆ ವರ್ಕ್ ಮಾಡ್ಬೇಕಾಗುತ್ತಾ? ಮೀನ್ಸ್ ಆಸ್ ಎ ಪವರ್ BI ಡೆವಲಪರ್, ಆಸ್ ಎ ಟ್ಯಾಬ್ಲೋ ಡೆವಲಪರ್ ಆಗಿ. ಖಂಡಿತ ಜಾಸ್ತಿ ಸಿಗೋ ತರ ನೀವು ಮಾಡ್ಕೋಬೇಕಷ್ಟೇ. ಅದೇ ಪ್ರಾಕ್ಟಿಕಲ್ ನಾನು ಎಕ್ಸ್ಪೋಜರ್ ಹೇಳಿದ ಮೇನ್ಲಿ. ನಾನು ಹೇಳಿದ ಅರ್ಥ ಆಯ್ತಲ್ಲ? ನೋಡಿ, ಯಾವತ್ತೂ ಅಷ್ಟೇನೆ, ನನಗಿವಾಗ 10,000 ಸಂಬಳ ಬರ್ತಾ ಇದೆ ಅಂದ್ರೆ, ನನಗೆ 20,000 ಬೇಕು ಅಂತಂದ್ರೆ, ಅದಕ್ಕೆ ಏನೆಲ್ಲ ಸ್ಕಿಲ್ಸ್ ನಾನು ಕಲಿಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು, ಅದನ್ನ ನೀವು ವರ್ಕೌಟ್ ಮಾಡಬೇಕು. ನೀವು ಬನ್ನಿ, ನಾನು ಖಂಡಿತ ಹೇಳ್ತೀನಿ. ಇಲ್ಲಿ ಕೆಲವೊಂದೆಲ್ಲ ನಮ್ಗೆ ಓಪನ್ ಆಗಿ ಹೇಳಕ್ಕಾಗಲ್ಲ. ಅದೇ ಇಲ್ಲ ಸರ್, ಮೀಟ್ ಆಗ್ತೀನಿ ಒಂದಿನ ಬಂದು. ನಾನು ಬೆಂಗಳೂರಲ್ಲಿ ಇರೋದು, BTM ಲೇಔಟ್. ಹೌದಾ? ಸರಿ, ಬನ್ನಿ, ಖಂಡಿತ ಬನ್ನಿ. ನಾನು ಖಂಡಿತವಾಗಿ ನಿಮ್ಗೆ ಆಮೇಲೆ ನಾನು ಸುಮ್ನೆ ಅನ್ಎಥಿಕಲ್ ಇದು ನಾನು ಹೇಳಲ್ಲ, ನನಗದು ಇಷ್ಟ ಆಗಲ್ಲ. ಎಥಿಕಲಿ ಏನ್ ಮಾಡಬಹುದು, ಸ್ಕಿಲ್ಸ್ ಯಾವ್ದಾದ್ರು ಡೆವಲಪ್ ಮಾಡ್ಕೊಂಡ್ರೆ ಹಿಂಗ್ ಆಗ್ಬೋದು ಅಂತ ನಾನು ಸಜೆಷನ್ ಕೊಡ್ತೀನಿ. ಬಟ್ ಯಾರಿಗೂ ನಾನು ನೋಡಿ, ದಯವಿಟ್ಟು ಒಂದ್ ಹೇಳ್ಬಿಡ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಪೇಯ್ಡ್ ಕೋರ್ಸಸ್ಗಾಗ್ಲಿ, ಈ ತರ ಫ್ರೀ ಟ್ರೈನಿಂಗ್ಸ್ ಆಗಲಿ, ನಾನು ಕೆಲಸ ಕೊಡ್ತೀನಿ ಬನ್ನಿ ಅಂತ ಯಾರಿಗೂ ಹೇಳಲ್ಲ. ಸ್ಕಿಲ್ಸ್ ಕೊಡ್ತೀನಿ. ಕೆಲ್ಸಕ್ಕೆ ಏನೆಲ್ಲ ನಿಮ್ಗೆ ಬೇಕು, ಲೀಗಲಿ ಎಥಿಕಲಿ ಏನ್ ಬೇಕು ಅಷ್ಟು ನಾನು ಗೈಡೆನ್ಸ್ ಕೊಡ್ತೀನಿ. ಜಾಬ್ ರೆಫರೆನ್ಸ್ ಕೂಡ ಕೊಡ್ತೀನಿ ನಾನು. ಮಿಕ್ಕಿದ್ದು ನೆಕ್ಸ್ಟ್ ನೀವು ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಷ್ಟೇ ನಾನು ಹೇಳೋದು. ಯಾಕಂದ್ರೆ ಐ ವಾಂಟ್ ಟು ಬಿ ವೆರಿ ಪ್ರಾಕ್ಟಿಕಲ್. ಸುಮ್ಮನೆ ನಿಮ್ಗೆ ಕೆಲಸ ಕೊಡ್ತೀನಿ, ಬನ್ನಿ ದುಡ್ಡು ಕೊಡಿ. ನಿಮ್ಮ BTM ಲೇಔಟ್ ಅಲ್ಲಿ ತುಂಬಾ ಇನ್ಸ್ಟಿಟ್ಯೂಟ್ಸ್ ಇದಾವೆ ಅಲ್ವಾ ಪ್ರೀತಮ್? ಸುಮ್ನೆ ಒಂದು ರೌಂಡ್ ಹೋಗಿ ಬನ್ನಿ, 3 ಲಕ್ಷ 4 ಲಕ್ಷ ಕೇಳ್ತಾರೆ ಅಂತದೆಲ್ಲ ದಯವಿಟ್ಟು ಹೋಗ್ಬೇಡಿ, ಟೋಪಿ ಹಾಕ್ಸ್ಕೋಬೇಡಿ. ಸುಮ್ನೆ ಅದೇ ದುಡ್ಡನ್ನ ತಗೊಂಡೋಗಿ ನಿಮ್ಮ ಅಪ್ಪ ಅಮ್ಮಂಗೋ ಅಥವಾ ನಿಮ್ಮ ಮಕ್ಳಿಗೂ ಅಥವಾ ನಿಮ್ಮ ಅಣ್ಣಂಗೋ ತಂಗಿ ಯಾರಿಗೋ ಒಂದು ಮಾಡಿ ಪರವಾಗಿಲ್ಲ,
ಅಂಥವ್ರಿಗೆ ಎಷ್ಟು ಕಷ್ಟಪಟ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು 1 ಲಕ್ಷ ಕೂಡಿಸ್ಬೇಕು ಅಂದ್ರೆ ಎಷ್ಟೋ ವರ್ಷ ನಾವು ಅದನ್ನ ಕಷ್ಟಪಟ್ಟು ಕೂಡಿಸಿರ್ತೀವಿ. ತಗೊಂಡೋಗಿ ಯಾರ್ದೋ ಬಾಯಿ ಹಾಕಕ್ ಹೋಗ್ಬೇಡಿ. ಅದನ್ನೇ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಬರೋ ಬಡ್ಡಿ ದುಡ್ಡಲ್ಲಿ ನೀವು ಜೀವನ ಮಾಡಿ ಪರವಾಗಿಲ್ಲ. ಈ ತರ ಮೋಸ ಮಾಡೋರಿಗೆ ದುಡ್ಡು ಕೊಡಕ್ ಹೋಗ್ಬೇಡಿ. ಅವ್ರು ಕೆಲಸ ಕೊಡಿಸ್ತಾರೆ ಇಲ್ಲ ಅಂತಲ್ಲ, ಬಟ್ 1 ತಿಂಗಳು 2 ತಿಂಗಳು ಅಷ್ಟೇ ಮತ್ತೆ ಕಳಿಸ್ಬಿಡ್ತಾರೆ ಮನೆಗೆ. ಆಯ್ತಾ? ಹಂಗೆ ಮಾಡ್ಕೊಳಕ್ ಹೋಗ್ಬೇಡಿ. ರೈಟ್, ಥ್ಯಾಂಕ್ ಯು ಸೊ ಮಚ್ ಪ್ರೀತಮ್. ಬನ್ನಿ ಮೀಟ್ ಮಾಡಿ. ನಾನು ಖಂಡಿತ ನನಗೆ ಏನು ಸಜೆಷನ್ ನನ್ನ ಕೈಯಿಂದ ಏನಾಗುತ್ತೆ ಅದು ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ರೈಟ್, ಮತ್ತೆ ಇನ್ಯಾರು ಇದ್ದೀರಾ? ಹಲೋ ಸರ್. ಎಸ್, ಹೆಸರು ಹೇಳ್ಬೇಕು. ಸರ್ ನಾವು ಸುಪ್ರೀತ್ ಅಂತ. ಸುಪ್ರೀತ್, ಓಕೆ ಹೇಳಿ ಓಕೆ ಸುಪ್ರೀತ್. ಸರ್, ನಾವೆಲ್ಲ ಉತ್ತರ ಕರ್ನಾಟಕದ ಸೈಡ್ ಸರ್. ಹಲೋ. ಓಕೆ ಆಯ್ತು, ಕೇಳಿಸ್ಕೊತಾ ಇದ್ದೀನಿ, ಹೇಳಿ ಸುಪ್ರೀತ್. ಸುಪ್ರೀತ್ ಪಾಟೀಲ. ಹಾ, ಎಸ್. ಓಕೆ, ನಾ ಈಗ ಪ್ರೆಸೆಂಟ್ಲಿ 7 to 8 ವೆಬಿನಾರ್ ನೋಡಿದ್ದೆ ಸರ್. ನಾ ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮ್ ಮತ್ತು ಎಲ್ಲ ಅಥವಾ ಅಲ್ಲ ಅದರ್ ವೆಬ್ಸೈಟ್ ಒಳಗೆಲ್ಲ ಅವರು ನೀವೇನ್ ಇಂಟರ್ನ್ಶಿಪ್ ಕೊಟ್ಟಿದ್ರಲ್ಲ ಅದನ್ನ ಫ್ರೀ ಆಗಿ ಅವರೆಲ್ಲ ಅದನ್ನೊಳಗೆ ಪೇಡ್ ತಗೊಂಡಿದ್ದೆ ಸರ್. ಪೇಡ ಹಾ, ಹೆಂಗೆ ಪೇಡ್? ಫ್ರೀ ಅಂತ ಹೇಳಿದ್ರಲ್ಲ ಅದು ಚಾರ್ಜ್ ಮಾಡಂಗಿಲ್ಲ. ಅದು ಆಕ್ಚುಲಿ ಅದು ಪೇಡ್ ಹೆಂಗ್ ಮಾಡ್ತಾರೆ? ಹಾ ಸರ್, ಅದು ಆಗಿದೆ ಸರ್. ಅಂದ್ರೆ ಹೌದಾ? ಈಗ ನಮ್ ಕಡೆ ಅಮೌಂಟ್ ತಗೊಂಡು ಅದು ಫ್ರೀ ಇರುತ್ತೆ ಸರ್. ಓ, ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡಿದ್ದಾರಾ? ಅಲ್ಲ, ಹೇಳಿದೆ ಸರ್ ನಾನು, ನಮ್ಗೆ ಆಫರ್ ಮಾಡಿದ್ರು ಹಂಗೆ. ಅಂದ್ರೆ ನಾವು ಅವ್ರದ್ದು ವೆಬಿನಾರ್ ಕುಂದಿರ್ತೀವಲ್ಲ ಸರ್ ಫ್ರೀ ಆಗಿ. 1 hour ಅವ್ರು ಕ್ಲಾಸ್ ತಗೋತಾರೆ, 1 hour ಅವ್ರದ್ದು ಅಚೀವ್ಮೆಂಟ್ಸ್ ಹೇಳ್ತಾರೆ. ಆಮೇಲೆ ಹಿಂಗಿರುತ್ತೆ, ನಾವು ಇಂಟರ್ನ್ಶಿಪ್ ಇಲ್ಲಿ ಕೊಡಿಸ್ತೀವಿ ಅಲ್ಲಿ ಕೊಡಿಸ್ತೀವಿ, ಈ ವರ್ಚುವಲ್ ಇರ್ತಾವ, ಫ್ರೀ ಅಂತ ಏನ್ ಹೇಳಂಗಿಲ್ಲ ಸರ್ ಅವರು. ಆಮೇಲೆ ಅದಕ್ಕೆ ಪೇಡ್ ಅಂತ ಅಮೌಂಟ್ ತಗೋತಾರೆ ಸರ್ ಅವರು. ಎಷ್ಟು ಕೇಳಿದ್ರು? ನಾನು 5000 ಪರ್ ಇದನ್ಕಿದ್ರಿ ಸರ್ ಒಂದು ಇಂಟರ್ನ್ಶಿಪ್. ಅದನ್ನ ನಾನು ನಿಮ್ ಕಡೆ ನಾ ರೆಗ್ಯುಲರ್ ಇಲ್ಲ ಸರ್ ನಿಮ್ ಕ್ಲಾಸಿಗೆ ಆಕ್ಚುಲಿ, ಆದ್ರೆ ನಾ ಯೂಟ್ಯೂಬ್ ನೋಡ್ತೀನಿ ನಿಮ್ದು. ಅಂದ್ರೆ ಈ ಟೈಮಿಗೆ ನಾ ಅವೈಬಲ್ ಇರಂಗಿಲ್ಲ, ಸ್ವಲ್ಪ ವರ್ಕ್ ಇದ್ದಿದ್ದಕ್ಕೆ ನಾನು ಮಾರ್ನಿಂಗ್ ಕ್ಲಾಸಸ್ಗೆ ಇರ್ತೀನಿ, ರಿಪೀಟೆಡ್ ಕ್ಲಾಸ್. ಆಮೇಲೆ ನಾನು ಬಾಳ ಕಡೆ ನೋಡಿದ್ದೇನೆ ಸರ್, ಪವರ್ ಕ್ವೆರಿ ಮತ್ತು ಪವರ್ ಪಿವೋಟಿ ಎಲ್ಲಿ ಹೇಳಿಲ್ಲ ಸರ್ ನಂದು ನಾಲೆಜ್ ಪ್ರಕಾರ. ಅದನ್ನ ಎಕ್ಸೆಲ್ದಾಗ ಹೇಳಂಗಿಲ್ಲ ಸರ್. ಪವರ್ ಪಿವೋಟಿ ಇದ್ರೊಳಗೆ ಅಷ್ಟೇ ಹೇಳಿ ಮುಗಿಸ್ಬಿಡ್ತಿದ್ರು ಸರ್. ನಾ ಇಲ್ಲಿ ಕಲ್ತಿದ್ದ ಅದ ಎಕ್ಸೆಲ್ದಾಗ ಕಲ್ತೆ ಸರ್. ನಿಮ್ ಕೋರ್ಸ್ ನಂಗೆ ಬಾಳ ಇಂಪಾರ್ಟೆಂಟ್ ಅದ ಸರ್, ಜೆನ್ಯೂನ್ಲಿ. ನಾನು ಈಗ ನೋಡ್ತಿರ್ತೀನಿ ಸರ್ ವೆಬಿನಾರ್ದೊಳಗೆಲ್ಲ ಬ್ಯಾರೆದು ಎಲ್ಲ ಸುಳ್ಳು, ನಾವೆಲ್ಲ ಅದೇ ಟೈಪ್ ನಿಮ್ದು ಅಂತ ತಿಳ್ಕೊಂಡಿದ್ದೆ ನಾ. ಸಾರಿ ಫಾರ್ ದಟ್ ಸರ್. ಅದೆಲ್ಲ ಲೈವ್ ತೋರಿಸ್ಕೊಟ್ರು ನೀವು. ಗುಡ್. ಬಟ್ ನಿಜಕ್ಕೂ ನನಗೊಂದು ಆಶ್ಚರ್ಯ ಮತ್ತೆ ಒಂಥರ ಭಯ ಆಗಿದ್ದೇನೆಂದ್ರೆ, ಈ ತರ ಫ್ರೀ ಇದಕ್ಕೂ ಚಾರ್ಜ್ ಮಾಡ್ತಾರೆ ಅಂತಂದ್ರೆ ಇದು ತುಂಬಾ ತಪ್ಪು ಆಕ್ಚುಲಿ. ಯಾಕಂದ್ರೆ ನಾನು ಫಸ್ಟ್ ಹೇಳ್ತೀನಿ, ವರ್ಚುವಲ್ ಇಂಟರ್ನ್ಶಿಪ್ ಗೊತ್ತಾಗಂಗಿಲ್ಲ ಸರ್, ಅದು ಫ್ರೀ. ಅದ್ ನಮ್ಗೆ ಗೊತ್ತಾಗಂಗಿಲ್ಲಲ್ಲ ಸರ್, ಫ್ರೀದು ಏನ ಪೇಡ್ ಇದೆ ಅಂತೇಳಿ. ಅವ್ರು ಹೇಳಿದ್ಮೇಲೆ ನಾವು ಈಗ ಆಲ್ರೆಡಿ ಎಲ್ಲಾ ಕಡೆ ಇಂಟರ್ನ್ಶಿಪ್ ಮೇಲೆ ವರ್ಕ್ ಅಂದ್ರೆ ತೋತಾರ ಅಂತ ಹೇಳಿ ಆ ಟೈಪ್ ಮೈಂಡೆಡ್ ಇದ್ದಾರೆಲ್ಲ ಈಸಿಲಿ ಮೂವ್ ಆಗ್ಬಿಡ್ತಾರೆ ಸರ್. ಕಡಿಮೆ ರೇಟ್ ನೋಡಿ, ನಾನು ಹೇಳ್ತೀನಿ ಒಂದು, ನಮ್ಮಲ್ಲಿ ಇಂಟರ್ನ್ಶಿಪ್ ಇದೆ ಆಯ್ತಾ, ಅಂದ್ರೆ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿಸ್ತೀವಿ, ಅದು ಬೇರೆ, ಅದಕ್ಕೆ ನಾವು ಚಾರ್ಜ್ ಮಾಡ್ತೀವಿ. ಬಟ್ ಇದಲ್ಲ, ಈ ವರ್ಚುವಲ್ ಇಂಟರ್ನ್ಶಿಪ್ ನಾನೇನ್ ಕೊಟ್ಟನಲ್ಲ ಅದು ನಮ್ಮ ಕ್ಲಾಸ್ ಅಂದ್ರೆ ನಮ್ಮ ಯಾವುದೇ ಪೇಡ್ ಆಗಲಿ, ಪೇಡ್ ಕೋರ್ಸಸ್ಗಾಗಲಿ, ನಾನ್ ಪೇಡ್ ಕೋರ್ಸಸ್ ಆಗಲಿ, ಅದನ್ನು ನಾವು ಫ್ರೀಯಾಗೆ ಮಾಡೋದು, ಅದಕ್ಕೆ ನಾವು ಚಾರ್ಜ್ ಮಾಡಕ್ ಹೋಗಲ್ಲ. ಅದು ಚಾರ್ಜ್ ಮಾಡಲೂಬಾರ್ದು. ಯಾಕೆ ಅಂದ್ರೆ ಅದು ಒಂದು ಕಂಪ್ಲೀಟ್ ಫ್ರೀಯಾಗೆ ಇದೆ. ಅದು ಫ್ರೀ ವರ್ಚುವಲ್ ಇಂಟರ್ನ್ಶಿಪ್ ಅಂತ ಕಂಪ್ನಿಯವರೇ ಬಿಟ್ಟಿರುತ್ತದೆ ಆಯ್ತಾ, ಅದಕ್ಕೆ ಯಾರು ಚಾರ್ಜ್ ಮಾಡೋ ಹಾಗಿಲ್ಲ. ಬಟ್ ಏನಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಪ್ರಾಜೆಕ್ಟ್ಸ್ ಇದೆಯಲ್ಲ ಅದನ್ನ ಮಾಡಿಸ್ತೀವಿ ಅಂತ ಚಾರ್ಜಸ್ ಮಾಡ್ಬೋದೇನೋ, ಬಟ್ ನಾವ್ ಅದು ಅವ್ರ ಬಿಸ್ನೆಸ್ ಸ್ಟ್ರಾಟಜಿ. ವೆಬಿನಾರ್ದೊಳಗೆ ಈಗ ಸ್ಟೂಡೆಂಟ್ಸ್ ಸರ್ಟಿಫಿಕೇಶನ್ ಇರ್ತಿತ್ತಲ್ಲ ಸರ್, ಅದನ್ನ ತೋರಿಸ್ತಾರೆ ಸರ್. ಅಂದ್ರೆ ಈ ಪರ್ಸನ್ ಇಲ್ಲಿಂದ ತಗೊಂಡ ನಿಮ್ಗೆ ರೆಸ್ಯೂಮ್ ಒಳಗೆ ಬೂಸ್ಟ್ ಆಗುತ್ತೆ, ಇವನ್ನೆಲ್ಲ ಮಾಡಿದ್ರೆ ಟಾಪ್ ಕಂಪ್ನೀಸ್ ಇವೆ, ಆ ಟೈಪ್ ಮೋಟಿವೇಟೆಡ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅವ್ರವ್ರ ಬಿಸ್ನೆಸ್ ಸ್ಟ್ರಾಟಜಿ ನಾವು ಹೇಳಕ್ ಬರಲ್ಲ, ಅವ್ರ ಹೆಂಗಾರ ಇಲ್ಲ ಮಾಡ್ಕೊಳ್ಳಿ. ಸರ್, ನಾ ನಿಮ್ ಕಡೆ ಅಂತ ಅಬ್ಸರ್ವ್ ಮಾಡಿದ್ದು ಅದೇ ಸರ್. ಅಂದ್ರೆ ಕಂಪಾರಿಸನ್ ಮಾಡಿ ಹೇಳಿದೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಹೊರಗೆ. ಇರ್ಲಿ, ತೊಂದ್ರೆ ಇಲ್ಲ. ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ನಮ್ಗೆ ಅರ್ಥ ಮಾಡ್ಕೊಳ್ಳೋಷ್ಟು ನಾವು ಬೆಳೆದಿದೀವಿ, ಕರೆಕ್ಟ್ ಅಲ್ವಾ? ಸೊ ಹಾ ಸರ್, ಅದನ್ನೇ ಹೇಳಿ. ಅದೇ ನಾನು ಹೇಳ್ತಾ ಇರೋದೇನಂದ್ರೆ, ಒಳ್ಳೇದು ಕೆಟ್ಟದ್ದು ನಮ್ಗೆ ಗೊತ್ತಿರುತ್ತೆ. ಎಲ್ಲಿ ಅಕಸ್ಮಾತ್ ಈ ತರ ಮೋಸ ಆಗ್ತಿದೆ ಅಂತ ಗೊತ್ತಿದ್ರೆ ಆದಷ್ಟು ದೂರನೇ ಇದು ಬಿಡಿ ಅಷ್ಟೇ. ಯಾಕಂದ್ರೆ ಅದನ್ನ ಹೋಗಿ ಸರಿ ಮಾಡಕ್ ಆಗಲ್ಲ. ಯಾಕಂದ್ರೆ ಏನಂತ ಗೊತ್ತಾ, ಇರೋರೆಲ್ಲ ಹಂಗೆ ಇದಾರೆ. ನೀವ್ ಒಬ್ರು ಸರಿ ಮಾಡಕ್ ಹೋದ್ರೆ ಇನ್ನೊಬ್ರು ಅದೇ ತರ ಇನ್ನೊಬ್ರು ಬೆಳ್ಕೊಂತಾರೆ, ಏನು ಮಾಡಕ್ ಆಗಲ್ಲ.
ನಮ್ಮ ಒಳ್ಳೇದು ಅಂದ್ರೆ ಎಲ್ಲಿ ಒಳ್ಳೇದು ದೇವ್ರು ಇರ್ತಾನೆ ಆಯ್ತಾ, ಎಲ್ಲೋ ಒಂದ್ ಕಡೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ದೇವ್ರು ಹಾ ಸರ್. ಒಳ್ಳೆಯವರಿಗೆ ಒಳ್ಳೇದ್ ಆಗೇ ಆಗುತ್ತೆ. ಇರ್ತಾರೆ ನಿಮ್ಗೆ 10 ಜನದಲ್ಲಿ 5-6 ಜನ ಮೋಸ ಮಾಡೋರು ಇದ್ದೇ ಇರ್ತಾರೆ. ಎಲ್ಲಾರು ಒಳ್ಳೆಯವ್ರು ಇರ್ತಾರೆ, ಎಲ್ಲಾರು ಕೆಟ್ಟವ್ರು ಇರ್ತಾರೆ ಅಂತ ಹೇಳಕ್ ಬರಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಗೆ ಎಲ್ಲಿ ಒಳ್ಳೇದಾಗುತ್ತೆ, ಎಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅಲ್ಲಿ ಹೋಗ್ಬೇಕಷ್ಟೇ. ಸರಿನಾ? ಕಲ್ತ್ಕೊಳ್ಳಿ ಸುಪ್ರೀತ್ ಅವ್ರೆ, ಇನ್ನೂ ಇದೆ ತುಂಬಾ. ಇದು ಜಸ್ಟ್ ಅಕಸ್ಮಾತ್ ಯಾರೋ ಹೊಸಬ್ರು ಯಾರು ಸೇರ್ಕೊಂಡಿದ್ರೆ ಜಸ್ಟ್ ಬಿಗಿನಿಂಗ್. ನೋಡಿ ಇಲ್ಲಿ ಎಷ್ಟೋ ಜನ ಮತ್ತೆ ಮತ್ತೆ ಅಟೆಂಡ್ ಮಾಡ್ತಿರ್ತಾರೆ. ಓಕೆ, ಅಟೆಂಡ್ ಮಾಡಿ, ಎಷ್ಟು ಸತಿ ಅಟೆಂಡ್ ಮಾಡೋದು ನಾವೇನ್ ಚಾರ್ಜ್ ಮಾಡಲ್ಲ. ಬಟ್ ಎಸ್, ಅಕಸ್ಮಾತ್ ಆಗಿ ನೀವು ಪೇಯ್ಡ್ ಕೋರ್ಸಸ್ ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಅದು ಇರುತ್ತೆ. ಅದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ನೀವು ಮಾಡ್ಕೋಬಹುದು. ಅಲ್ಲೂ ಕೂಡ ನಾವು ಮಲ್ಟಿಪಲ್ ಕ್ಲಾಸಸ್ಗೆ ಅವಕಾಶ ಕೊಡ್ತೀವಿ. ಒಂದೇ ಸರಿ ಫೀಸ್ ಕಟ್ಟೋದಷ್ಟೇ. ಆಮೇಲೆ ನೀವು ಎಷ್ಟು ಕ್ಲಾಸಸ್ ಬೇಕಾದ್ರೆ ಅಟೆಂಡ್ ಮಾಡಿ, ಅದಕ್ಕೆ ನಾವು ಚಾರ್ಜ್ ಮಾಡಕ್ ಹೋಗಲ್ಲ. ಓಕೆ, ಅಟೆಂಡ್ ಮಾಡಿ. ಈ ತರ ಇನ್ನು ಬೇರೆ ಸರ್ ನಮ್ ಕ್ಲಾಸಸ್ ಕಂಡಕ್ಟ್ ಮಾಡೋಣ. ನಿಮ್ ಬ್ರಾಂಚಸ್ ಬೆಂಗಳೂರು ಒಳಗೆ ಅಷ್ಟೇ ಇದೆಯೇನು ಸರ್? ಅಷ್ಟೇಪ್ಪ ಇರೋದು ಇವಾಗ. ಅದನ್ನ ನಮ್ಗೆ ಆಕ್ಚುಲಿ 5 ಬ್ರಾಂಚ್ ಇತ್ತು ನಂದು ಬೆಂಗಳೂರಲ್ಲೇನೆ. ಮೈಸೂರಲ್ಲಿ ಮಾಡೋ ಪ್ಲಾನ್ಸ್ ಇತ್ತು, ಬಟ್ ಕಷ್ಟ ಆಯ್ತು. ಇವಾಗ ಮಂಜುನಾಥ್ ಅಂತ ಒಬ್ರು ಬೆಳ್ಳಾರಿಯಲ್ಲಿದ್ದಾರೆ. ಅವ್ರು ಆಕ್ಚುಲಿ ಒಂದು ಫ್ರಾಂಚೈಸಿ ಕೊಡಿ ಸರ್ ಅಂತ ಅಂದ್ರು. ಯೂಶಲಿ ನಾವು ಫ್ರಾಂಚೈಸಿ ಯಾವತ್ತೂ ಕೊಟ್ಟಿಲ್ಲ ನಾವು, ಬಟ್ ಅಲ್ಲೇ ಒಂದು ಇನ್ಸ್ಟಿಟ್ಯೂಟ್ ಮಾಡಕ್ ಕೇಳ್ಕೊಂಡಿದ್ರು. ಬಟ್ ಅದು ಮೀಟಿಂಗ್ ಮುಂದಕ್ಕೆ ಹೋಗ್ತಿದೆ, ನೋಡ್ಬೇಕು. ನೆಕ್ಸ್ಟ್ ಇಯರ್ ಏನಾದ್ರು ಮಾಡಿದ್ರೆ ಬೆಳ್ಳಾರಿಯಲ್ಲಿ ಬರೋ ಇಲ್ಲ ಸರ್, ಚಾನ್ಸಸ್ ಇದೆ, ನಮ್ ಬಟ್ ಸೈಡ್ ಇನ್ನೂ ಯಾವ ಗ್ಯಾರಂಟಿ ಟೈಪ್ ಇಲ್ಲ. ಇಲ್ಲ, ಅದಕ್ಕೆ ಕೇಳಿದೆ ಹೌದು, ಸರ್. ಗೊತ್ತು ಗೊತ್ತು. ನಮ್ ಉತ್ತರ ಕರ್ನಾಟಕ ಬೆಳ್ಳಾರಿಯಲ್ಲಿ ಸೈಡ್ ಎಲ್ಲಾರು ಮಾಡ್ತೀರಾ ಅಂತ. ಬೆಳ್ಳಾರಿಗೆ ಒಂದು ಪ್ಲಾನ್ಸ್ ಇದೆ ಆಕ್ಚುಲಿ. ಅದಿನ್ನೂ ಟಾಕ್ಸ್ ಅಲ್ಲಿ ಇದೆ, ಬಟ್ ನೋಡ್ಬೇಕು. ನಮಗೆ ಆ ದೇವರು ನಮ್ಗೆ ಆ ಶಕ್ತಿ ಕೊಟ್ರೆ ಖಂಡಿತವಾಗಿ. ಬೆಳ್ಳಾರಲ್ಲಿ ಆಲ್ರೆಡಿ ಒಂದು ಸೆಟಪ್ ಇದೆ, ಅಂದ್ರೆ ಇನ್ಸ್ಟಿಟ್ಯೂಟ್. ಹೋಗೋದನ್ನ ನಾವು ನೋಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ನೋಡೋಣ, ದೇವ್ರು ನಮಗೆ ಶಕ್ತಿ ಕೊಟ್ರೆ ಖಂಡಿತವಾಗಿ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಐಟಾಸ್ ಇನ್ಸ್ಟಿಟ್ಯೂಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಆಯ್ತಪ್ಪ, ಥ್ಯಾಂಕ್ ಯು. ರೈಟ್, ಕೀರ್ತನಾ ಮೆಸೇಜ್ ಮಾಡಿದ್ದಾರೆ. ಸರ್ ತುಂಬಾ ಧನ್ಯವಾದಗಳು, ನಿಜವಾಗ್ಲೂ ಈ ಕ್ಲಾಸ್ ಇಂದ ತುಂಬಾ ಸಹಾಯ ಆಗಿದೆ. ತುಂಬಾ ತುಂಬಾ ಕಲ್ತ್ಕೊಂಡಿದ್ದೀನಿ ನಿಮ್ಮಿಂದ. ಎಷ್ಟು ಇದೇ ತರ ಟ್ರೈನಿಂಗ್ಗಳು ನಮ್ಮ ಹತ್ರ ಎಷ್ಟೋ ಜನಕ್ಕೆ ಬೆಳೆಯೋಕೆ ಅನುಕೂಲ ಆಗುತ್ತೆ. ಆಯ್ತಪ್ಪ ಕೀರ್ತನ, ಒಳ್ಳೇದಾಗ್ಲಿ, ಕಲ್ತ್ಕೊಳ್ಳಿ, ಚೆನ್ನಾಗಿ ಬೆಳೀರಿ, ಒಳ್ಳೆ ಕೆಲಸ ಸಿಗ್ಲಿ. ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಫಸ್ಟು ಒಳ್ಳೆ ಮನಸ್ಸಿಂದ ಇನ್ನೊಬ್ರು ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಬೇಕು, ಅದು ಮುಖ್ಯ. ಮಂಜುಳಾ, ಪ್ರತಿದಿನ ಹೊಸ ವಿಷಯಗಳನ್ನ ಕಲಿಯುವ ಮುಖಾಂತರ ಈ ಕ್ಲಾಸ್ ನನಗೆ ತುಂಬಾ ಸಹಾಯಕವಾಗಿದೆ. ಆಯ್ತಪ್ಪ ಮಂಜುಳಾ, ಒಳ್ಳೇದಾಗ್ಲಿ, ನಿಮಗೂ ಕೂಡ ಒಳ್ಳೇದಾಗ್ಲಿ. ರೈಟ್, ಸೊ ನೆಕ್ಸ್ಟ್ ನಾನು ಹೇಳ್ದಂಗೆ ನಿಮ್ಗೆ ಈ ಬೋನಸ್ ಅನ್ನ ಕೊಡ್ತೀನಿ. ಯಾರಿಗೆಲ್ಲ ಆಗುತ್ತೆ ದಯವಿಟ್ಟು ಒಂದು ವಿಡಿಯೋ ಮೂಲಕ ಇಂಥ ಕಾರ್ಯಕ್ರಮ ಇನ್ನೂ ಬೆಳೀಲಿ ಅನ್ನೋ ಒಂದು ಮಟ್ಟಕ್ಕೆ ನೀವೊಂದು ವಿಡಿಯೋ ಮಾಡಿ ಕಳಿಸಿ. ಇಂಥ ಕಾರ್ಯಕ್ರಮಗಳು IT ಫೀಲ್ಡಲ್ಲಿ ಇವೆಲ್ಲ ಎಷ್ಟೋ ಜನ ಹೇಳಿದೆಲ್ಲ ಒಂದು ಸಮರೈಸ್ ಮಾಡಿ ಹೇಳಬೇಕು ಅಂದರೆ, ನಮ್ಮ ಕನ್ನಡದವ್ರಿಗೆ IT ಕಂಪ್ನಿಯಲ್ಲಿ ಅವಕಾಶಗಳು ತುಂಬ ಕಮ್ಮಿ ಇದೆ. ಕಾರಣ ಸ್ಕಿಲ್ಸ್ ಇಲ್ಲ ಅನ್ನೋದೇ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಕಂಪ್ನೀಸಿಂದ, ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮಗೆ ದಬ್ಬಾಳಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಬರೀ IT ಬಗ್ಗೆ ಅಷ್ಟೇ ನಾವು ಸ್ಕಿಲ್ಸ್ ಕಲ್ತ್ಕೊಂಡು ಕನ್ನಡದವ್ರು ಹೋಗ್ತೀವಿ ಅಂತಲ್ಲ, ಕನ್ನಡದವರು ಎಷ್ಟರ ಮಟ್ಟಿಗೆ ನಾವು ಸಮಾಜಕ್ಕೆ, ದೇಶಕ್ಕೆ, ನಮ್ಮ ಜಗತ್ತಿಗೆ ಏನು ಕೊಟ್ಟಿದ್ದೀವಿ ಅಂತ ಅರಿವು ಮೂಡಿಸ್ಬೇಕು. ಅಂಥ ಕಾರ್ಯಕ್ರಮ ಮಾಡಿದಾಗ ನಾವಿನ್ನೂ ಬೆಳಿಬೋದು. ನಮ್ಮ ಕನ್ನಡನ ನಾವು ಬೆಳೆಸೋಣ, ಆಯ್ತಾ? ನನಗಂತೂ ಎಲ್ಲ ಹತ್ರ ಹೋಗ್ಬಿಟ್ಟು ನಾವು ಕನ್ನಡನ ಉಳಿಸಿ ಅಂತ ನಾವು ಕೇಳೋ ಒಂದು ಜಾಯಮಾನನೇ ಬಿಟ್ಬಿಡ್ಬೇಕು. ನಾವು ಇನ್ನು ಬೆಳೆಸ್ಬೇಕು ಅಷ್ಟೇ. ನಾವು ಅದಕ್ಕೆ ಏನು ಮಾಡ್ಬೋದು, ಅದಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗೋಣ. ನನ್ನ ಕಡೆಯಿಂದ ಒಂದು ಅಳಿಲ್ ಸೇವೆ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೈ ಜೋಡಿಸಿ ನಿಮ್ಮ ಕಡೆಯಿಂದ ಏನೇನಾಗುತ್ತೆ ಅದೆಲ್ಲ ನೀವು ಮಾಡಿ, ಓಕೆನಾ? ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಏನಿದೆ ಇದನ್ನ ಮುಗಿಸೋಣ. ನನಗೆ ಇಲ್ಲಿ ನಿಮ್ಮ ಹತ್ರ ಮಾತಾಡಿ ಒಂದು ತುಂಬ ಸಂತೋಷವಾದ, ನನಗೆ ತುಂಬ ಖುಷಿಯಾಗಿದ್ದೇನಪ್ಪ ಅಂತಂದರೆ, ಎಷ್ಟೋ ಜನಕ್ಕೆ ನಾವು ಮೀಟ್ ಮಾಡ್ದೇನೆ ಅಥವಾ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರ್ದೇನೆ ಇಂಥ ಒಂದು ಕ್ಲಾಸಿಂದ ಅಟ್ಲೀಸ್ಟ್ ಸ್ವಲ್ಪ ಒಳ್ಳೇದಾಗಿದೆ ಅಂತ ನನಗೆ ಕೇಳಿ ತುಂಬ ಸಂತೋಷ ಆಯಿತು. ಸೊ ಇಷ್ಟು ಮಾಡಿದ್ದಕ್ಕೇ ಒಂದಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂದರೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಿದ್ರೆ ಇನ್ನೂ ಎಷ್ಟು ಜನಕ್ಕೆ ಒಳ್ಳೇದಾಗ್ಬೋದು. ಇದನ್ನ ಖಂಡಿತವಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಬೆಳೆಸೋಣ, ಇದನ್ನ ಕಂಟಿನ್ಯೂ ಮಾಡೋಣ, ಆಯ್ತಾ? ಸೊ ಡಿಸೆಂಬರಿಂದ, ಯಾಕಂದರೆ ಈ ಶುಕ್ರವಾರ ನಂದು ಪ್ರೋಗ್ರಾಮ್ ಇದೆ, ಅಲ್ಲಿ ನಾನು ಹೋಗಿ ಅವ್ರು ಮೀಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ವೀಕ್ ನಾನು ಇರಲ್ಲ, 3 days ತಿರುಪತಿ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ ಮೇಲೆ ಡಿಸೆಂಬರಿಂದ ನಾವು ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡು, ಒಂದು ಫಿಕ್ಸ್ಡ್ ಡೇಟ್, ಆದಷ್ಟು ಭಾನುವಾರ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಶನಿವಾರ ಪ್ಲ್ಯಾನ್ ಮಾಡೋಣ. ಅದು ನಾನು ಒಂದು ಸರ್ವೆ ಆಗ್ತೀನಿ, ನೋಡೋಣ. ಯಾಕಂದರೆ ಭಾನುವಾರ ಎಲ್ಲ ಫ್ಯಾಮಿಲಿ ಜೊತೆ ಇರ್ತಾರೆ, ಮತ್ತೆ ನಾನು ನಿಮ್ಮ ಟೈಮ್ ತೊಗೊಳಕ್ಕೆ ನಂಗೆ ಇಷ್ಟ ಆಗಲ್ಲ.
ಶನಿವಾರ ಏನಾದರೂ ಪ್ಲಾನ್ ಮಾಡ್ಬೋದಾ? ಆದಷ್ಟು ನೈಟ್ ಒಂದು 8 ಗಂಟೆ ಮೇಲೆ ಪ್ಲಾನ್ ಮಾಡ್ಕೊಳ್ಳೋಣ. ಆ ಥರ ಇದ್ರೆ ಇನ್ನು ಚೆನ್ನಾಗಿರುತ್ತೆ. ಏನು ರಂಜಿತ್, ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮಾತಾಡೋಕ್ಕಾಗಲ್ಲ ಸರ್. ತೊಂದರೆ ಇಲ್ಲ ರಂಜಿತ್, ಅರ್ಥ ಆಗುತ್ತೆ. ಆಮೇಲೆ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಒಂದು ವಿಡಿಯೋ ಮಾಡಿ ಕಳಿಸಿ, ಒಂದು 30 ಸೆಕೆಂಡ್ಸು. ಖಂಡಿತವಾಗಿ ಇದು ಅನುಕೂಲ ಆಗುತ್ತೆ. ಇದು ನನಗೋಸ್ಕರ ನೀವು ನನ್ನ ಹೊಗಳಿ ಅಥವಾ ನನ್ನ ಪ್ರೋಗ್ರಾಮ್ ಹೊಗಳಿ ಅಂತ ನಾನು ಹೇಳ್ತಾ ಇಲ್ಲ. 10 ಜನಕ್ಕೆ ಇದು ರೀಚ್ ಆದಾಗ ಇಂಥ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಬರುತ್ತೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಖಂಡಿತವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಾವು ಕನ್ನಡದವರು IT ಫೀಲ್ಡಲ್ಲಿ ತುಂಬ ಬೆಳಿಬೋದು. ನಂಗೆ ಬೇರೆ ಫೀಲ್ಡ್ ನನಗೆ ಗೊತ್ತಿಲ್ಲ, ಸೊ ಹಂಗಾಗಿ ನಾನು ಬೇರೆ ಫೀಲ್ಡ್ ಹೇಳಕ್ ಬರಲ್ಲ. IT ಫೀಲ್ಡ್ ತುಂಬ ದೊಡ್ಡ ಮಟ್ಟಕ್ಕೆ ಎಲ್ಲರೂ ಬೆಳಿಬೋದು. ಸ್ಯಾಲ್ರಿ ವೈಸಿಂದ ಹಿಡಿದು ಪೊಸಿಷನ್ ವೈಸಿಂದ ಹಿಡಿದು ಎಲ್ಲ ರೀತಿಲೂ ನಾವು ಬೆಳಿಬೋದು. ಓಕೆನಾ? ಏನೇನು ಅನುಕೂಲ ಆಗುತ್ತೆ ನನ್ನ ಕಡೆಯಿಂದ ಖಂಡಿತ ನಾನು ಮಾಡ್ಕೊಡ್ತೀನಿ. ರೈಟ್? ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮ ತುಂಬ ಸಕ್ಸಸ್ ಆಯಿತು. ಯಾಕಂದ್ರೆ ನಿಮ್ಗೆ ಮಾತಾಡಿ ಎಷ್ಟೋ ಜನಕ್ಕೆ ಒಳ್ಳೇದಾಗಿತ್ತು ಅಂದಾಗ ಈ 15 ಡೇಸ್ ನಾವು 15 ದಿನ ಏನು ಮಾಡಿದ್ವಿ, ತುಂಬ ಅಂದರೆ ತುಂಬ ಸಕ್ಸಸ್ ಆಗಿದೆ. ಅದು ನನಗೆ ತುಂಬ ಖುಷಿ. ಮತ್ತು ನಿಮಗೆ ಸರ್ಟಿಫಿಕೇಟ್ ಮತ್ತು ಈ ಬ್ಯಾಡ್ಜ್ ನಾನು ಕಳಿಸ್ಕೊಡ್ತೀನಿ. ಸರ್ಟಿಫಿಕೇಟ್ ಲಿಂಕ್ ಮತ್ತೆ ನಾನು ಹಾಕ್ತೀನಿ. ಯಾರೆಲ್ಲ ಅಕಸ್ಮಾತಾಗಿ ಸರ್ಟಿಫಿಕೇಟ್ ಲಿಂಕ್ ತೊಗೊಂಡಿಲ್ಲ ದಯವಿಟ್ಟು ತೊಗೊಳ್ಳಿ. ಇದು ಲಿಂಕ್, ಇದೊಂದು ಲಿಂಕ್ ಬಿಟ್ಟು ಬಾಕಿ ಎಲ್ಲ ಲಿಂಕ್ ನಾನು ಗ್ರೂಪಲ್ಲಿ ಹಾಕ್ತೀನಿ. ಯಾತಕ್ಕೆ ಇದನ್ನು ನಾನು ಗ್ರೂಪಲ್ಲಿ ಹಾಕಲ್ಲ ಅಂತಂದರೆ, ತುಂಬ ಜನ ಏನು ಮಾಡ್ತಾರೆ, ಬರೋರು ಬರದೇ ಇರೋರು ಎಲ್ಲರೂ ಫಿಲ್ ಮಾಡ್ತಾರೆ. ನನಗೆ ಅದು ಇಷ್ಟ ಆಗಲ್ಲ. ಯಾಕಂದರೆ ನೀವು ಕಷ್ಟಪಟ್ಟು ಟೈಮ್ ತೊಗೊಂಡು ಬೇರೆ ಎಲ್ಲ ಕೆಲಸ ಬಿಟ್ಟು ಬಂದಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಸರ್ಟಿಫಿಕೇಟನ್ನು ನನಗೆ ಖಂಡಿತವಾಗಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಕೊಡ್ತೀನಿ. ಬಟ್ ಅಕಸ್ಮಾತಾಗಿ ನಾನು ಹೇಳ್ತಾ ಇರೋದು, ನಿಮಗೇನಾದರೂ ಹಾರ್ಡ್ ಕಾಪಿ ಬೇಕಂದರೆ ಅದಕ್ಕೆ ಚಾರ್ಜ್ ಆಗುತ್ತೆ. ನಿಮಗೇನೋ ಹಾರ್ಡ್ ಕಾಪಿ ಬೇಕಂದರೆ 250 ರುಪೀಸ್ ಆಗುತ್ತೆ. ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ. ಸಾಫ್ಟ್ ಕಾಪಿ ಸಾಕಾಗುತ್ತೆ. ಬಟ್ ನಮ್ಮ ಈ ಹಾರ್ಡ್ ಕಾಪಿ ಇದೆ ವಿತ್ ಹಾಲೋಗ್ರಾಮ್ ಕೊಡ್ತೀವಿ ನಾವು. ಹಾಲೋಗ್ರಾಮ್ ಅಂದರೆ ನಿಮಗೆ ಒಂದು ಅಥೆಂಟಿಕೇಟೆಡ್ ಒಂದು ಹಾಲೋಗ್ರಾಮ್ ಹಾಕಿ ಕೊಡ್ತೀವಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಸೊ ಆ ಥರ ನಿಮ್ಗೆ ಏನಾದರೂ ಹಾರ್ಡ್ ಕಾಪೀಸ್ ಬೇಕಂದರೆ 250 ರುಪೀಸ್ ಆಗುತ್ತೆ. ಅದು ಯಾರಿಗಾರ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ. ಬೇಡ ಅಂದರೆ ದಯವಿಟ್ಟು ಯಾರು ಅದನ್ನು ಮತ್ತೆ ಏನೋ ದುಡ್ಡು ಕೊಟ್ಟು ತೊಗೊಳ್ಳೋವಂಥ ಒಂದು ಇದು ಮಾಡೋಕ್ಕೆ ಹೋಗ್ಬೇಡಿ. ಬೇಕಿದ್ದರೆ ನಿಮಗೆ ಅವಶ್ಯಕತೆ ಇದ್ದರೆ ನನಗೆ ತಿಳಿಸಿ ಸಾಕು. ಓಕೆನಾ? ಇಲ್ಲ ಅಂದರೆ ಈ ಸರ್ಟಿಫಿಕೇಟ್ ಏನಿದೆ ಸಾಫ್ಟ್ ಕಾಪಿ ನಾನು ಖಂಡಿತ ವಿತ್ ರಿಜಿಸ್ಟ್ರೇಷನ್ ನಂಬರ್, ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಏನು ರಿಜಿಸ್ಟ್ರೇಷನ್ ನಂಬರ್ ಇದೆ, ವಿತ್ ರಿಜಿಸ್ಟ್ರೇಷನ್ ನಂಬರ್ ನಾನು ಕೊಡ್ತೀನಿ. ಸೊ ಸುಮ್ಮನೆ ಏನೋ ಕಾಟಾಚಾರ ಕೊಡ್ತೀವಲ್ಲ ಆ ಥರ ಕೊಡಲ್ಲ. ಇದು ಅಥೆಂಟಿಕೇಟೆಡ್ ಸರ್ಟಿಫಿಕೇಟ್ ಇರುತ್ತೆ. ನಾನು ಹೇಳ್ತಿರೋದು ಇನ್ ಕೇಸ್ ನಿಮಗೆ ಹಾರ್ಡ್ ಕಾಪಿ ಬೇಕಂದ್ರೆ ನನಗೆ ತಿಳಿಸಿ. ಬಟ್ ಅದಕ್ಕೆ ಚಾರ್ಜ್ ಆಗುತ್ತೆ 250 ರುಪೀಸ್. ಬೇಕಿದ್ದರೆ ತೊಗೊಳ್ಳಿ, ಬೇಡ ಅಂದರೆ ದಯವಿಟ್ಟು ಅದರ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಓಕೆ? ಸೊ ಇಷ್ಟು ಹೇಳ್ತಾ ನಿಮ್ಮ ಹಲೋ ಸರ್. ಸಪೋರ್ಟ್ ಹೇಳಿ. ಹಲೋ ಸರ್, ನಿನ್ನೆ ಅದು ಇದಂತೂ ಒಂದು ಕೀವರ್ಡ್ಸ್ ಒಂದು ರೆಸ್ಯೂಮ್ ಮಾಡಿದ್ರಲ್ಲ ಸರ್, ಅದೇ ವರ್ಡ್ ಫೈಲ್ ಕಳಿಸ್ತೀರಿ ಸರ್? ಯಾವುದಪ್ಪ? ವರ್ಡ್ ಫೈಲ್ ಮಾಡಿದ್ರಲ್ಲ ಸರ್, ಅದೇ ಲಿಂಕ್ಡ್ಇನ್ಗೆ ಇದನ್ನ ಚಾಟ್ GPT ಯೂಸ್ ಮಾಡಕ್ಕೆ ಅದು ಅಲ್ಲ, ಯೂಸ್ ಅದು ಮಾಡಿದ್ರಲ್ಲ ಸರ್? ಇದರಲ್ಲಿ ಇದೆ ನೋಡಿ, ಒಂದು ಜಿಪ್ ಫೋಲ್ಡರ್ ಮಾಡಿ ಕಳಿಸಿದ್ದೀನಲ್ವ, ಅದ್ರಲ್ಲಿ ಇಲ್ವಾ? ಓ, ಅದ್ರೊಳಗೆ ಸರ್ ಬರೀ ರೆಸ್ಯೂಮ್ ಭಾಳ ಇದಾವೆ ಸರ್, ಅದ್ರೊಳಗೆ ಹೌದಾ? ಯಾವ್ದಂತ ಸರಿ ಸರಿ, ಗೊತ್ತಾಗ್ತಾ ಇಲ್ಲ ಸರ್. ಇರ್ಲಿ ಬಿಡಿ, ನೋಡೋಣ. ನಾನು ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ನಾನು ಅದು ಜಿಪ್ ಮಾಡಿ ಓಕೆ. ಕಳಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನಾನು ಮತ್ತೆ ಅದನ್ನ ಗ್ರೂಪಲ್ಲಿ ಹಾಕ್ತೀನಿ, ತೊಂದರೆ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇವಾಗಲೇ ಇವತ್ತೇ ಹಾಕ್ತೀನಿ ಪ್ರಾಂಪ್ಟ್. ಓಕೆ, ಹಾ. ಸರಿ ಸರಿ, ಅರ್ಥ ಆಯ್ತು ಬಿಡಿ. ನಾನು ಕಳಿಸಿದ್ದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ನಾನು ಕಳಿಸ್ತೀನಿ ಬಿಡಿ ಅದನ್ನ. ಇವಾಗ ಕ್ಲಾಸ್ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊದ್ಬಿಟ್ಟು ನಾನು ಇವತ್ತೇ ಕಳಿಸ್ತೀನಿ ಅದನ್ನ. ಸರಿನಾ? ಥ್ಯಾಂಕ್ ಯು ಸರ್. ರೈಟ್. ಯಾರಿಗೆಲ್ಲ ಬೇಕು ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಆಯ್ತಾ? ನೀವು ಇಲ್ಲಿ ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗಲ್ಲ. ನೀವು ನನಗೆ ಮೆಸೇಜ್ ಮಾಡಿ. ಸೊ ಹಾರ್ಡ್ ಕಾಪೀಸ್ ಬೇಕಂದ್ರೆ ಮತ್ತೆ ನಾನು ಹೇಳ್ತೇನೆ, ಅದು ಅವಶ್ಯಕತೆ ಇದ್ರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ನಮ್ಗೆ ಅದು ಚಾರ್ಜ್ ಆಗುತ್ತೆ. ಹಂಗಾಗಿ ನಾನು ನಿಮ್ಗೆ ಅದನ್ನ ಹಾಲೋಗ್ರಾಮು ಮತ್ತು ಪ್ರಿಂಟಿಂಗ್ ಎಲ್ಲ ಅದು ಸೇರಿ ನಾನು ಹೇಳ್ತಾ ಇದ್ದೀನಿ. ಬೇಡ ಅಂದರೆ ಸಾಫ್ಟ್ ಕಾಪಿ ಅಷ್ಟೇ ಸಾಕು, ಅದನ್ನ ಇಟ್ಕೊಳ್ಳಿ. ಓಕೆನಾ? ರೈಟ್, ಥ್ಯಾಂಕ್. ಏನಪ್ಪ? ಶ್ರೀದೇವಿ ಸರ್, ನಾನು ಮಾತಾಡ್ತಾ ಇರೋದು. ಹೇಳಪ್ಪ ಶ್ರೀದೇವಿ. ನೋಡ್ದೆ ನಿಮ್ಮ ಮೆಸೇಜು, ನಿಮ್ಗೆ ಬೇಕು ಅಂತ ಹಾಕಿದ್ದೀರಿ. ಮೆಸೇಜ್ ಮಾಡಿ, ಅವಾಗ ನನಗೆ ಗೊತ್ತಾಗೋದು. ಇಲ್ಲಿ ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗಲ್ಲ. ಇಲ್ಲಿ ಯಾರಿಗೆ ಬೇಕು ಬೇಡ ಇಲ್ಲಿ ಏನು ಹೇಳಕ್ ಹೋಗ್ಬೇಡಿ. ನಿಮ್ಗೆ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ ಸಾಕು. ಸರಿನಾ? ನಾನು ಖಂಡಿತ ತಲುಪಿಸ್ತೀನಿ. ಹೇಳೋದಿದೆಯೇನಾದ್ರೂ ನೀವು? ಆಯ್ತು, ಹೇಳಿ ಹೇಳಿ. ಸಾರಿ ಸಾರಿ ಸಾರಿ, ನಾನು ನೀವು ಸರ್ಟಿಫಿಕೇಟ್ ಬಗ್ಗೆ ಹೇಳ್ತೀರಾ ಅನ್ಕೊಂಡೆ. ಸಾರಿ, ದಯವಿಟ್ಟು ಕ್ಷಮಿಸಿ. ಮಾತಾಡಿ 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 ಶ್ರೀದೇವಿ. ಹಲೋ ಶ್ರೀದೇವಿ, ಮಾತಾಡಿ. ಹೇಳಿ ಶ್ರೀದೇವಿ, ಕೇಳಿಸ್ಕೊತಾ ಇದೀವಿ, ಹೇಳಿ.
ಹಲೋ ಕೇಳ್ತದೆ ಹೇಳಿ. ಸರ್ ನಾನು ಮಾತಾಡ್ತಿದ್ದೆ ನಿಮ್ಮ ಸಿಗ್ನಲ್ಸ್ ಸರಿಗಿಲ್ಲ ಮೋಸ್ಟ್ಲಿ. ಎಸ್ ಸರ್ ಹೇಳಿ ಸರ್. ಸಿಗ್ನಲ್ ಸರಿಯಾಗಿ ಬರ್ತಾ ಇಲ್ಲ ಸರ್ ಇಲ್ಲಿ. ಅದೇ ಸಿಗ್ನಲ್ ಇಲ್ಲ, ನಾನು ಕಟ್ ಬ್ಯಾಂಗ್ಳೂರಲ್ಲಿ ಆಗ್ತದೆ. ಇರೋದು ಸರ್. ನಂದು ಇಂಜಿನಿಯರಿಂಗ್ ಆಗಿದೆ ಓಕೆ ಸರ್. ಕೇಳ್ತಾ ಇಲ್ವಾ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ನೀವು ಆಮೇಲೆ ಮಾತಾಡಿ, ಪರವಾಗಿಲ್ಲ. ನನಗೆ ಫೋನ್ ಮಾಡಿ, ಇಲ್ಲಾಂದ್ರೆ ನನಗೆ ಮೆಸೇಜ್ ಮಾಡಿ, ಪರವಾಗಿಲ್ಲ ಶ್ರೀದೇವಿ, ತೊಂದರೆ ಇಲ್ಲ. ಸರಿನಾ? ಒಳ್ಳೇದಾಗ್ಲಿ ಎಲ್ಲಾರ್ಗು. ಶ್ರೀದೇವಿ, ಮೋಸ್ಟ್ಲಿ ನಿಮ್ಮ ಸಿಗ್ನಲ್ಸ್ ಏನೋ ಸರಿ ಇಲ್ಲ ಅನ್ಸುತ್ತೆ. ನೀವು ಏನ್ ಮಾತಾಡ್ಬೇಕು ಅಂತಿದ್ರ ದಯವಿಟ್ಟು ಅದನ್ನ ನಾನು ಏನೋ ನಿಲ್ಸಲ್ಲ. ನನಗೆ ಮೆಸೇಜ್ ಹಾಕಿ ಇಲ್ಲ ಫೋನ್ ಮಾಡಿ, ಖಂಡಿತ ಮಾತಾಡ್ತೀನಿ. ಓಕೆ, ನಿಮ್ ಸಿಗ್ನಲ್ ಸರಿ ಇಲ್ಲ ಅನ್ಸುತ್ತೆ. ಓಕೆ, ರೈಟ್. ಸೊ ಈ ತರ ಪ್ರೋಗ್ರಾಮ್ ಅನ್ನ ನಾವು ಸ್ಟಾಪ್ ಮಾಡೋದು. ಹಲೋ ಸರ್, ಪರಶುರಾಮ್ ಸರ್. ಯಾರು ಹೇಳಿ? ಪರಶುರಾಮ್ ಅಂತ ಸರ್, ಕೊಪ್ಪಳ ಪರಶುರಾಮ್ ಡಿಸ್ಟ್ರಿಕ್ಟ್. ಹೇಳಿ ಪರಶುರಾಮ್. ಸರ್, ಆಕ್ಚುಲಿ ನಾನು ಬಿಕಾಮ್ ಕಂಪ್ಲೀಟ್ ಆಗಿದ್ದು. ಇದ್ರ ಬಗ್ಗೆ ಫ್ರೆಶರ್, ರೀಸೆಂಟ್ ಆಗಿ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ಏನೂ ಐಡಿಯಾ ಇದ್ದಿದ್ದಿಲ್ಲ. ಪ್ರಾಂಪ್ಟ್ ಆಗಿ ಎಲ್ಲ ಸುಸೂತ್ರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ಕೆಲವೊಂದು ಕ್ಲಾಸ್ ನ ಜಾಯ್ನ್ ಆಗಕ್ಕಾಗಿಲ್ಲ. ಅದನ್ನ ಯೂಟ್ಯೂಬ್ ಅಲ್ಲಿ ಕವರ್ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಸರ್. ಈ ತರ ಕೆಲಸನ ಇನ್ನು ಮುಂದೆ ಮಾಡ್ತಾ ಇರಿ ಸರ್. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಮ್ಮಿಂದ ನಾವು. ಆಯ್ತಪ್ಪ, ಖಂಡಿತ ಮಾಡ್ತೀನಿ. ಆಮೇಲೆ ಇದನ್ನ ನಾನು ಮನ್ಸಾರೆ ಮಾಡ್ತಾ ಇರೋದು, ಹಂಗಾಗಿ ನಿಲ್ಸಕ್ ಆಗಲ್ಲ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ದೇವರು ನಿಮ್ಗೆ ಎಲ್ಲಿವರೆಗೂ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ನಾನು ಮಾಡ್ತೀನಿ. ನಮ್ ಸಪೋರ್ಟ್ ಅಂಕೂ ಇದ್ದೇ ಇರುತ್ತೆ ಸರ್ ನಿಮ್ಗೆ. ಥ್ಯಾಂಕ್ಸ್ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಯ್ತಪ್ಪ, ರೈಟ್. ಸೊ ಇವಾಗ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮತ್ತೆ ನೀವೆಲ್ಲ ಕೇಳ್ಕೊಂಡ್ರಿ, ಒಂದ್ಸತಿ ನಾವು ಅಲ್ಲಿಗೆ ಆಫೀಸ್ಗೆ ಬರ್ತೀವಿ ಅಂತ. ಖಂಡಿತವಾಗಿ ಅಟ್ಲೀಸ್ಟ್ ಒಂದು ಟೀ, ಸ್ನ್ಯಾಕ್ಸ್ ಆ ಥರದಕ್ಕೆ ಏನಾದ್ರು ಒಂದು ಅರೇಂಜ್ ಮಾಡ್ತೀನಿ. ಕೂತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡೋಣ. ಯಾರಿಗೆಲ್ಲ ಆಗುತ್ತೆ ಬನ್ನಿ, ಖಂಡಿತವಾಗಿ. ಆಯ್ತಾ? ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡಿಕೊಂಡು ಡಿಸೆಂಬರಲ್ಲಿ, ಈ ಮಂತ್ ಆಗಲ್ಲ, ನೆಕ್ಸ್ಟ್ ಫ್ಯೂ ಡೇಸ್ ನಾನು ಸ್ವಲ್ಪ ಬಿಸಿ ಇರ್ತೀನಿ. ಅದಾದ್ಮೇಲೆ ನಾನು ಬರ್ತೀನಿ. ಬಂದ್ಮೇಲೆ ಖಂಡಿತವಾಗಿ ಮೀಟ್ ಮಾಡೋಣ. ಅಕಸ್ಮಾತ್ ಪರ್ಸನಲಿ ಮೀಟ್ ಆಗಿಲ್ಲ ಅಂದ್ರೂ ಆನ್ಲೈನ್ ಅಂತೂ ಖಂಡಿತವಾಗಿ ಮೀಟ್ ಮಾಡೋಣ. ಈ ಸ್ಕಿಲ್ಸ್, ಈ ನಾಲೆಜ್ ಶೇರಿಂಗ್ ಏನಿದೆ, ಇದನ್ನ ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಕನ್ನಡ ದೊಡ್ಡ ಮಟ್ಟಿಗೆ ಬೆಳಿಬೇಕು. ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದ್ರೆ, ಇಡೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಆಚೆ ಕಡೆ ಇಡೀ ಜಗತ್ತಲ್ಲೇ ಕನ್ನಡ ಅನ್ನೋ ಒಂದು ಏನಿದೆ ತುಂಬಾ ಹೆಸರುವಾಸಿ ಆಗ್ಬೇಕು. ಓಕೆ, ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ರಿಗೂ ಧನ್ಯವಾದಗಳು. ಸದ್ಯದಲ್ಲೇ ಸಿಗ್ತೀನಿ. ಓಕೆ, ಬಾಯ್ ಎಲ್ಲರಿಗೂ.